ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಸದ್ಗುರು ನರಸಿಂಹಪ್ರಭು ದೇವಾಯ ನಮಃ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮಗಳು ಹಾಗೂ ಭಗವತ್ಪಾದ ಶ್ರೀ ಆದಿಶಂಕರಾಚಾರ್ಯ ವೇದಾಂತ ಅಧ್ಯಯನ ವೃತ್ತಕ್ಕೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ನಾವಿವಾಗ ಅಪರೋಕ್ಷಾನುಭೂತಿ ಗ್ರಂಥವನ್ನ ನಾವು ಮನನ ಮಾಡ್ತಾ ಇದ್ದೀವಿ. ಈ ತರಗತಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇದುವರೆಗೂ ನಾವು 82 ಶ್ಲೋಕದವರೆಗೂ ಮನನ ಮಾಡಿದ್ದೀವಿ. ಇವತ್ತು 83ರಿಂದ ನಾವು ಮುಂದುವರಿಸೋಣ. 83ನೇ ಶ್ಲೋಕ ಏನ್ ಹೇಳುತ್ತೆ? ಯದ್ವದಗ್ನೌ ಮಣಿತ್ವಂ ಹಿ ಮಣೌ ಪಾವಹ್ನಿತಾಪುಮಾನ್ ತದ್ವದಾತ್ಮನಿ ದೇಹತ್ವಂ ಪಶ್ಯತ್ಯಜ್ಞಾನ ಯೋಗತಃ. ಇದರ ಅರ್ಥ, ನಿಗಿ ನಿಗಿ ಉರಿಯುತ್ತಿರುವ ಚಿಕ್ಕ ಬೆಂಕಿಯ ಕೆಂಡವನ್ನು ನೋಡಿದಾಗ ಒಮ್ಮೊಮ್ಮೆ ಇದು ರತ್ನ ಎಂಬ ಭ್ರಾಂತಿ ಉಂಟಾಗುತ್ತದೆ. ಅದೇ ರೀತಿ ಫಳಫಳ ಹೊಳೆಯುವ ರತ್ನವನ್ನು ಕಂಡಾಗ ಇದು ಬೆಂಕಿಯ ಕೆಂಡ ಎಂಬ ಭ್ರಮೆಯೂ ಆಗುತ್ತದೆ. ಅದೇ ರೀತಿ ಅಜ್ಞಾನಿಗಳು ಆತ್ಮನನ್ನೇ ದೇಹವೆಂದು ಭಾವಿಸುತ್ತಾರೆ. ಇದು ನಾವು ಸುಮಾರು ಶ್ಲೋಕಗಳಲ್ಲಿ ನೋಡ್ತಾ ಇದ್ದೀವಿ. 75ನೇ ಶ್ಲೋಕದಿಂದ 86ರವರೆಗೂ ಏನು ಅಜ್ಞಾನದಿಂದ ಹೇಗೆ ಅಧ್ಯಾಸ ಅನ್ನೋದು ಉಂಟಾಗುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀವಿ. ಈಗ ಇದಕ್ಕೆ ಅಜ್ಞಾನವೇ ಕಾರಣ ಅಂತ. ಇಲ್ಲಿ 83ರಲ್ಲಿ ಏನು ಇವಾಗ ಅನ್ನೋದನ್ನ ತಿಳ್ಕೊಳ್ತಾ ಇದ್ವಿ. ಇದನ್ನು ಸ್ವಲ್ಪ ವಿವರವಾಗಿ ವಿಶ್ಲೇಷಣೆ ಮಾಡೋಣ. ಲಕ್ಷ್ಮೀಜಿ, ಇದರಲ್ಲಿ ಅರ್ಥ ನಾನು ಸಂಕ್ಷಿಪ್ತವಾಗಿರೋದನ್ನ ಹೇಳ್ದೆ ಅಲ್ವಾ? ನಿಗಿ ನಿಗಿ ಉರಿಯುತ್ತಿರುವ ಚಿಕ್ಕ ಬೆಂಕಿಯ ಕೆಂಡವನ್ನು ನೋಡಿದಾಗ ಒಮ್ಮೊಮ್ಮೆ ಇದು ರತ್ನ ಎಂಬ ಭ್ರಾಂತಿ ಉಂಟಾಗುತ್ತೆ. ಅದೇ ರೀತಿ ಫಳಫಳ ಹೊಳೆಯುವ ರತ್ನವನ್ನು ಕಂಡಾಗ ಇದು ಬೆಂಕಿಯ ಕೆಂಡ ಎಂಬ ಭ್ರಮೆಯೂ ಆಗುತ್ತದೆ. ಅದೇ ರೀತಿ ಅಜ್ಞಾನಿಗಳು ಆತ್ಮವನ್ನೇ ದೇಹವೆಂದು ಭ್ರಮಿಸುತ್ತಾರೆ. ನಾವು ಹಿಂದೊಂದ್ ಟೈಮ್ನೊಳಗ ನಾನಂತೂ ಹೆಚ್ಚು ಕಡಿಮೆ ಹಂಗ ಇದ್ದೆ ಅಂತ ಹೇಳಾಕ ಇಷ್ಟಪಡ್ತೇನ್ರಿ. ಯಾಕಂದ್ರ ಹೆಂಗಿ ದೇಹ ಮನಸ್ಸು ಬುದ್ಧಿ ಎಲ್ಲಾ ದೇಹ ಮನಸ್ಸು ಬುದ್ಧಿ ಅಹಂಕಾರ ಎಲ್ಲಾ ನಾನೊಂದು ಹುಡುಗಿ ಅಥವಾ ನಾನೊಂದು ಹೆಣ್ಮಗಳು ಅಂತಂದು ಹೇಳಿ ಎಲ್ಲೇ ಹೋದ್ರು ಸಂಕೋಚ ಪಡೋದಾಗ್ಲಿ ಅಥವಾ ಏನಾರ ಕೆಲ್ಸ ಮಾಡೋ ಮುಂದಾದ್ರೂನು ಇಷ್ಟು ಫ್ರೀಯಾಗಿ ಮಾತಾಡ್ಲಿಲ್ದಂಗ ಇರೋದು. ಯಾಕಂದ್ರೆ ನನ್ಗ ಅವಾಗ ನಾನ್ ಒಂದು ಚೈತನ್ಯ ಆತ್ಮ ಅನ್ನೋದ್ ಒಂದು ಒಳಗಡೆ ಧೈರ್ಯನೂ ಇರ್ಲಿಲ್ಲ ಅಮ್ಮ. ಆಮೇಲೆ ಇನ್ನೊಂದು ನಾವು ಈ ಹುಡುಗಿಯರ್ ಅನ್ನತ್ಲೇನ ಹಿಂಗ ಇದ ತರ ಕಟ್ಪಾಡು ಅನ್ನೋದೊಂದು ಮನ್ಯಾಗ ಇದ್ದಿರೋದ್ರಿಂದ ಆ ತರ ಆ ಪದ್ಧತಿಯೊಳಗ್ ಬೆಳ್ದಿರೋದ್ರಿಂದ ಹಂಗ ಇರ್ತಿತ್ತು ಅಮ್ಮ. ದೊಡ್ಡೋಳು ಮನ್ಯಾಗ. ಹೇಳಿ, ನೆಟ್ವರ್ಕ್ ಇಶ್ಯೂನಾ? ಲಕ್ಷ್ಮಿ ಅವರೇ, ಏನೋ ಒಂದ್ ಕೆಲ್ಸ ಮಾಡ್ಬೇಕಾದ್ರೂ ಅದು ನಮ್ದ ನೀನ್ ಈ ತರ ಅಂತ ಹೇಳಿ ಇದ್ದಾಗ ನಮ್ಮನ್ ಮ್ಯಾಲೆ ಏರಾಕ್ ಬಿಡಂಗೆ ಇಲ್ಲ ರೀ. ಆ ತರ ಆಗ್ಬಿಡ್ತೈತಿ. ಹುಡುಗಿಯರ್ ಇಂಥವೆಲ್ಲಾ ಮಾಡಂಗಿಲ್ಲ, ಹುಡುಗಿಯರ್ ಅಂತವೆಲ್ಲಾ ಮಾಡಂಗಿಲ್ಲ, ಹೆಣ್ಮಕ್ಳಿಗೆ ಇದೆಲ್ಲಾ ಪದ್ಧತಿ ಅಲ್ಲ ಅಂತಂದ್ ಹೇಳಿ ನಡ್ಕೊಂಡ್ ಬರ್ತಿರೋದ್ರಿಂದ ಅವಾಗ ನಾವೊಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆಗೆ ತಲಿ ಬಗ್ಗಿಸ್ತೇವ್ರಿ. ನಮ್ಮೊಳಗ್ ನಾವ್ ಒಂದ್ ಚೈತನ್ಯ ಆತ್ಮ ನಾವೆಲ್ಲಾ ನಾವ್ ಈ ತರ ಅನ್ನೋ ಒಂದ್ ಮನೋಭಾವನೆ ಬರಂಗೇ ಇಲ್ಲ ಅಮ್ಮ. ಆ ತರ ಅಲ್ಲ. ನೀವು ದೇಹ ಮನಸ್ಸು ಬುದ್ಧಿ ಅನ್ನೋದೊಂದು ಬೆಂಕಿ ಇದ್ದಂಗ ಆ ಬೆಂಕಿ ಒಳಗ ಹೆಂಗ ಒಂದ್ ವಜ್ರದ ಫಳಫಳ ಹೊಳೆಯತ್ತರ ನಿಮ್ದ ನೀ ದೇಹ ಮನಸ್ಸು ಬುದ್ಧಿ ಒಳಗ್ ಒಂದ್ ಚೈತನ್ಯ ಆತ್ಮ ಅನ್ನೋದೊಂದ್ ವಜ್ರ ಐತಿ ಅಂತ ಹೇಳಿ ನಮಗ್ ತಿಳಿಸ್ಕೊಡ್ತಾ ಇದಾರ. ನನ್ಗೆ ಹಂಗ ಅನಿಸ್ತವಮ್ಮ. ಇನ್ನೊಂದ್ಸತಿ ಓದ್ತೇನ್ರಿ. ಅದು ಎಲ್ಲೋ ಬೇರೆ ಕಡೆ ಹೋಗ್ತವಮ್ಮ. ಮತ್ತೆ ರತ್ನವನ್ನು ಕಲ್ಪಿಸಿಕೊಳ್ಳುವಂತೆ ಅಂತಂದ್ ಹೇಳಿ ಹೇಳ್ಯಾರಮ್ಮ. ಈ ದೇಹ ಮನಸ್ಸು ಬುದ್ಧಿ ಒಳಗ ಒಂದ್ ರತ್ನ
ನೆಟ್ವರ್ಕ್ ಇಶ್ಯೂ. ಹಾಗೇನೆ ನಾವು ಇವಾಗ ಎಲ್ಲ ಸ್ವಲ್ಪ ದೂರದಲ್ಲಿರುತ್ತೆ, ತುಂಬಾ ಹತ್ರದಲ್ಲಿ ಇದ್ದಾಗಲ್ಲ, ದೂರದಲ್ಲಿ ಇದ್ದಾಗ ಬೆಂಕಿನ ಏನು ಅದು ಸಣ್ಣದಾಗಿ ಕಾಣಿಸುತ್ತೆ, ಅವಾಗ ಇದು ರತ್ನ ಅಂತ ಅನ್ಕೊಳ್ತೀವಿ. ಆಮೇಲೆ ಹಾಗೇನೆ ನಿಜವಾಗ್ಲೂ ರತ್ನವೇ ಅಲ್ಲಿ ಬಿದ್ದಿದ್ರು ಸಹ ಅದು ಏನೋ ಬೆಂಕಿಯ ಕಿಡಿ ಅಂತ ಅಂದ್ಬಿಟ್ಟು ಅನ್ಕೊಳ್ತೀವಿ. ಅಂದ್ರೆ ನಮ್ಗೆ ಸತ್ಯ ಅಲ್ಲಿ ಗೊತ್ತಿಲ್ಲ, ಅದರಿಂದ ನಾವು ಬೇರೆದಾಗಿ ನಾವು ಕಲ್ಪನೆ ಮಾಡ್ಕೊಳ್ತೀವಿ. ಹಾಗೇನೆ ನಾನು ಯಾರು ಅನ್ನೋದು ನನಗೆ ಅಜ್ಞಾನ. ಈ ಅಜ್ಞಾನದಿಂದ ಈ ದೇಹ ಮನಸ್ಸು ಬುದ್ಧಿಗಳನ್ನೇ ನಾನು ಅಂತ ತಿಳ್ಕೊಳ್ತೀನಿ. ಅದು ತಪ್ಪು ತಿಳುವಳಿಕೆ ಅಂತಂದ್ಬಿಟ್ಟು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಆತ್ಮನನ್ನೇ ನಾನು ದೇಹನೇ ಆತ್ಮ ಅಂತಂದ್ಬಿಟ್ಟು ತಪ್ಪಾಗಿ ತಿಳ್ಕೊಳ್ತಾ ಇದ್ದೀನಿ ಅಂತ. ಲಕ್ಷ್ಮಿಯವರು ಕೇಳಿಸ್ತಾ ಈಗ? ಬೇರೆಯವ್ರಿಗೆ ಏನಾದ್ರೂ ಅನುಮಾನ ಇದೆಯಾ? ಧನ್ಯವಾದಗಳು. ಇಂದ್ರಮ್ಮ ಅವರೇ ಏನಾದ್ರೂ ಹೇಳ್ಬೇಕು ಅಂತಿದ್ದೀರಾ? ಇಲ್ಲ ಮೇಡಮ್. 84ಕ್ಕೆ ಹೋಗೋಣ ಅಲ್ವಾ? ಹಾ. ಅಭ್ರೇಷು ಸತ್ಸುಧಾವತ್ಸು ಧಾವನ್ನಿವ ಯಥಾ ಶಶಿ ತದ್ವದಾತ್ಮನೆ ದೇಹತ್ವಂ ಪಶ್ಯತ್ ಅಜ್ಞಾನ ಯೋಗತಃ. ಆಕಾಶದಲ್ಲಿ ಮೋಡಗಳು ಓಡುತ್ತಿದ್ದರೆ ಅವುಗಳ ಮರೆಯಲ್ಲಿದ್ದ ಚಂದ್ರನೇ ಓಡುತ್ತಿರುವಂತೆ ತೋರುತ್ತಾನೆ. ಅದೇ ರೀತಿ ಅಜ್ಞಾನದಿಂದಾಗಿ ಆತ್ಮನಲ್ಲಿ ದೇಹತ್ವವನ್ನು ಆರೋಪಿಸುತ್ತಾರೆ. ಇದನ್ನ ಇಂದ್ರಮ್ಮ ಅವರು ವಿವರಣೆ ಕೊಡ್ತೀರಾ? ಹೇಳ್ತೀನಿ. ಅಂದ್ರೆ ನಾವು ಆಕಾಶವನ್ನು ನೋಡಿದಾಗ ಚಂದ್ರ ಚಲಿಸ್ತಾ ಇದ್ದಾನೇನೋ ಅಂತ ನಮ್ಗೆಲ್ಲ ಕಾಣಿಸ್ತದೆ. ನಾವೆಲ್ಲೋದ್ರೂ ಚಂದ್ರ ಹಿಂಬಾಲಿಸ್ತಾ ಇರ್ತಾನೆ. ಹಿಂದೆ ಹೋದ್ರೆ ಹಿಂದೆ, ಮುಂದೆ ಹೋದ್ರೆ ಮುಂದೆ, ಎಲ್ಲಾದ್ರೂ ಹಳ್ಳಿಲಾಗ್ಲಿ ದಿಡ್ಲಿಲಾಗ್ಲಿ ಅಥವಾ ಯಾವುದೇ ಇದ್ರಲ್ಲಾಗ್ಲಿ ಚಂದ್ರ ಒಂದೇ ಆಗಿರ್ತಾನೆ. ಚಂದ್ರ ಒಬ್ಬನೇ, ಆದ್ರೆ ಅನೇಕ ರೂಪದಲ್ಲಿ ಚಲಿಸ್ತಾ ಇರ್ತಾನೆ. ಆ ಮೋಡಗಳು ಚಲಿಸಿದ್ರು ಕೂಡ ಆ ಚಂದ್ರನೇ ಚಲಿಸ್ತಾ ಇದ್ದಾನೆ ಅಂತ ನಮಗೆ ಕಾಣಿಸ್ತದೆ. ಅಂದ್ರೆ ಇದು ಅಜ್ಞಾನನೇ. ಚಂದ್ರ ಎಲ್ಲಿ ಚಲಿಸೋದಿಲ್ಲ ಅನ್ನೋದು ನಮಗೆ ಗೊತ್ತಿದೆ. ಆದ್ರೂ ಕೂಡ ನಾವೇನ್ ಮಾಡ್ತೇವೆ, ಆ ಒಂದು ಇದಕ್ಕೆ, ಆ ನೋಟಕ್ಕೆ, ನಮ್ಮ ಕಣ್ಣಿನ ಇದಕ್ಕೆ ನಾವು ಒಳಗಾಗಿ ಅಜ್ಞಾನದಿಂದ ಚಂದ್ರ ಚಲಿಸ್ತಾ ಇದ್ದಾನೆ ಅಂತ ತಿಳ್ಕೊಳ್ತೇವೆ. ಆ ಮೋಡಗಳು ಹೇಗೆ ಮುಚ್ಚಾಕೊಳ್ತದೆ, ಚಂದ್ರನ್ನ ಹೇಗೆ ಚಲನೆಯಲ್ಲಿ ಒಳಗಾದಂತೆ ಕಾಣಿಸುವಂತೆ ಮಾಡ್ತದೆ, ಅದೇ ತರಹ ಅಜ್ಞಾನವು ನಮ್ಮಲ್ಲಿರ್ತಕ್ಕಂತಹ ಜ್ಯೋತಿ ಸ್ವರೂಪರಾದ ಪರಬ್ರಹ್ಮನನ್ನು ಅಥವಾ ಆತ್ಮನನ್ನು ಅಥವಾ ನಮ್ಮ ಬೆಳಕನ್ನು ಅರಿವಿಗೆ ಬರದಲೇ ನಾವು ಈ ಮೋಹಕ್ಕೆ ಒಳಗಾಗ್ಬಿಡ್ತೀವಿ. ಅಥವಾ ಮೋಡಗಳಂತೆ ಮುಸುಕಿರ್ತಕ್ಕಂಥ ಅಜ್ಞಾನವನ್ನು ತೆಗೆದ್ರೆ ಒಳಗಿರ್ತಕ್ಕಂಥ ಪರಬ್ರಹ್ಮ ನಮ್ಗೆ ಕಾಣಿಸ್ತಾನೆ. ಅರಿವೇ ಬ್ರಹ್ಮ. ಅರಿವಿನಿಂದ ಅಜ್ಞಾನದಿಂದ ಹೊಸಕು ಹಾಕಿ ನಮ್ಮ ಜ್ಞಾನದಿಂದ, ಜ್ಞಾನ ರೂಪದಿಂದ ನಾವು ನೋಡಿದಾಗ ನಮ್ಮಲ್ಲಿರುವ ಆತ್ಮನನ್ನು ಕಾಣಬಹುದು. ಇದು ಚಂದ್ರನ್ಗೆ ಆತ್ಮನನ್ನ ಹೋಲಿಕೆ ಮಾಡಿದ್ದಾರೆ ಅನ್ಸುತ್ತೆ ಮೇಡಮ್. ಇದು ಚಲನೆಯನ್ನ ಮಾಡಿದ್ದಾರೆ. ಅಂದ್ರೆ ಅಧ್ಯಾಸ ಆಗಿದೆ ಚಲನೆ ಅನ್ನೋದು, ಹೇಗೆ ಅಧ್ಯಾಸ ಆಗುತ್ತೆ ಅಂತ ಬಿಟ್ಟು. ಅಂದ್ರೆ ಅಧ್ಯಾಸ ಮೇಡಮ್, ಅದು ಏನ್ ವರ್ಡ್? ಅಧ್ಯಾಸ ಅಂದ್ರೆ ನಮ್ಗೆ ನಿಜ ಗೊತ್ತಿಲ್ಲ, ಅಲ್ಲಿ ಏನಾಗ್ತಿದೆ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಬೇರೆ ಇದರ ಚಲನೆ ಇದರ ಮೇಲೆ ಆರೋಪ ಆಗಿರೋದಕ್ಕೆ ಅಧ್ಯಾಸ ಅಂತ ಹೇಳೋದು. ಅಂದ್ರೆ ಆರೋಪ ಆಗುತ್ತೆ, ಆ ಚಲನೆ ಅನ್ನೋದು ಇನ್ನೊಂದ್ರ ಮೇಲೆ ಆರೋಪ ಆಗೋಗುತ್ತೆ, ಅದಕ್ಕೆ ಅಧ್ಯಾಸ ಅಂತ ಹೇಳೋದು. ಇವಾಗ ಟ್ರೈನ್ ಅಲ್ಲಿ ಕೂತಿರ್ತೀವಿ, ನಮ್ ಟ್ರೈನ್ ಏನು ಚಲಿಸ್ತಾ ಇರಲ್ಲ, ಪಕ್ಕದ ಟ್ರೈನ್ ಚಲನೆ ಆಗ್ತಾ ಇರುತ್ತೆ. ಓ ನಮ್ದೇ ಹೋಗ್ಬೇಕಾದ್ರೂ ಅಷ್ಟೇ, ಬಸ್ಗಳಲ್ಲಿ ಮರಗಳು ಬಸ್ಸಲ್ಲೂ ಕಾರಲ್ಲೂ ಆಗುತ್ತೆ, ಹಾಗೆಲ್ಲ ಆಗುತ್ತೆ. ಸಾಮಾನ್ಯವಾಗಿ ಅಂದ್ರೆ ನಾವ್ ಒಂದು ಕ್ಷಣ ನಾವು ಮೈ ಮರ್ತ್ ಬಿಟ್ಟಿರ್ತೀವಿ, ಆಗ ನಮ್ದೇ ಚಲನೆ ಆಗ್ತಾ ಇದೆ ಅಂತಂದ್ಬಿಟ್ಟು ಅನ್ಕೊಳ್ತೀವಿ. ಹಾಗೆ ನಮ್ಗೆ ನಿಜ ಪರಿಸ್ಥಿತಿ ಗೊತ್ತಿಲ್ಲ ಅಲ್ಲಿ, ಅದಕ್ಕೆ ಬೇರೆದರದ್ದು ಚಲನೆ ಇಲ್ಲಿ ಆರೋಪ ಆಯ್ತು. ಅದೇ ರೀತಿಯಲ್ಲಿ ಇಲ್ಲಿ ಚಂದ್ರನನ್ನ ಹೋಲಿಕೆ ಮಾಡಿ ಹೇಳಿದ್ದಾರೆ. ಹಾಗೆ ನಾವು ಇವಾಗ ಆತ್ಮನನ್ನ, ದೇಹವನ್ನ ಯಾವ ರೀತಿ ಹೋಲಿಕೆ ಮಾಡ್ಕೊಳ್ಬೇಕು ಅಂತ, ಚಲನೆ ಆಗೋದೆಲ್ಲಾನು ಈ ದೇಹದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿನಲ್ಲಿ ಅಲ್ವಾ? ದೇಹದಲ್ಲಿ ಆಗತ್ತೆ ಚಲನೆ, ಮತ್ತೆ ಮನಸ್ಸಿನಲ್ಲಿ ಓಟಗಳು ನಡೀತಾ ಇರುತ್ತವೆ, ಯೋಚನೆಗಳು, ಬುದ್ಧಿಯಲ್ಲಿ ಬೇಕಾದಷ್ಟು
ಸರಪಳಿ. ಒಂದು ಹ್ಮ್ ಕ್ಷಣನೂ ಸುಮ್ಮನೆ ಇರಲ್ಲ, ಇದು ಈ ಚಲನೆ ನಡೀತಾನೇ ಇರುತ್ತೆ. ಆದ್ರೆ ಹ್ಮ್ ಆತ್ಮನಿಗೆ ಚಲನೆ ಇದೆಯಾ? ಆತ್ಮನಿಗೆ ಯಾವ ಕೆಲವು ಚಲನೆಯೂ ಇಲ್ಲ. ಅಂತಹ ಹ್ಮ್ ಚಲನೆ ಇಲ್ಲದೆ ಇರುವಂತಹ ಆತ್ಮನ ಮೇಲೆ ಇವೆಲ್ಲವೂ ಚಲನೆ ಇರೋ ರೀತಿಯಲ್ಲಿ ಆರೋಪವನ್ನ ಮಾಡಿ ಇದೆ. ಹ್ಮ್ ಯಾತಕ್ಕೆ? ನಮಗೆ ನಿಜವಾಗ್ಲೂ ಆತ್ಮ ಅಂದ್ರೆ ಏನೋ, ಆತ್ಮನೇ ಹ್ಮ್ ನಾನು ಅನ್ನೋದು ನಮಗೆ ಹ್ಮ್ ಅಜ್ಞಾನ. ಈ ಹ್ಮ್ ಅಜ್ಞಾನದಿಂದ ಓ, ಇದು ಚಲನೆ ಇರೋದು ಈ ದೇಹವೇ ನಾನು ಅಂತಂದ್ಬಿಟ್ಟು ಅನ್ಕೊಳ್ತೀನಿ ಅಂತ ಅನ್ನೋದನ್ನ, ಅದನ್ನ ಹ್ಮ್ ಅವರು ಪಿನ್ ಪಾಯಿಂಟ್ ಮಾಡಿ ಹೇಳ್ತಾ ಇರೋದು. ಹೇಗೆ ನಾನು ದೇಹನೇ ನಾನು ಅನ್ಕೊಂಡ್ಬಿಡ್ತೀನಿ, ಆದ್ರೆ ಹ್ಮ್ ಅಲ್ಲ, ಇದು ತಪ್ಪು ತಿಳುವಳಿಕೆ. ಹ್ಮ್ ಹೀಗೆ ಅಧ್ಯಾಸದ ಪ್ರಭಾವದಿಂದ ನಾನು ತಪ್ಪು ತಿಳುವಳಿಕೆ ಮಾಡ್ಕೊಳ್ತೀನಿ. ಅದು ಅಧ್ಯಾಸ ಯಾಕಾಗತ್ತೆ? ಅವಿದ್ಯೆಯಿಂದ, ಹ್ಮ್ ಅಜ್ಞಾನದಿಂದ ಹ್ಮ್ ಅನ್ನೋದನ್ನ ತಿಳಿಸಿ ಹೇಳ್ತಾ ಇದ್ದಾರೆ. ಏನು ಸಂಶಯ ಯಾರಿಗೂ ಏನೋ ಇಲ್ವಾ? ಇದ್ರೆ ಹೇಳಿ, ಇಲ್ಲ ಅಂದ್ರೆ ಮುಂದಕ್ಕೆ ಹೋಗೋಣ. ಇಲ್ಲ ಅಂತಂದ್ರೆ 85 ನೋಡೋಣ. ಯಥೈವ ದಿಗ್ವ ಪರ್ಯಾಸೋ ಮೋಹಾದ್ಭವತಿ ಕಸ್ಯಚಿತ್ ತದ್ವದಾತ್ಮನೆ ದೇಹತ್ವಂ ಪಶ್ಯತ್ ಅಜ್ಞಾನ ಯೋಗತಃ. ಸಹ ಅಜ್ಞಾನದಿಂದ ಉಂಟಾಗುವಂತಹದ್ದನ್ನು ಹೇಳ್ತಾ ಇದ್ದಾರೆ. ಒಬ್ಬೊಬ್ಬರಿಗೆ ಕೆಲವೊಮ್ಮೆ ಪೂರ್ವ ಯಾವುದು ಪಶ್ಚಿಮ ಯಾವುದು ಅಂತಾನೆ ಗೊತ್ತಾಗಲ್ಲ. ನಮ್ಗಾಗುತ್ತೆ ಒಂದೊಂದ್ಸತಿ ಅಲ್ವಾ, ಬೇರೆಗೆ ಗೊತ್ತಿಲ್ಲದ ಕಡೆ ಕರ್ಕೊಂಡು ಹೋಗ್ರೆ ಗೊತ್ತಾಗದೆ ಇಲ್ಲ. ಸೂರ್ಯನ್ ನೋಡಿದ್ಮೇಲೆ ಗೊತ್ತಾಗೋದು. ಸೂರ್ಯ ಏನಾದ್ರು ಇಲ್ಲ ಅಂತಂದ್ರೆ ಗೊತ್ತಾಗಲ್ಲ. ಕತ್ಲಲ್ಲಿ ಕರ್ಕೊಂಡು ಹೋಗಿ ಬಿಟ್ರು ಎಲ್ಲಿ ಗೊತ್ತಾಗುತ್ತೆ? ಗೊತ್ತಾಗಲ್ಲ. ದಿಕ್ಕುಗಳು ಅದ್ಲು ಬದಲಾಗುತ್ತವೆ. ಈ ರೀತಿ ಬಂದನ್ನು ಮತ್ತೊಂದಾಗಿ ತಿಳಿಯೋದಕ್ಕೆ ಅಜ್ಞಾನನೇ ಕಾರಣ. ಅದೇ ರೀತಿ ಅಜ್ಞಾನದಿಂದಾಗಿ ಆತ್ಮವನ್ನೇ ದೇಹವೆಂದು ಭಾವಿಸಲಾಗುತ್ತೆ. ಇದೆಲ್ಲ ಉದಾಹರಣೆಗಳು ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಇದೆಲ್ಲ ಆಗ್ತಾ ಇರೋದು ತಪ್ಪು ತಿಳುವಳಿಕೆಯಿಂದನೇ. ಅದಕ್ಕೆ ನನಗೆ ಆತ್ಮ ಅನ್ನೋದು ಗೊತ್ತಿಲ್ಲ, ನಾನು ಆತ್ಮಸ್ವರೂಪಿ ಅನ್ನೋದು ಗೊತ್ತಿಲ್ಲದೆ ಇರೋದ್ರಿಂದ ಈ ದೇಹ ಮನಸ್ಸು ಬುದ್ಧಿಗಳಲ್ಲಿ ಆಗುವಂತಹ ಎಲ್ಲ ಪರಿವರ್ತನೆಗಳಾಗ್ಲಿ, ಚಟುವಟಿಕೆಗಳಾಗ್ಲಿ, ಎಲ್ಲವನ್ನೂ ಓ ನನಗೆ ಆಗ್ತಾ ಇದೆ ಅಂತಂದ್ಬಿಟ್ಟು ತಪ್ಪು ತಿಳ್ಕೊಳ್ತೀನಿ ಅನ್ನೋದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಇದನ್ನ ವೀಣಾ ಅವರು ವಿವರಿಸ್ತೀರಾ? 85ನೇದು. ಅದೇ ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ ಅನ್ನೋ ತರನೇ ಇದನ್ನು ನಾವು ಏನೂ ಅಲ್ಲ. ನಮ್ದು ಏನಿದ್ರು ಅದು ಒಂದು, ಈಗ ನಮ್ಗೆ ಇಷ್ಟುವರೆಗೂ ಎಕ್ಸಾಂಪಲ್ ಕೊಟ್ಕೊಂಬಂದ್ರಲ್ಲ, ಅದೇ ತರ ಇದನ್ನು ಮೋಡ ಸರ್ದಾಗೆ ಚಂದ್ರ ಇದ್ದಲ್ಲೇ ಇರುತ್ತೆ, ನಾವು ಓಡಾಡಿದ್ರೆ ಅದು ಓಡಾಡುತ್ತೆ ಆ ತರ. ಮತ್ತೆ ಇದು ಬೆಂಕಿ ತರ ಕಾಣುತ್ತೆ, ಆದ್ರೆ ಆ ಬೆಂಕಿ ತರ ಕಾಣೋದು ವಜ್ರ ಅಲ್ಲ, ಅಲ್ಲ ಇದು ಏನು, ಅದು ಬಂಗಾರ ಅಲ್ಲ, ಅದು ಬಂಗಾರದ ತರ ಹೊಳೆಯುತ್ತೆ ಆದ್ರೆ ಅದು ಬಂಗಾರ ಅಲ್ಲ. ಇದೆಲ್ಲ ಎಕ್ಸಾಂಪಲ್ ಕೊಟ್ಟು ನಮ್ಮನ್ನ ಅದು ಆತ್ಮ ಸ್ವರೂಪಿನ ನಮ್ಗೆ ತಿಳಿಸ್ತಾ ಇದ್ದಾರೆ. ಒಂದಲ್ಲ ಒಂದ್ ರೀತಿಲಿ ನಮ್ಮ ಹಲೋ ಹೇಳಿ. ಹೇಳಿ. ಅದೇ ಅಲ್ಲ, ನಂದು ಏನೋ ಆಯ್ತು. ಇದು ಆತ್ಮ, ನಾನು ಆನಂದ ಸ್ವರೂಪಿ. ನನ್ಗೆ ಒಂದು ಆತ್ಮ ಅನ್ನೋದು ನಮ್ಗೆ ಯಾರಿಗೂ ಅದಕ್ಕೆ ಒಂದು ಆಕಾರ ಇಲ್ಲ, ಗುಣ ಇಲ್ಲ, ಏನೂ ಇಲ್ಲ. ಈ ದೇಹ ಅನ್ನೋದು ನಮ್ಗೆ ಆತ್ಮನು ದೇಹನೂ ಒಂದೇ ಅಲ್ಲ, ಏನೋ ಒಂದಿದೆ. ದೇಹ ಅನ್ನೋದು ಬೇರೆ, ಆತ್ಮ ಅನ್ನೋದು ಬೇರೆ. ಅದನ್ನ ಸೈಂಟಿಫಿಕ್ ಆಗಿ ಕಂಡುಹಿಡಿಯಕ್ಕೂ ಆಗಲ್ಲ ಅನ್ನೋದನ್ನ ನಮ್ಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ತಾ ಬರ್ತಾ ಇದ್ದಾರೆ. ಈ ಆತ್ಮನ ಮೇಲೆ ಈ ದೇಹದ ಎಲ್ಲ ಬದಲಾವಣೆಗಳು, ಚಟುವಟಿಕೆಗಳು ಹೇಗೆ ಅಧ್ಯಾರೋಪ ಆಗ್ತಾ ಇದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಆದ್ರೆ ಈ ದೇಹ ನಾನಲ್ಲ ಅನ್ನೋದು ನಾವು ತಿಳ್ಕೊಳ್ಬೇಕು. ಆದ್ರೆ ದೇಹ ಆತ್ಮ ಅಲ್ಲ ಅನ್ನೋದು
ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಸರ್ವವು ಆತ್ಮನೇ ಆಗಿರುವಾಗ ಆತ್ಮ ಈ ದೇಹ ಸರ್ವ ಏನು? ಹೌದು, ದೇಹನೂ ಅದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನ ನಾವು ಮುಂದೆ ಮುಂದೆ ತಿಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿಯೊಂದು ಆತ್ಮನೇ ಅಂತ ಹೇಳಿದ್ದಾರೆ. ಹಾಗಾದ್ರೆ ದೇಹ ಯಾಕೆ ಆತ್ಮ ಅಲ್ಲ ಅಂದ್ರೆ, ದೇಹವನ್ನ ನಾವು ನಿಜ ಅಂತ ಅನ್ಕೊಂಡಿರೋದು ತಪ್ಪು. ದೇಹ ಅನ್ನೋದು ನಿಜಾನೇ ಅಲ್ಲ, ಅದು ಬರೀ ಹೇಗೆ ತೋರ್ಕೊಳ್ತಾ ಇದೆ. ಈ ಹಗ್ಗದ ಮೇಲೆ ಹಾವು ತೋರ್ಕೊಳ್ತಾ ಇದೆ, ಆದ್ರೆ ಅಲ್ಲಿ ಸತ್ಯ ಇದೆ. ಸತ್ಯ ಇರೋದೇನು? ಹಗ್ಗನೇ ಸತ್ಯ. ಮಿಥ್ಯವಾದದ್ದೇನು? ಹಾವು. ನಾವು ಹಾವೇ ಸತ್ಯ ಅಂತ ಅಂದ್ಬಿಟ್ಟು ಅನ್ಕೊಂಡು ಜೀವನ ಮಾಡ್ತಾ ಇದೀವಿ. ಆ ತಪ್ಪು ತಿಳುವಳಿಕೆ ತೆಗಿಬೇಕಷ್ಟೇನೆ. ಅಲ್ಲಿ ಏನು ನಾವು ಹಾವು ಅನ್ಕೊಂಡಿರೋದು ಹಗ್ಗನೇ. ಅದು ಜ್ಞಾನ ಬಂದ ಮೇಲೆ ನಾವು ಇಲ್ಲ, ಹಗ್ಗನೇ ಇರೋದು ಅಂತ ಅಂದ್ಬಿಟ್ಟು ತಿಳ್ಕೊಳ್ತೀವಿ. ಹಾಗೆ ಇಲ್ಲಿ ದೇಹ ಅನ್ನೋದು ಇಲ್ವೇ ಇಲ್ಲ, ಇಲ್ಲಿ ಬರೀ ಪರಮಾತ್ಮ ಮಾತ್ರನೇ ಇರೋದು ಅನ್ನೋದು ಜ್ಞಾನ ಬಂದಾಗ ತಿಳ್ಕೊಳ್ತೀವಿ. ಇವಾಗ ಅದನ್ನ ನಾವು ತಿಳ್ಕೊಳ್ಬೇಕು. ಈಗ ಮನನ ನಾವು ಮಾಡ್ತಾ ಇದೀವಲ್ಲ, ಇಲ್ಲಿ ಮನನ ಮಾಡ್ತಾ ಇರೋದ್ರಿಂದ ಆ ಸತ್ಯವನ್ನ ನಾವು ತಿಳ್ಕೊಳ್ಬೇಕು. ಈ ದೇಹ ಅನ್ನೋದು ಬರೀ ಮಿಥ್ಯ. ದೇಹ, ಮನಸ್ಸು, ಬುದ್ಧಿ ಎಲ್ಲವೂ ಸಹ ಮಿಥ್ಯ. ನಾವು ಅದೇ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ಆದ್ರೆ ಈ ಅಜ್ಞಾನವನ್ನು ಹೋಗ್ಲಾಡಿಸ್ಕೊಂಡಾಗ ಇಲ್ಲ, ಅದು ಮಿಥ್ಯ, ಆತ್ಮ ಮಾತ್ರ ಸತ್ಯ. ಇಲ್ಲಿ ಆತ್ಮವನ್ನು ಬಿಟ್ರೆ ಬೇರೆ ಏನು ಇಲ್ಲ, ಇರೋದು ಒಂದೇ ಅದ್ವೈತ. ಏಕೆಂದ್ರೆ ಎಲ್ಲ ಶ್ರುತಿಗಳು ಹೇಳಿದೆ. ಮತ್ತೆ ನಾವು ಪರಾಮರ್ಶೆಯನ್ನು ಮಾಡಿದಾಗ ನಮ್ಮ ಅನುಭವಕ್ಕೂ ಬರುತ್ತೆ. ಏಕೆಂದ್ರೆ ಸತ್ಯ ಆಗಿದ್ರೆ ದೇಹ ಎಲ್ಲ ಕಾಲದಲ್ಲೂ ಇರಬೇಕು, ಯಾವಾಗ್ಲೂ ಇರಬೇಕು. ಆದ್ರೆ ಇರಲ್ಲ ಅಲ್ವಾ? ನಿದ್ದೆ ಮಾಡಿದಾಗ್ಲೇನೆ ಇರಲ್ಲ. ದಿನದಲ್ಲಿ ಎಷ್ಟು 3 ಅವಸ್ಥೆಯಲ್ಲಿ 3 ತರ ಅವತಾರ. ಅಸತ್ಯ ಅಂತ ಹೆಂಗ್ ನಂಬ್ಕೊಳಕ್ಕಾಗತ್ತೆ? ಆದ್ರೆ ನಾನ್ ಮಾತ್ರ ಇರ್ತೀನಲ್ವಾ, ಎಲ್ಲ ಅವಸ್ಥೆಯಲ್ಲೂ ಇರ್ತೀನಿ. ಮತ್ತೆ ದೇಹ ಚಿಕ್ಕಂದಿಂದ ನಾವು ವಯಸ್ಸಾಗೋವರೆಗೂ ಎಲ್ಲ ಬದಲಾವಣೆಗಳು ಆಗತ್ತೆ. ಆ ಬದಲಾವಣೆಗಳೆಲ್ಲ ನಾವು ನೋಡ್ತಾ ಇದೀವಲ್ವಾ. ಆ ನೋಡ್ತಾ ಇರೋ ನಾನು ಮಾತ್ರ ಸತ್ಯ. ಆ ಬದಲಾವಣೆ ಆಗ್ತಾರ ದೇಹ ಸತ್ಯ ಅಲ್ಲ, ತೋರ್ತಾ ಇದೆ ಅಷ್ಟೇ. ಅದನ್ನೇ ಸತ್ಯ ಅಂತ ನಂಬ್ಕೊಂಡು ನಾನೇನ್ ಮಾಡ್ತೀನಿ, ಅಯ್ಯೋ ನಂಗೆ ವಯಸ್ಸಾಗೋಯ್ತು, ನಂಗೆ ಕಾಯಿಲೆ ಬಂದ್ಬಿಡ್ತು, ಹೀಗೆ ದುಃಖ ಪಡ್ತೀನಿ. ಆತ್ಮನಿಗೆ ಯಾವ ಕಾಯಿಲೆನೂ ಬರಲ್ಲ, ಯಾವ ವಯಸ್ಸು ಆಗಲ್ಲ, ಅದು ಹುಟ್ಟೋದು ಇಲ್ಲ, ಸಾಯೋದು ಇಲ್ಲ. ನಮ್ಗೆ ಹುಟ್ಟು ಸಾವು ಅನ್ನೋದು ಬರೀ ತೋರಿಕೆ ಅಷ್ಟೇ. ಈ ಹಾವು ಹುಟ್ಟುತ್ತಾ ಸಾಯ್ತಾ? ಏನಿಲ್ಲ, ತೋರ್ಕೊಂತ. ಅದೇನು ಹುಟ್ಟುತ್ತಾ ಹಗ್ಗದಲ್ಲಿ? ಇಲ್ಲ, ಹಗ್ಗದ ಮೇಲೆ ಅದು ತೋರ್ಕೊಂತು. ಯಾವಾಗ ಟಾರ್ಚ್ ಬಿಟ್ವಿ ಅದಿಲ್ವಾಯ್ತಷ್ಟೆ. ಹಾಗೆ ಈ ಪ್ರಪಂಚವೂ ಸಹ ಹಾಗೆ, ಈ ದೇಹ ಅನ್ನೋದು ಹಾಗೆ ಅಂತ ಈ ದೇಹನೇ ನಾವು ತಪ್ಪಾಗಿ ಆತ್ಮ ಅಂತ ತಿಳ್ಕೊಳ್ಬಾರ್ದು. ಮುಂದೆ ವಿಜಯಲಕ್ಷ್ಮಿ ಅವರು 86ನೇದು. ಮೇಡಮ್, ಇದರಲ್ಲಿ ಒಂದು ಪಾಯಿಂಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೇಳಿ. ಅಂದ್ರೆ ದಿಕ್ಸೂಚಿ ಅಂತಂದ್ರೆ ಈ ವಾಕ್ಯದ ಒಳ ಅರ್ಥ ಅಲ್ಲ, ಹಾಗೆ ಒಂದು ಶ್ಲೋಕದ ಅರ್ಥ ತೆಗೆದುಕೊಂಡಾಗ ನಾವು ಹೊರನೋಟಕ್ಕೆ ಆಗ್ಲಿ ಅಥವಾ ಈ ಪದಗಳ ಬಂಧದಿಂದ ದಿಕ್ಸೂಚಿ ಅಂದ್ರೆ ಈ ಸಮುದ್ರಯಾನದಲ್ಲಿ ಹಡಗು ಹೋಗ್ತಾ ಇತ್ತು, ಅಲ್ಲಿ ದಿಕ್ಸೂಚಿ ಇಲ್ದಲೆ ಹೋಗ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಒಂದೇ ತರ ಇರ್ತದೆ. ಅಕಸ್ಮಾತ್ ಆಗಿ ಆ ದೋಣಿ ಅಥವಾ ಹಡಗು ದಾರಿ ತಪ್ಪಿದಾಗ ಬಿರುಗಾಳಿಗೆ ಆಗ್ಲಿ, ಲಂಗರ್ ಹಾಕಿರ್ಲಿ, ಎಂತದೇ ಹಾಕಿರ್ಲಿ, ಅಲ್ಲಿ ಏನು ಗೊತ್ತಾಗೋದಿಲ್ಲ. ಯಾವ್ದು ದಿಕ್ಕಲ್ಲಿ ಹೋಗ್ಬೇಕು, ನಾನು ಪೂರ್ವಕ್ಕೆ ಹೋಗ್ಲೋ ಪಶ್ಚಿಮಕ್ಕೆ, ಯಾವ ಈಶಾನ್ಯ ಅನ್ನೋದು ಯಾವುದೇ ಆಗ್ಲಿ ಅವನ್ಗೆ ಅಷ್ಟ ದಿಕ್ಕುಗಳು ಕೂಡ ಗೊತ್ತಾಗೋದಿಲ್ಲ. ಆಗ ದಿಕ್ಸೂಚಿ ಅಂತ ಒಂದು ಇರ್ತದೆ, ಆ ಲೈಟ್. ಮೋಸ್ಟ್ಲಿ ಎಲ್ಲರೂ ನೋಡಿರ್ಬೋದು. ಆ ದಿಕ್ಸೂಚಿಯ ಮೂಲಕ ಅವನು ಅಥವಾ ಆ ಹಡಗ್ನಲ್ಲಿ ದಿಕ್ಸೂಚಿಯನ್ನ ಅಳವಡಿಸ್ಕೊಂಡಿರ್ತಾರೆ. ಅದು ದಿಕ್ಕನ್ನ ತೋರಿಸ್ತಾ ಇರ್ತದೆ. ಅದೇ ರೀತಿ ಈ ಆತ್ಮ ಅಂತಕ್ಕಂತಹ ಒಂದು ಇದನ್ನ ನಾವು ಗುರಿಯನ್ನ ಅನೇಕ ದಿಕ್ಸೂಚಿಗಳನ್ನ ನಾವು ಕಂಡಿಡ್ಕೊಂಡು ಅವುಗಳ ಮೂಲಕ ಹೋದ್ರೆ ಆ ಪರಮಾತ್ಮನ ಸನ್ನಿಧಿಯನ್ನ ನಾವು ಮುಟ್ಟಬಹುದು. ಆ ಪರಮಾತ್ಮನ ಎಲ್ಲಿ ಇರೋದಿಲ್ಲ, ದಾರಿ ಅಲ್ಲೇ ಇರ್ತದೆ. ಅದ್ರ ಮಾರ್ಗವನ್ನ ನಾವು ಕಂಡಿಡ್ಕೊಂಡು ಅದ್ರ ಮೂಲಕ ಹೋದಾಗ ನಾವು ಆ ಪರಬ್ರಹ್ಮನನ್ನ ಮುಟ್ಟಿ ಆತ್ಮನೇ ನಾನು ಅಂತ ಹೇಳಿ
ತಿಳ್ಕೋಬಹುದು ಅಂತ ಒಂದು ಅರ್ಥೈಸ್ಕೊಳ್ಳಿಕ್ ಇಷ್ಟಪಡ್ತೀನಿ. ಕರೆಕ್ಟ್ ನೀವು ಹೇಳಿರೋದು. ಹಾಗೆ ಹಾ. ನಮ್ಮ ಇಂದ್ರಿಯಗಳು ತುಂಬಾ ಪರಿಮಿತ ಅಲ್ವಾ? ಹಾ. ಅವು ಸತ್ಯವನ್ನು ತೋರ್ಸೋದಕ್ಕೆ ಅವ್ರಿಗೆ ಆಗಲ್ಲ. ಅದಕ್ಕೋಸ್ಕರ ಒಂದು ದಿಕ್ಸೂಚಿ ಬೇಕು. ಹಾಗೆ ನಾವಾಗಿ ನಾನ್ ಆತ್ಮ ಅಂತ ತಿಳ್ಕೊಳಕ್ ಆಗಲ್ಲ. ಅದಕ್ಕೇನೆ ವೇದಾಂತ ಇರೋದು, ಉಪನಿಷತ್ ಇರೋದು, ಗುರುಗಳಿರೋದು. ಸದ್ಗುರುಗಳ ಮುಖೇನ ನಾವು ಈ ವೇದಾಂತವನ್ನ ನಾವು ಅಭ್ಯಾಸ ಮಾಡೋದ್ರಿಂದ ನಾನು ಆತ್ಮಸ್ವರೂಪಿ ಅಂತ ತಿಳ್ಕೊಳಕ್ಕಾಗೋದು. ಅದು ಅವರು ದಿಕ್ಸೂಚಿ ತೋರಿಸ್ತಾರೆ. ಈ ಕಡೆ ಹೀಗೆ ಆತ್ಮ ಅಂತಂದ್ರೆ ಬೆರಳು ತೋರಿಸಿ ದಿಕ್ಸೂಚಿಯಾಗಿ ತೋರಿಸ್ತಾರೆ. ಆದ್ರೆ ಹೋಗಿ ನಾನು ಅದನ್ನ ಕಂಡುಕೊಳ್ಬೇಕಾಗಿರೋದು ನನ್ನ ಕರ್ತವ್ಯ. ಇಲ್ಲಿ ಅಪರೋಕ್ಷ ಅನುಭೂತಿಯಲ್ಲಿ ಹಾಗೆ ಗುರುಗಳು ತೋರಿಸ್ತಾರೆ. ಆ ಪರೋಕ್ಷ ಅನುಭೂತಿಯನ್ನ ನಾನು ಹೊಂದಬೇಕಷ್ಟೆ. ಹಾಗೆ ದಿಕ್ಸೂಚಿ ಅಂತಂದ್ರೆ ಅದನ್ನ ಹೀಗೆ ಅನ್ವಯ ಮಾಡ್ಕೊಳ್ಬೇಕು. ವಿಜಯಲಕ್ಷ್ಮಿ ಅವರಿಗೆ ಯಥಾ ಶಶಿ ಜಲೇ ಭಾತಿ ಚಂಚಲತ್ವೇನ ಕಸ್ಯಚಿತ್ ತದ್ವದಾತ್ಮನಿ ದೇಹತ್ವಂ ಪಶ್ಯತ್ ಅಜ್ಞಾನ ಯೋಗತಃ. ನೀರು ಅಲ್ಲಾಡುತ್ತಿದ್ದರೆ ಅದರಲ್ಲಿ ಪ್ರತಿಬಿಂಬಿತನಾದ ಚಂದ್ರನು ಅಲ್ಲಾಡುವಂತೆ ತೋರುತ್ತಾನೆ. ಇದೆಷ್ಟು ಚೆನ್ನಾಗಿದೆ ನೋಡಿ. ನೀರಿನಲ್ಲಿರುವ ಚಂಚಲತೆಯನ್ನು ಚಂದ್ರನಲ್ಲಿ ಆರೋಪಿಸಲಾಗುತ್ತದೆ. ಅದೇ ರೀತಿ ಜನರು ಅಜ್ಞಾನದಿಂದಾಗಿ ದೇಹದ ಕ್ಷಣಿಕತ್ವ, ಪರಿಮಿತತ್ವಾದಿಗಳನ್ನು ಆತ್ಮನಲ್ಲಿ ಆರೋಪಿಸುತ್ತಾರೆ. ವಿಜಯಲಕ್ಷ್ಮಿರೇ ಹೇಳ್ತೇನೆ. ಇದ್ರಲ್ಲಿ ಏನ್ ಹೇಳಿದಾರಮ್ಮ, ನೀರಿನಲ್ಲಿ ಚಂದ್ರನ ಪ್ರತಿಬಿಂಬ ಅಂದ್ರಮ್ಮ, ಈಗ ಒಂದು ಕೊಳದಲ್ಲಿ ನೀರ್ ಇರುತ್ತೆ. ಆ ನೀರಿನಲ್ಲಿ ಚಂದ್ರಬಿಂಬ ಚೆನ್ನಾಗಿ ಕಾಣಿಸ್ತಾ ಇರ್ತೈತಿ. ಆ ಕಾಣಿಸ್ತಾ ಇದ್ದಾಗ ಒಂದು ಜೋರಾದ ಗಾಳಿ ಬಂದಾಗ ಅದು ಎಲ್ಲ ಹಿಂಗ ತೆರೆಯಾಗಿ ಅದು ಮತ್ತೆ ಚಂದ್ರ ಅಲ್ಲಾಡ್ತಾನೇನೋ ಅನ್ನೋ ಹಾಗೆ ಕಾಣಿಸ್ತೈತಿ. ಅದೇ ರೀತಿ ಈಗ ನಮ್ಮ ಮನಸ್ಸಿನಲ್ಲಿ ಸತ ಶಾಂತವಾಗಿರುತ್ತೆ. ಇಷ್ಟೆಲ್ಲಾ ಜ್ಞಾನ ತಿಳ್ಕೊಂಡ್ಮೇಲೆ ಶಾಂತ ಆದಾಗ ಎಲ್ಲೋ ಒಂದು ಮನಸ್ಸಿಗೆ ಏನೋ ಒಂದು ಶಬ್ದ ಕೇಳಿದ ತಕ್ಷಣ ಆ ಮನಸ್ಸು ಸಹಿತ ಅಲ್ಲಾಡ್ತೈತಿ. ಹೇಗಂದ್ರೆ ಅಮ್ಮ, ಅದು ಈಗ ನಮ್ಗೆ ಈ ಒಂದು ಮನಸ್ಸಿನ ಕೊಳದಲ್ಲಿ ಹೆಂಗ್ ಕೊಟ್ಟಂತಾರ ಇಲ್ಲಿ ತಿಳಿಸ್ತಾರ ಅಂದ್ರ, ನಮ್ದು ಈ ಕೊಳ ಅಂದ್ರೆ ಇದು ಮನಸ್ಸಿನ ಒಂದು ಕೊಳ ಅಂತ ತಿಳ್ಕೊಬೇಕು. ಆ ನೀರಲ್ಲಿ ಅಂದ್ರೆ ಈಗ ಅಲ್ಲಿ ಆತ್ಮನೇ ಇದ್ದಾನೆ. ಆ ಚಂದ್ರ ಆತ್ಮ ಆಗಿದ್ದಾನೆ, ಅದೇ ಆತ್ಮ ಅಂತ ತಿಳ್ಕೊಂಡು, ಅಥವಾ ಆತ್ಮನ ಪ್ರತಿಫಲ, ಈ ಆತ್ಮನ ಪ್ರತಿಫಲ ಬಿದ್ದಾಗ ಅಲ್ಲಿ ಏನಾಗ್ತೈತಮ್ಮ, ಚಿದಾಭಾಸ ಆಗ್ತೈತಿ. ಹಾಗಾದಾಗ ನಮ್ಗ ಅರಿವು ಇರೋದಿಲ್ಲ. ಏನ್ ಚಿದಾಭಾಸಕ್ ನಾವು ಹೋಗ್ತೇವೆ ಅಂದ್ರೆ ನಮ್ಗ ಅದು ಅಜ್ಞಾನದಲ್ಲಿದ್ದಾಗ ನಮ್ಗೆ ಏನು ಅಂತ ಈ ಚಂದ್ರನ ಯಾವ್ದಕ್ಕೋಸ್ಕರ ನಮಗ್ ಉದಾಹರಣೆ ಕೊಟ್ಟಿದ್ದಾರೆ ಅಂತ ನಮಗ್ ಅರ್ಥ ಆಗೋದಿಲ್ಲ ಅಜ್ಞಾನ ಇದ್ದಾಗ. ಹಾಗಾಗಿ ನಮ್ಗೆ ಯಾವಾಗ ಅಲ್ಲಿ ನಮ್ಗೆ ಅರಿವು ಮೂಡ್ತೈತಿ, ಅದು ಮನಸ್ಸಿನಲ್ಲಿ ಚಂದ್ರ ಅನ್ನೋದು ಆತ್ಮ ಸ್ವರೂಪ ಅಂತ. ಈ ಮನಸ್ಸು ಅನ್ನೋದು ನೀರಿನ ತೆರೆ ಇದ್ದಾಗಮ್ಮ. ನೀರ್ ಹೇಗೆ ಈ ಬೇರೆ ಗಾಳಿ ಬಂದಾಗ ಆಗ್ಲಿ, ಅಥವಾ ನಮ್ಮ ಮನಸ್ಸಿನಲ್ಲಿ ಏನಾದ್ರು ಬೇರೆ ಬೇರೆ ವಿಚಾರಗಳು ಬಂದಾಗ ಆಗ್ಲಿ ಹೇಗೆ ಹೊಯ್ದಾಡ್ತಾ ಇರ್ತೈತಿ, ಅದನ್ನ ನೀರಿಗೆ ಹೋಲಿಸಿದಾರ. ಅದೇ ರೀತಿ ಈ ಚಿದಾಭಾಸ ಅನ್ನೋದು ಸಹಿತ ಅಲ್ಲಾಡ್ತೈತಿ ಅಂತ ಹೇಳಿ, ಈ ಕೊಳದ ನೀರ್ ಬದಲಾವಣೆ ಆಗ್ತೈತಿ ಅಂದ್ರ ಅಲ್ಲಿ ಚಂದ್ರನ ಪ್ರತಿಬಿಂಬನೂ ಬದಲಾವಣೆ ಆದ ಹಾಗೆ ಅಂತ. ಈಗ ನೀರ್ ಸ್ಥಿರವಾಗಿತ್ತು ಅಂದ್ರೆ ಚಂದ್ರ ಸ್ಥಿರವಾಗಿ ಕಾಣಿಸ್ತಾನ ಅಂತ. ಅದೇ ರೀತಿ ಈಗ ನಮ್ಮ ಮನಸ್ಸು ಶಾಂತವಾಗಿರ್ಬೇಕಂದ್ರೆ ನಮ್ಗೆ ಈ ಪೂರ್ಣ ಆದಂತ ಈ ಆತ್ಮಜ್ಞಾನ ತಿಳಿಬೇಕು. ಈ ಆತ್ಮಜ್ಞಾನ ತಿಳಿದಾಗ ನಾನು ಆತ್ಮಸ್ವರೂಪಿ, ನಾನು ಬ್ರಹ್ಮ ಸ್ವರೂಪಿ, ಚೈತನ್ಯ ಸ್ವರೂಪಿ ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಮೂಡಿದಾಗ ಅವಾಗ ಏನಾಗ್ತೈತಮ್ಮ, ಒಂದು ಸ್ಥಿರವಾದ ಬುದ್ಧಿ ನಮ್ಮಲ್ಲಿ ನೆಲೆಸ್ತೈತಿ. ಅವಾಗ ಈ ಚಂದ್ರನ ಅಲ್ಲಾಟನು ಸಹಿತ ಕೊಳದಲ್ಲಿ ನಿಲ್ತೈತಿ ಅಂತ. ಈ ಶರೀರನ್ನೇ ಕೊಳ ಅಂತ ತಿಳ್ಕೊಂಡು ಮನಸ್ಸನ್ನ ಕೊಳಕ್ಕೆ ಹೋಲಿಸಿ ಆತ್ಮನನ್ನೇ ಚಂದ್ರನಿಗೆ ಹೋಲಿಸಿದ್ದಾರೆ ಶಂಕರಾಚಾರ್ಯರು. ಆ ರೀತಿ ತುಂಬಾ ಚೆನ್ನಾಗಿ ಹೇಳಿದಿರ. ಅದನ್ನ ಈ ರೀತಿ ಹೋಲಿಸ್ಬಿಟ್ಟು ನಮ್ಗೆ ಅದನ್ನ ತಿಳಿಸ್ಕೊಟ್ಟಿದಾರಮ್ಮ ಈ ಉದಾಹರಣೆ ಮೂಲಕ. ಈ ಚಂದ್ರಂದು ಒಂದ್ ರೀತಿ ಬಹಳ ಚಂದ ಬಂದೈತಿ ಇದು. ತುಂಬಾ ಚೆನ್ನಾಗಿದೆ. ಮತ್ತೆ ಇದು ಯಾವಾಗ್ಲೂ ಅಷ್ಟೇ ಮನಸ್ಸಿಗೆ ಚಂದ್ರನ ಯಾವಾಗ್ಲೂ ಹೋಲಿಸ್ತಾರೆ. ಆದ್ರೆ ಇಲ್ಲಿ ಆತ್ಮನಿಗೆ ತೆಗೆದುಕೊಂಡಿರೋದು. ನೀವ್ ಹೇಳಿದ ಹಾಗೆ ಈ ನೀರನ್ನ ಮನಸ್ಸಾಗಿ ಹೋಲಿಸಿ. ಇದೆಲ್ಲ ಉಪಾಧಿಗಳಲ್ವಾ? ಮನಸ್ಸು ಮತ್ತೆ ದೇಹ ಇವೆಲ್ಲ ಉಪಾಧಿಗಳು.
ಈ ಉಪಾಧಿ ಅಲ್ಲಾಡ್ತು ಅಂತಂದ್ರೆ ನೀವ್ ಹೇಳ್ದಾಗೆ ಮನಸ್ಸು ಅಲ್ಲಾಡ್ತು ಅಂದಾಗ ಆ ಏನೋ ಆ ಚಿದಾಭಾಸ ಅಲ್ಲಾಡ್ದಂಗ್ ಕಾಣಿಸುತ್ತೆ, ಅಂದ್ರೆ ಪ್ರತಿಬಿಂಬ ಅಲ್ಲಾಡ್ದಂಗ್ ಕಾಣಿಸುತ್ತೆ. ಆದ್ರೆ ಬಿಂಬ ಅಲ್ಲಾಡ್ತಾ? ಚಂದ್ರ ಏನು ಅಲ್ಲಾಡಿಲ್ಲ ತಾನೆ. ಹಾಗೆ ಹೌದು, ಆತ್ಮ ಅಲ್ಲಾಡಲ್ಲ, ಆತ್ಮ ಸ್ಥಿರವಾಗೇ ಇರುತ್ತೆ. ಸ್ಥಿರವಾಗಿರ್ತಾನೆ. ಈ ಉಪಾಧಿಗಳಲ್ಲಿ ಏನು ಏರಿಳಿತಗಳ ಆದ್ರೆ ಆತ್ಮನೇ ಅಲ್ಲಾಡ್ದ ಹಂಗೆ ಭಾಸ ಭಾಸವಾಗತ್ತೆ. ಭಾಸ. ಹೌದು. ತುಂಬಾ ತುಂಬಾ ಸಂತೋಷ, ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ಬೇರೆ ಯಾರಾದ್ರೂ ಏನಾದ್ರೂ ಅದಕ್ಕೆ ಆಡ್ ಮಾಡೋದಿದ್ರೆ ಅಥವಾ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಳೋದಾದ್ರು. ಇನ್ನೊಂದಮ್ಮ, ಇದು 3 ದಾರಿದು ದಿಕ್ಸೂಚಿ ಬಗ್ಗೆ ಕೊಟ್ಟಿದ್ರಲ್ಲಮ್ಮ, ಹಾ, ಹಿಂದಿಂದು ಶ್ಲೋಕದ್ದು. ಅದ್ರಲ್ಲಿ ಹೇಳಿ. ದಿಕ್ಸೂಚಿದ ಅದು ನಾವೀಗ 3 ದಾರಿ ಅಂದ್ರೆ ನಾನೇನ್ ಅನ್ಕೊಂಡಿದ್ದೆ, ಈಗ ನಮ್ದೇ ಒಂದು ಜೀವನದ ಒಂದು ದಾರಿ ತಗೊಳ್ಳೋದು. ಅದು ಒಂದು ಜೀವನ ಅಂದ್ರೆ ಈಗ ನಮ್ದೊಂದು ಸಂಸಾರದಾದಂತ ಜೀವನ, ಇನ್ನೊಂದು ಈ ಪ್ರಾಪಂಚಿಕ ಜೀವನ, ಇನ್ನೊಂದು ನಮ್ಮ ಈ ಅಧ್ಯಾತ್ಮ ಜೀವನ ಅಂತ ಹೇಳಿ. ಇದ್ರಲ್ಲಿ ನಮ್ಗೆ ಯಾವ್ದು ಬೇಕೋ ನಾವು ಆರಿಸ್ಕೋಬೇಕು ಅಂತೇಳಿ. ಈಗ ಎಲ್ಲಿವರೆಗೂ ನಮ್ ಸಂಸಾರ ಜೀವನ ಮುಗಿತಾ ಬಂತು, ಈಗ ನಾವೇನ್ ಆರಿಸ್ಕೊಂಡಿದ್ದೀವಮ್ಮ, ಆತ್ಮಕ್ಕೆ ಒಂದು ಸಾಕ್ಷಾತ್ಕಾರ ಪಡೆಯೋದಕ್ಕೆ ಒಂದು ದಾರಿಯನ್ನ ಆರಿಸ್ಕೊಂಡಿದೀವಿ ಅಂತ. ಈ ರೀತಿ ಒಂದು ದಿಕ್ಸೂಚಿಯನ್ನ ನಾವು ಇಲ್ಲಿ ಉಪಯೋಗ ಮಾಡ್ಕೊಂಡ್ರೆ ಹೆಂಗೆ ಅಂತ ಹೇಳಿ ಅಮ್ಮ. ಓಕೆ, ಅದೇ ಇದುವರೆಗೂ ಇದು ಅಜ್ಞಾನದ ಬಗ್ಗೆ ಎಲ್ಲ ತಿಳಿಸ್ಕೊಟ್ರು. ಇನ್ಮೇಲೆ ಪೂರ್ತಿಯಾಗಿ ಜ್ಞಾನಿಯ ಬಗ್ಗೆ ತಿಳಿಸ್ಕೊಡ್ತಾರೆ. ಅಜ್ಞಾನದಿಂದ ನಾವು ಹೇಗೆ ತಪ್ಪು ತಿಳುವಳಿಕೆಗೆ ಒಳಗಾಗ್ತೀವಿ ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಜ್ಞಾನ ಬಂತು, ಇವಾಗ ಮುಂದೆ ಜ್ಞಾನಿಯ ಬಗ್ಗೆ ಹೇಗೆ ಅಂತ ಮುಂದುವರಿಸ್ತಾ ಹೋಗ್ತಾರೆ. ಎಂಬತ್ತ 7 ಲಕ್ಷ್ಮಿ ಅವ್ರಿಗೆ ಏವಮಾತ್ಮನಿ ನ ಜ್ಞಾತೆ ದೇಹಾಧ್ಯಾಸೋ ಹಿ ಜಾಯತೆ ಸ ಏವಾತ್ಮ ಪರಿಜ್ಞಾತೋ ಲೀಯತೆ ಚ ಪರಾತ್ಮನಿ. ಇದರ ಅರ್ಥ ಹೀಗೆ: ಅಜ್ಞಾನದಿಂದಾಗಿ ನಿತ್ಯ ಶುದ್ಧನಾದ ಆತ್ಮನಲ್ಲಿ ನಾನು ಗಂಡು, ನಾನು ಹೆಣ್ಣು, ನಾನು ಬಾಲಕ, ನಾನು ಮುದುಕ ಇತ್ಯಾದಿ ದೇಹಾಧ್ಯಾಸ ಉಂಟಾಗುತ್ತೆ. ಆತ್ಮಸ್ವರೂಪವು ತಿಳಿದ ನಂತರ ಎಲ್ಲ ಅಧ್ಯಾಸಗಳು ಸರ್ವಾಧಿಷ್ಠಾನವಾದ ಆತ್ಮನಲ್ಲಿ ಲಯ ಹೊಂದುತ್ತೆ ಅಂತ ಹೇಳ್ತಾರೆ. ಅಧಿಷ್ಠಾನ ಅಂತಂದ್ರೆ ಏನು ಅನ್ನೋದು ತಿಳಿಸ್ಕೊಡಿ. ಅಧ್ಯಾಸ ಅನ್ನೋದು ಏನು ಅನ್ನೋದು ಸ್ಪಷ್ಟತೆ ಇರಲಿ. ಲಕ್ಷ್ಮಿಯವರು. ಇದ್ರೊಳಗ ಅಧಿಷ್ಠಾನ ಅನ್ನೋದ್ರದ್ದು ಮೀನಿಂಗ್ ಹುಡುಕ್ತಾ ಇದ್ದೆ ಅಮ್ಮ ನಾನು. ನನಗ್ ತಿಳಿದಿದ್ದೇನಂತ ಹೇಳಿದ್ರೆ, ನಾವು ಸಣ್ಣವರು ಮಗು ಹುಟ್ಟಿದಾಗ ಒಂದು, ಬೆಳವಣಿಗೆ ಆಗಾಗ್ತಾ ಒಂದು, ವಯಸ್ಸಿಗೆ ಬಂದಾಗ ಒಂದು, ಮದ್ವೆ ಆದ್ಮೇಲೆ ಒಂದ್ ರೀತಿ, ಆಮೇಲೆ ಒಂದ್ ಏಜ್ ಆದ್ಮೇಲೆ 50, 70 ಆದ್ಮೇಲೆ ಒಂದ್ ರೀತಿ, ಅದಾದ್ಮೇಲೆ ದೇಹ ನಾಶನ ಆಗೋದು ಅಮ್ಮ. ದೇಹ ಮಾಯೆ ರೀ. ಇವತ್ತಿದ್ರುನು ನಾಳೆ ಇರಂಗಿಲ್ಲ ಅಮ್ಮ. ಆದ್ರ ಆತ್ಮ ಅನ್ನೋದು ಶಾಶ್ವತ, ಆತ್ಮ ಅನ್ನೋದು ಇದ್ದ ಇರ್ತತಿ ಅಂತಂದ್ ಹೇಳ್ಕೊಡ್ತಾ ಇದಾರ. ಅದಕ್ಕ ನೀವು ಇದ್ದಾಗ್ಲೇನ ಆತ್ಮ ಸಾಕ್ಷಾತ್ಕಾರ ಆತು ಮನುಷ್ಯನ್ಗಂತಂದ್ ಹೇಳ್ದಾಗ, ಅವ್ನ್ ಯಾವ್ದ ವಯಸ್ಸಿರ್ಲ್ರಿ, ದೊಡ್ಡವ್ರಿರ್ಲಿ ಸಣ್ಣವ್ರಿರ್ಲಿ ವಯಸ್ಸಾದವ್ರಿರ್ಲಿ, ಅವ್ರು ಒಂದ ರೀತಿಯೊಳಗ ಇರ್ತಾರ ಅಂತಂದ್ ಹೇಳಿ ನನಗ ಇದ ಅರ್ಥ ಹಂಗ ಅನಿಸ್ತು ಅಮ್ಮ. ಇದು ಹೇಗ್ ಗೊತ್ತಾ, ಇವಾಗ ನನ್ಗೆ ಒಂದ್ ಆತ್ಮ ಇದೆ, ನಿಮ್ಗೊಂದು ಆತ್ಮ ಇದೆ, ಮತ್ತೆ ಒಬ್ಬೊಬ್ಬರಿಗೂ ಒಂದೊಂದು ಆತ್ಮ ಇದೆ ಅಂತ ಅಂದ್ಬಿಟ್ಟು ನಾವು ಕಲ್ಪನೆ ಮಾಡ್ಕೊಂಡಿರ್ತೀವಿ. ಒಂದೊಂದು ದೇಹ ಇದೆ ಅಂತಂದ್ರೆ ಒಂದೊಂದು ಆತ್ಮ ಇದೆ ಅಂತ. ಹಾಗಲ್ಲ, ಆತ್ಮ ಸರ್ವ ವ್ಯಾಪಕವಾದಂತಹದ್ದು. ಆತ್ಮ ಇರೋದು ಒಂದೇ, ಆತ್ಮ ಬಿಟ್ಟು ಬೇರೆ ಇಲ್ಲ. ಆದ್ರೆ ನಮ್ಗೆ ಈಗ ದೇಹಗಳು ಎಲ್ಲ ಕಾಣಿಸ್ತಾ ಇದೆ ಅಲ್ವಾ, ಆ ದೇಹಗಳು ಬೇರೆ ಬೇರೆಯಾಗಿ ಕಾಣಿಸ್ತಾ ಇರೋದ್ರಿಂದ ನಾವು ಬೇರೆ ಬೇರೆ ಅಂತ ತಿಳ್ಕೊಳ್ತೀವಿ. ಅದರ
ನಾನು ನೋಡ್ಬಿಟ್ಟು ನಾನು ಹೆಂಗಸು ಗಂಡಸು ಅಂತಂದ್ಬಿಟ್ಟು ನಾವು ವಿಂಗಡಣೆಯನ್ನ ಮಾಡಿ ಅದೇ ಸತ್ಯ, ನಾನು ಚಿಕ್ಕೋನು ನೀವು ಹೇಳಿದ್ರಲ್ಲ ದೊಡ್ಡವನು, ಆ ರೀತಿಯಲ್ಲಿ ಸಹ ನಾವು ವಿಂಗಡಣೆಯನ್ನ ಮಾಡ್ತಾ ಹೋಗ್ತೀವಿ. ಆ ಪರಿಚ್ಛಿನ್ನತೆ ಯಾವಾಗ ಬರುತ್ತೆ? ದೇಹ ಅಂತ ಆದಾಗ ಮಾತ್ರ ಬರೋದು. ಆದ್ರೆ ಆತ್ಮ ನಾನು ಅಂದಾಗ ಅಲ್ಲಿ ಬೇರೆ ಬೇರೆ ಇಲ್ಲ. ಜ್ಞಾನಿಗೆ ಏನಾಗತ್ತೆ ಅಂದ್ರೆ ಈ ದೇಹಗಳು ಅನ್ನೋದೇ ಮಿಥ್ಯಾ, ಇವು ಬಂದು ಹೋಗುವಂಥವು ಬರೀ ತೋರಿಕೆ ಅನ್ನೋದು ಅವನಿಗೆ ಪರಮ ಸತ್ಯ ಗೊತ್ತಾಗೋಗ್ಬಿಟ್ಟಿರುತ್ತೆ ಅಲ್ವಾ. ಅದಕ್ಕೋಸ್ಕರ ಅದಕ್ಕೆ ಅವನು ಯಾವ ಒಂದು ಮಹತ್ತರವಾದ ವಿಷಯ ಅಂತ ಅವನು ತೆಗೆದುಕೊಳ್ಳಲ್ಲ. ಅದು ಇಲ್ಲ, ಅದು ಮಿಥ್ಯ, ಇಲ್ಲವೇ ಇಲ್ಲ. ಕೊನೆಗೆ ನಮಗೆ ಏನು ಎಲ್ಲ ಕಾಣಿಸ್ತಾ ಇರೋದ್ಯಲ್ಲ, ದೇಹಗಳಾಗಿ ಕಾಣಿಸ್ತಾ ಇದೆಯಲ್ಲ, ಅದು ಸಹ ಆತ್ಮವೇ. ಎಲ್ಲವೂ ಆತ್ಮನೇ ಆದ್ಮೇಲೆ ಜ್ಞಾನ ಬಂದ ಮೇಲೆ ಬರೀ ಆತ್ಮನೇ. ಇವಾಗ ಹಾವು ಹಗ್ಗನೆ ತೆಗೆದುಕೊಳ್ಳೋಣ. ಬೆಳಕು ಬಂದ ಮೇಲೆ ಹಾವು ಇಲ್ಲ ಅಂತ ಅವನಿಗೆ ಗೊತ್ತಾಗತ್ತೆ. ಅವನ್ ಮತ್ತೆ ಹಾವು ಅಂತಂದ್ಬಿಟ್ಟು ಯಾಕೆ ಅನ್ಕೊಳ್ತಾನೆ? ಅದು ಹಗ್ಗನೇ. ಹಾಗೆ ಇಲ್ಲಿರೋದು ಬರೀ ಆತ್ಮವೇ ಅಂತ ಗೊತ್ತಾದ್ಮೇಲೆ ಈ ಪ್ರಪಂಚ ಅನ್ನೋದೇ ಮಿಥ್ಯ, ಬರೀ ಇದು ತೋರ್ಕೊಳ್ತು ಅಷ್ಟೇನೆ ಅಂತಂದ್ಬಿಟ್ಟು ಅವನಿಗೆ ಸತ್ಯ ಅನ್ನೋದು ಗೊತ್ತಾಗುತ್ತೆ. ಆ ಸತ್ಯ ಗೊತ್ತಾದ್ಮೇಲೆ ಆ ಮಿಥ್ಯವಾದದ್ದು ಎಲ್ಲಿ ಹೋಗುತ್ತೆ ಅನ್ನೋದು ಪ್ರಶ್ನೆ. ಸತ್ಯ ಗೊತ್ತಾಗೋಯ್ತಲ್ಲ, ಅದು ಹೇಗೆ ಇವಾಗ ಹಗ್ಗದಲ್ಲಿ ಹಾವು ಕಾಣ್ತೋ, ಅದು ಬೆಳಕು ಹರಿದ ತಕ್ಷಣ ಹಗ್ಗದಲ್ಲೇ ಲೀನ ಆಯ್ತಲ್ಲ, ಆ ರೀತಿಯಲ್ಲಿ ಜ್ಞಾನ ಅನ್ನೋದು ಬಂದ ತಕ್ಷಣ ಎಲ್ಲವೂ ಆತ್ಮವೇ ಅಂತಂದ್ಬಿಟ್ಟು ಗೊತ್ತಾಗತ್ತೆ. ಆತ್ಮ ಬಿಟ್ರೆ ಬೇರೆ ಏನು ಇಲ್ಲ ಅಂತ ಜ್ಞಾನಿಗೆ ಗೊತ್ತಾಗತ್ತೆ ಅಂತ. ಏನಾದ್ರೂ ಡೌಟ್ ಇದೆಯಾ? ಹೇಳಿ ಇಂದ್ರಮ್ಮ ಅವರೇ. ಇಲ್ಲ ಮೇಡಮ್, ಡೌಟ್ ಏನಿಲ್ಲ. ನೆಕ್ಸ್ಟ್ ನಿಮ್ದೇನೆ. 88. ಸರ್ವಮಾತ್ಮತಯ ಜ್ಞಾತಂ ಜಗತ್ಸ್ಥಾವರ ಜಂಗಮಂ ಅಭಾತ್ ಸರ್ವಭಾವಾನಾಂ ದೇಹಾನಾಂ ಚಾತ್ಮತಾ ಕುತಃ. 88. ಚರಾಚರ ಜಗತ್ತೆಲ್ಲವೂ ಆತ್ಮನೇ ಎಂದು ಅರಿತಾದ ಮೇಲೆ ಆತ್ಮವನ್ನು ಬಿಟ್ಟು ಇನ್ನಾವ ವಸ್ತುಗಳು ಇಲ್ಲವೆಂದಾಯಿತು. ಹೀಗೆ ಇಲ್ಲದ ದೇಹಕ್ಕೆ ಆತ್ಮತ್ವವೆಲ್ಲಿಂದ? ಈಗ ನಾ ಹೇಳಿದಾಗೋಯ್ತು ಅನ್ಸುತ್ತೆ. ಸರಿ ಹೇಳಿ ನೀವು. ಹೌದು, ಆ ಮೂಲಕ ಉಳಿದೆಲ್ಲದರ ಅಸ್ತಿತ್ವವನ್ನು ಹೇಳುವ. ಅಂದ್ರೆ ಈಗ ಚಲಿಸ್ತಕ್ಕಂತಹ ಚರ ಮತ್ತು ಸ್ಥಿರ ಇಡೀ ಬ್ರಹ್ಮಾಂಡ ಅಂದ್ರೆ ಎಲ್ಲಾ ಪ್ರಪಂಚದಲ್ಲಿ ಕಂಡು ಬರ್ತಕ್ಕಂತಹ ಎಲ್ಲಾ ಚಲಿಸಬಲ್ಲ ಮತ್ತೆ ಸ್ಥಿರವಾದಂತಹ ಇಡೀ ವಿಶ್ವ ಅಂತ ಹೇಳ್ತಿದ್ದಾರೆ ಮೇಡಮ್. ಮೇಲೆ ಇಡೀ ವಿಶ್ವ ಸ್ಥಿರ ಹೆಂಗಾಗುತ್ತೆ? ಅದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇಡೀ ವಿಶ್ವವು ಆತ್ಮ ಎಂದು ತಿಳಿದಾಗ ಇತರ ಎಲ್ಲದರ ಅಸ್ತಿತ್ವವನ್ನು ನಿರಾಕರಿಸಿದಾಗ ದೇಹವು ಅದಾಗೋದೇ ಚರಾಚರ ಅನ್ನೋದಕ್ಕೆ ಆತರ ಸ್ಥಿರ. ಈಗ ಚಲಿಸಬಲ್ಲ ಅಂತಕ್ಕಂಥದ್ದು ಎಲ್ಲ ಅನಾತ್ಮಗಳು. ಅದಕ್ಕೆ ನಾನು ಚರಾಚರ ನನ್ನ ಬುಕ್ ಅಲ್ಲಿ ನಾನು ಅರ್ಥವನ್ನು ಓದೋದು. ಇಲ್ಲಿ ಟ್ರಾನ್ಸ್ಲೇಷನ್ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗತ್ತೆ, ಅದಕ್ಕೆ ಈ ಪುಸ್ತಕದಲ್ಲಿ ಇರೋದನ್ನ ಓದ್ತೀನಿ. ಚರ ಮತ್ತು ಸ್ಥಿರ ಅಂತಂದ್ರೆ ಚರ ಅಚರ. ಅಚರ, ಓಕೆ. ಇಡೀ ವಿಶ್ವವು ಆತ್ಮ ಎಂದು ತಿಳಿದಾಗ ನಾವು ಈಗ ಅರ್ಥ ಮಾಡ್ಕೊಳ್ತಾನೆ ಇದೀವಿ. ಇಡೀ ವಿಶ್ವದಲ್ಲಿ ಎಲ್ಲದರಲ್ಲೂ ಆತ್ಮ ಒಂದೇ, ಆತ್ಮ ಒಂದೇ, ನನ್ನಲ್ಲೂ ಎಲ್ಲರಲ್ಲೂ, ಎಲ್ಲ ಪ್ರಪಂಚದ ಚರಾಚರ ವಸ್ತುಗಳಲ್ಲಿ ಅಥವಾ ಪ್ರಾಣಿಗಳಲ್ಲಿ ಇಡೀ ವಿಶ್ವವೇ ಒಂದೇ ಆತ್ಮ. ಆತ್ಮದಲ್ಲಿ
ಬರ್ತಾ ಇದೆ. ನನ್ನಲ್ಲಿರುವ ಆತ್ಮನು ಒಂದೇ, ಎಲ್ಲಾ ಒಂದು ಬಾಹ್ಯದಲ್ಲಿ ಇರ್ತಕ್ಕಂತ ಎಲ್ಲ ಆತ್ಮಗಳು ಒಂದೇ ಅಂತ ತಿಳ್ಕೊಂಡಾಗ, ಆದ್ರೆ ಅಸ್ತಿತ್ವವನ್ನ ನಾವು ಅದರಲ್ಲೂ ಇದೆ, ಆದ್ರೆ ಅದೇ ಆತ್ಮದಿಂದನೇ ಈ ಅಸ್ತಿತ್ವ ಎಲ್ಲಾ ವಸ್ತುಗಳಿಗೆ ಅಥವಾ ಎಲ್ಲಾ ಒಂದು ಅಂದ್ರೆ ಅಸ್ಥಿರವಾದಂತಹ ವಸ್ತುಗಳಲ್ಲಿ ಕೂಡ ಆ ಅಸ್ತಿತ್ವವನ್ನು ಆ ಅಸ್ತಿತ್ವ ಕಂಡು ಬರ್ತದೆ. ಅದನ್ನ ನಿರಾಕರಿಸ್ಲಿಕ್ಕೆ ಆಗೋದಿಲ್ಲ. ದೇಹವೇ ಆತ್ಮ ಅಂತ ಹೇಳಲು ಹೆಂಗ್ ಸಾಧ್ಯ ಆಗುತ್ತೆ? ಎಲ್ಲ ಅನಾತ್ಮಗಳೆಲ್ಲ ಒಂದು ಅಸ್ಥಿರವಾದಂತಹ ಒಂದು, ಅಂದ್ರೆ ಎಲ್ಲಾ ವಸ್ತುಗಳಲ್ಲಿ ಆತ್ಮ ಇದೆ, ಪರಮಾತ್ಮ ಒಬ್ಬನೇ. ಆತ್ಮಗಳೇ ನಾನಾ ರೂಪದಲ್ಲಿ ಇದು ಬರ್ತಿದೆ, ಒಂದೇ ಆತ್ಮ. ಇವೆಲ್ಲ ನಶ್ವರವಾದಂತಹ ಅನಾತ್ಮಗಳ ಸ್ವರೂಪವನ್ನು ನಾವು ಬೇರೆ ಬೇರೆ ಅಂತ ತಿಳ್ಕೊಂಡಿದೀವಿ. ಅದಲ್ಲ, ಎಲ್ಲ ಆತ್ಮ ಒಂದೇ. ನನ್ನಲ್ಲಿರುವುದು ಅಥವಾ ಬೇರೆ ಎಲ್ಲ ಪ್ರಾಣಿ ಪಕ್ಷಿಗಳಾಗಿರೋದು, ಚರಾಚರ ವಸ್ತುಗಳಾಗಿರ್ಬೋದು, ಎಲ್ಲರಲ್ಲೂ ಇರ್ತದು ಒಂದೇ ಆತ್ಮ, ಅದೇ ಪರಮಾತ್ಮ, ಅದೇ ಬೆಳಕು ಅಂತ ಹೇಳ್ಬಿಟ್ಟು ಇಲ್ಲಿ ವಿವರಿಸ್ತಾ ಇದ್ದಾರೆ ಅನ್ಸುತ್ತೆ ಮೇಡಮ್. ಮತ್ತೆ ಇದಕ್ಕೆ ಒಂದು ಬೆಸ್ಟ್ ಉದಾಹರಣೆ ನನಗೆ ನೆನಪಾಗ್ತಾ ಇದೆ. ಆ ಮಡಕೆಯನ್ನು ತೆಗೆದುಕೊಂಡಾಗ ಅನೇಕ ರಂಧ್ರಗಳನ್ನ ಮಾಡಿ ಅದ್ರೊಳಗೆ ನಾವು ಒಂದು ಕ್ಯಾಂಡ್ಲು ಅಥವಾ ಒಂದು ಬೆಳಕನ್ನು ಇಟ್ಟಾಗ ಆ ಬೆಳಕೇನಾಗುತ್ತೆ, ಎಲ್ಲ ತೂತುಗಳ ಮೂಲಕ ವಿಸ್ತರಿಸ್ತದೆ. ಹಾಗೆ ಆತ್ಮವನ್ನ ನಾವು ಒಂದು ತೆಗೆದುಕೊಂಡಾಗ ಎಲ್ಲ ವಸ್ತುಗಳು, ಎಲ್ಲದರಲ್ಲಿ ಕಂಡು ಬರ್ತಕ್ಕಂತಹ ಚಲನೆಗೆ ಒಳಗಾಗಿರ್ತಕ್ಕಂತಹ ಅಥವಾ ಸ್ಥಿರವಾದಂತಹ ಎಲ್ಲಾ ವಿಶ್ವದಲ್ಲಿ ಇರ್ತಕ್ಕಂಥ ಎಲ್ಲದರಲ್ಲಿ ಆತ್ಮ ಒಂದೇ, ಅದೇ ಜ್ಯೋತಿ ಸ್ವರೂಪ ಅಂತ ಹೇಳ್ಬಿಟ್ಟು ಇಲ್ಲಿ ಹೋಲಿಕೆ ಮಾಡ್ಬೋದು ಅನ್ಸುತ್ತೆ. ಅಸ್ತಿತ್ವವನ್ನು ನಿರಾಕರಿಸ್ಲಿಕ್ಕೆ ಆಗೋದೇ. ದೇಹವು ಆತ್ಮನೇ ಅಂತ ಹೇಳಿ, ದೇಹವು ಆತ್ಮಕ್ಕೆ ದೇಹಕ್ಕೆ ಅಸ್ತಿತ್ವ ಬಂದಿರೋದು ಯಾವ್ದ್ರಿಂದ? ಆತ್ಮನಿಂದ. ಅದಕ್ಕೆ ಅದು ಅಸ್ತಿತ್ವ ಅನ್ನೋದು ಇಲ್ಲ. ದೇಹಕ್ಕೆ ಸ್ವಂತ ಅಸ್ತಿತ್ವ ಅನ್ನೋದಿಲ್ಲ, ಆತ್ಮನಿಂದ ಅದಕ್ಕೆ ಅಸ್ತಿತ್ವ ಬಂದಾಗ ಕಾಣಿಸುತ್ತೆ. ಅದನ್ನ ನಿರಾಕರಣೆ ಮಾಡಿದಾಗ ಅಲ್ಲಿ ಬರೀ ಆತ್ಮನಷ್ಟೇ ಇರೋದು ಹೇಳ್ತಾ ಇರೋದು. ಅಂದ್ರೆ ಪ್ರಪಂಚ ಮಿಥ್ಯ ಅಂತೇಳಿ ನಾವು ಈ ಅಜ್ಞಾನವನ್ನ ತಿಳ್ಕೊಂಡ್ಬಿಟ್ರೆ, ಜ್ಞಾನ ತಿಳಿದ ನಂತರ ಇದೆಲ್ಲ ಕೂಡ ನಮ್ಗೆ ಅಸ್ಥಿರ ಅನ್ಸುತ್ತೆ. ಮತ್ತೆ ಆತ್ಮ ಒಂದೇ, ಪರಮಾತ್ಮ ಒಬ್ರೇ ಅಂತೇಳಿ ನಾವು ಅರ್ಥೈಸ್ಕೋಬಹುದಾಗಿದೆ ಮೇಡಮ್. ಸೂಪರ್ ಇಂದ್ರಮ್ರೆ. ಓಹೋ ಮೇಡಮ್, ಅಷ್ಟೊಂದ ನನಗೆ ಇದು ಸಿಕ್ಕಿಲ್ಲ, ಯಾವ ಒಂದು ಮೆಟೀರಿಯಲ್ ಸರಿ ಸಿಗ್ತಾ ಇಲ್ಲ, ಆ ಬುಕ್ಕೆ ಸಿಕ್ಕಿಲ್ಲ ನನಗೆ. ಇಲ್ಲ, ನಾನು ಅದಕ್ಕೆ ನಾನು ಎಷ್ಟು ಎಲ್ಲ ಕಡೆಯಿಂದ ಸಂಗ್ರಹ ಮಾಡಿ ನಾನು ನಿಮ್ಗೆ ಒದಗಿಸ್ತಾ ಇದ್ದೀನಪ್ಪ, ನನ್ನ ಕೈಲಾದಷ್ಟು. ಇದನ್ನ ನಾನು ಏನು ಹೇಳ್ತಾ ಇದ್ದೀನೋ ಅದನ್ನೇ ಗುರುಜಿಗಳು ಹೇಳಿರೋದು ಅನ್ನೋದು ನನ್ನ ಪೂರ್ತಿ ನಂಬಿಕೆ. ಗುರುಜಿ ಟಾಕ್ಸ್ ಅಲ್ಲಿ ಇರೋದು, ನಾನೇನು ತೆಗ್ದಿದ್ದೀನೋ, ನೋಟ್ಸ್ ಮಾಡಿಟ್ಟಿದ್ದೀನೋ, ಇದನ್ನೇ ಅವ್ರು ಹೇಳ್ತಾ ಇರೋದು ಅಂತ ನಾನು ಪೂರ್ತಿ ಇದು ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ನಾನು ಇದನ್ನೇ ಹೇಳ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಅರ್ಥ ಹೇಳ್ತಾ ಇರೋದು, ನಾನು ಈ ಶ್ಲೋಕಗಳಿಗೆ ಅರ್ಥ ಹೇಳ್ತಾ ಇರೋದು ಬೇರೆ ಯಾವ್ದ್ರಿಂದ ಅಂದ್ರೆ ವೇದಾಂತ ಭಾರತಿ ಇದು ಅವರಿಂದ ಬರುತ್ತಿರೋದು. ವೇದಾಂತ ಮೇಡಮ್ ಅನುವಾದಕರು ಅನಂತ ಶರ್ಮಾ ಭುವನಗಿರಿ ಅಂತೆ. ವೇದಾಂತ ಭಾರತಿ ಪ್ರಕಾಶನ ಇದು. ಇದು ಅಂದ್ರೆ ತುಂಬಾ ಚಿಕ್ಕದಿದೆ, ಇದು ಇಷ್ಟು ಸಾಕಾಗಲ್ಲ ನಿಮ್ಗೆ. ನಾನು ಬೇರೆ ಇದರಿಂದ ಇಂಟರ್ನೆಟ್ ಇಂದ ಎಲ್ಲ ಕಲೆಕ್ಟ್ ಮಾಡಿರೋದನ್ನ ನಾನು ಹೇಳ್ತಾ ಇದ್ದೀನಿ. ಈ ಬರೀ ಶಾರ್ಟ್ ಇದನ್ನ ಹೇಳೋದನ್ನು ಈ ಪುಸ್ತಕದಿಂದ ತೆಗ್ದಿದ್ದೀನಿ ಅಷ್ಟೆ. ಇದನ್ನ ಫೋಟೋ ತೆಗೆದ್ಬಿಟ್ಟು ಕಳ್ಸೋಣ ಅಂತಂದ್ರೆ ತುಂಬಾ ಕೆಲ್ಸ ಆಯ್ತು, ಅದಕ್ಕೆ ನಾನು ಬಿಟ್ಬಿಟ್ಟೆ. ನಿನ್ನೆ ಏನ್ ಕ್ಲಾಸ್ ಇತ್ತಮ್ಮ ನಿಮ್ಮದು? ತುಂಬಾ ಕೆಲಸ. ನಿನ್ನೆ ABSc ಇದು JJ ಇತ್ತು. ನಾನು ಮರ್ತೇ ಹೋಗ್ತೀನಿ ನಿಮ್ಗೆ ಹಾಕೋದಕ್ಕೆ, ನೀವು ಯಾವಾಗ್ಲೂ ಕೇಳ್ತಾ ಇರ್ತೀರಾ. ಪ್ರತಿ ತಿಂಗಳು ಬುಧವಾರ, 2ನೇ ಬುಧವಾರ ಇರುತ್ತೆ, ಜ್ಞಾಪಕ ಇಟ್ಕೊಳ್ಳಿ. ಹೌದು, ನಾವು ಮರ್ತ್ಬಿಟ್ವಿ ಅಮ್ಮ, ಗೊತ್ತಿತ್ತು, ನಾವು ಸಾಯಂಕಾಲ ಮರ್ತೇ ಬಿಟ್ವಿ. ನಾನು ಕ್ಲಾಸ್ ಕೂತ್ಕೊಂಡ್ಮೇಲೆ ಜ್ಞಾಪಕ ಬಂತು ನಂಗೆ, ಮಾಡಕ್ಕಾಗಲ್ಲ ಅಂತ ಸುಮ್ನೆ ಅದೇ. ನಿಮಗೇನ್ ಬಂದಿತ್ತಮ್ಮ ಸಬ್ಜೆಕ್ಟ್? ಯಾವ ಪಾಯಿಂಟ್? ಬಂಧ ಮೋಕ್ಷ.
ನಾನ್ ಬಂಧ ತಗೊಂಡೆ. ಮೋಕ್ಷ, ಬಂಧನ ಮೋಕ್ಷ. ಸಾವಿತ್ರಿಯವರು ಏನೋ ಎಲ್ಲ ಇದು ಸಕ್ಕರೆ ಹಚ್ಚಗಳು ಮಾಡ್ಕೊಂಡ್ ಬಂದಿದ್ರು, ಯಾಕೆ ಹೇಳ್ತೀರಾ? ಅಯ್ಯೋ. ಹಾ. ಅಂದ್ರೆ ಎಲ್ಲಾದ್ರಲ್ಲೂ ಆತ್ಮನೇ ಇರೋದು ಅಂತ ತೋರ್ಸೋದಿಕ್ಕೆ ಅವರು ಸಕ್ಕರೆ ಹಚ್ಚಗಳು ಮಾಡ್ಕೊಂಡ್ ಬಂದಿದ್ರು. ಏನು ಯಾರಿಗೂ ಅಷ್ಟೊಂದು ಇದಿಲ್ಲಪ್ಪ, ಎನರ್ಜಿ ಇಲ್ಲ Patience. ಅವರಷ್ಟು. ಅವ್ರಿಗೇನ್ ಬಂದಿತ್ತು ಅದನ್ನೇ ತೋರ್ಸಾಕ, ಆತ್ಮ ತೋರ್ಸೋದಕ್ಕೆ. ಆತ್ಮ ಎಲ್ಲದ್ರಲ್ಲೂ ಇರೋದು, ಬರೀ ಇದು ಆತ್ಮನೇ ಪರಮಾತ್ಮನೇ ಅಂತ ಹೇಳೋದಿಕ್ಕೆ ಸಕ್ಕರೆ ಹಚ್ಚನ್ನ ಮಾಡ್ಕೊಂಡು, ಇದ್ರಲ್ಲೆಲ್ಲ ಸಕ್ಕರೆನೇ ಹೇಗಿದೆಯೋ ಹಾಗೆ ಎಲ್ಲ ಕಡೆನೂ ಆತ್ಮನೇ ಇರೋದು ಅಂತ ಹೇಳಿದ್ರು. ಸಕ್ಕರೆ ಗೊಂಬೆಲಿ ಪೂರ್ತಿ ಸಕ್ಕರೆನೇ ಇರೋದು ಅಂತ. ಬೇರೆ ಬೇರೆ ಇರುತ್ತೆ ಅಲ್ವಾ, ಕುದುರೆ ಮಾಡ್ತೀವಿ, ಆಮೇಲೆ ಬುಟ್ಟಿ ಮಾಡ್ತೀವಿ, ಆಕಾರಗಳು. ಏನೇನೋ ಮಾಡ್ತೀವಿ. ಆಮೇಲೆ ಇನ್ನೇನೋ ನಾನಾ ತರ ಇರುತ್ತೆ ಸಕ್ಕರೆ ಹಚ್ಚಲ್ವಾ, ಆದ್ರೆ ಅದು ಎಲ್ಲವೂ ಸಕ್ಕರೆನೆ. ಅದು ಕೇಳೋದಕ್ಕೆ ಚೆನ್ನಾಗಿರ್ತತಿ ಅನ್ಕೊಂತವಿ, ಮತ್ತು ಮರ್ತಾ ಬಿಡ್ತೇವೆ. ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಸೀರಿಯಸ್ ಆಗಿ ಇರುತ್ತೆ, ತುಂಬಾ ಆತ್ಮಜ್ಞಾನ ಇರುತ್ತೆ ಪೂರ್ತಿಯಾಗಿ. ಬನ್ನಿ ನೆಕ್ಸ್ಟ್, ಅದೇ 2ನೇ ಬುಧವಾರ 5:30 ಇಟ್ಕೋಬೇಕು. ಸರಿ. 89 ಅಲ್ವಾ? ನೆಕ್ಸ್ಟ್ ಯಾರು ಹೇಳ್ಬೇಕಾಗಿರೋದು? ವೀಣಾ ಅವರಾ? ಆತ್ಮಾನಂ ಸತತಂ ಜ್ಞಾನಂ ಕಾಲಂ ನಯ ಮಹಾಮತೆ ಪ್ರಾರಬ್ಧಮಖಿಲಂ ಭುಂಜನ್ನೋದ್ವೇಗಂ ಕರ್ತುಮರ್ಹಸಿ. ಜ್ಞಾನವೆಂಬ ಪ್ರಕಾಶದಿಂದ ಕೂಡಿದವನೇ, ಅಂದ್ರೆ ಯಾರು ಶಿಷ್ಯ ಇರ್ತಾನೋ ಅವನನ್ನ ಅಷ್ಟು ಹುರಿದುಂಬಿಸೋದಕ್ಕೋಸ್ಕರ ಆ ರೀತಿಯಲ್ಲಿ ಕರಿತಾ ಇದ್ದಾರೆ ಗುರುಗಳು. ಅಸುಪ್ತೆ ರಾಮೃತೆ ಕಾಲಂ ನಯೇ ವೇದಾಂತ ಚಿಂತೆಯ, ನಿದ್ರಿಸುವವರೆಗೆ ಮರಣದವರೆಗೆ ವೇದಾಂತ ವಿಚಾರವನ್ನು ಮಾಡುತ್ತಿರಬೇಕು. ಎನ್ನುವಂತೆ ಸದಾ ಆತ್ಮ ವಿಚಾರವನ್ನು ಮಾಡುತ್ತಿರು. ನಿನ್ನ ಈ ಜನ್ಮಕ್ಕೆ ಕಾರಣವಾದ ಕರ್ಮ ಯಾವುದಿದೆಯೋ ಆ ಪ್ರಾರಬ್ಧ ಕರ್ಮವನ್ನು ಅನುಭವಿಸುತ್ತಾ ಆ ವಿಷಯದಲ್ಲಿ ಕಳವಳಕ್ಕೆ ಮನಸ್ಸು ಕೊಡದೆ ಜೀವನವನ್ನು ಕಳೆ. ಇವಾಗ ಅವನಿಗೆ ಪೂರ್ತಿ ಜ್ಞಾನ ಬಂತು, ಆಮೇಲೆ ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಹೇಗೆ ಇರಬೇಕು ಅನ್ನೋದನ್ನ. ವೀಣಾ ಅವರು, ಅವನ್ಗೆ ಜ್ಞಾನ ಬಂದ ಮೇಲೆ ಅವನೇನ್ ಮಾಡ್ಬೇಕು? ಆನಂದ ಸ್ವರೂಪಿ ತಾನೆ. ಇದು ಒಂದು ಆತ್ಮ ಆನಂದ ಸ್ವರೂಪಿಯಾಗಿ ಇರಕ್ಕೆ ಇಷ್ಟಪಡ್ತಾರೆ ಒಬ್ರು. ಅದು ಏನಾದ್ರೂ ಅವ್ರು ಕಷ್ಟಗಳು ಅದು ಇದು ಏನೋ ಬಂದ್ರೆ ಅವರು ಪ್ರಾರಬ್ಧ ನನ್ಗೆ ಈ ತರ ಆಯ್ತು ಆ ತರ ಆಯ್ತು ಅಂತ ಕೊರ್ಗೋ ಬದ್ಲು ಅವರು ಎಲ್ಲಾ ಪ್ರಾರಬ್ಧ ಕರ್ಮಗಳನ್ನ ಅನುಭವಿಸ್ತಾ ಇರ್ಬೇಕು. ಪ್ರತಿಯೊಬ್ಬ ಮನುಷ್ಯರುನು ಅವರ ಕರ್ಮಗಳು ಏನೇನಿದೆ ಆ ಕರ್ಮಗಳೆಲ್ಲ ಮಾಡ್ತಾ ಅವ್ರಿಗೆ ಕಷ್ಟ ಸುಖ, ಈ ಕತ್ಲೆ ಬೆಳಕು, ಈ ತರ ಎಲ್ಲ ಇರುತ್ತಲ್ಲ, ಆ ತರ ಕಷ್ಟಗಳೂನು ಸಹಜವಾಗಿ ಬರುತ್ತೆ. ಅದಕ್ಕೋಸ್ಕರ ಅವ್ರೇನ್ ಮಾಡ್ಬೇಕು? ಕಷ್ಟಗಳು ಬಂತು ಅಂದ್ಬಿಟ್ಟು ಕುಗ್ಗಬಾರ್ದು. ಅವ್ರದ್ದು ಪ್ರಾರಬ್ಧ ಕರ್ಮನ ಅನುಭವಿಸ್ಕೊಂಡು ಅವರು ಯಾವಾಗ್ಲೂ ಅದ್ರ ಬಗ್ಗೆ ಚಿಂತನೆ ಬಿಟ್ಟು ಮನಸ್ಸನ್ನ ಶಾಂತವಾಗಿ ಇಟ್ಕೊಂಡು ನಾನಲ್ಲ ಅಂತ ಒಂದು ಆತ್ಮ ಅನ್ನೋದಿದೆ, ಅದ್ರ ಜ್ಞಾನದಲ್ಲಿ ಅವರು ದೇವ್ರ ಪರಮಾತ್ಮನ್ ಬಗ್ಗೆ ಧ್ಯಾನ ಬೆಳೆಸ್ಕೊಂಡು ಹೋದ್ರೆ ಅವರು ಯಾವಾಗ್ಲೂ ದುಃಖವಾಗಿರಲ್ಲ, ಸುಖಕರವಾಗಿ ಆತ್ಮ ಸ್ವರೂಪವಾಗಿ ಇರ್ಬೋದು. ಸರಿ ವೀಣಾ ಅವ್ರೆ, ಹಾಗೆ ಆ ಜ್ಞಾನ ಬಂದ ತಕ್ಷಣ ತಾನು ಆನಂದ ಸ್ವರೂಪಿ ಅನ್ನೋದು ಗೊತ್ತಾಗತ್ತೆ ಅಲ್ವಾ? ಅವಾಗ ಅವನಿಗೆ ಪೂರ್ತಿ ಆತ್ಮಜ್ಞಾನ ಬಂದ್ಮೇಲೆ ಮೋಕ್ಷ, ಅವನಿಗೇನು ಇಲ್ಲ, ಬಂಧ ಅನ್ನೋದು ಇಲ್ಲ. ಆದ್ರೆ ಅವನಿಗೆ ಪ್ರಾರಬ್ಧ ಇದೆಯಾ ಈ ಶ್ಲೋಕದಲ್ಲಿ ಇದೆ ಅನ್ನೋ ರೀತಿಯಲ್ಲಿ ತೋರಿಸಿದ್ದಾರೆ. ಆದ್ರೆ ನಾವು ಮುಂದೆ ತಿಳ್ಕೊಳ್ತೀವಿ ಅವ್ನಿಗೆ ನಿಜವಾಗ್ಲೂ ಪ್ರಾರಬ್ಧ ಇದೆಯಾ ಇಲ್ವಾ ಅಂತ. ಅಜ್ಞಾನಿಗಳಿಗೆ ಅವನಿಗೆ ದೇಹ ಇದೆಯಲ್ಲ ಅದಕ್ಕೋಸ್ಕರ ಇದೆ ಅಂತ ಅನ್ಕೊಳ್ತಾರೆ. ಅಜ್ಞಾನಿಗಳ ದೃಷ್ಟಿಯಿಂದ
ಪ್ರಾರಬ್ಧ ಇದೆ, ಅದಕ್ಕೆ ಕಾಯಿಲೆ ಅದು ಕಸಾಲೆ ಎಲ್ಲ ಬರುತ್ತೆ, ಮುಪ್ಪು ಎಲ್ಲ ಬರುತ್ತಲ್ಲ, ಅದಕ್ಕೆ ಅನುಭವಿಸು ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ವಿನಃ ದೇಹನೇ ನಾನಲ್ಲ ಅಂತ ಅನ್ನೋ ಜ್ಞಾನಿಗೆ ಆ ದೇಹಕ್ಕೇನಾದ್ರೆ ಏನಂತೆ, ದೇಹನೇ ಸತ್ಯ ಅಲ್ಲ ಅಂತ ತಿಳ್ಕೊಂಬಿಟ್ಟಿದ್ದಾನಲ್ಲ ಜ್ಞಾನ. ಪ್ರಾರಬ್ಧ ಅನ್ನೋದು ಎಲ್ಲಿಂದ ಬರುತ್ತೆ? ಇಲ್ಲ. ಆದ್ರೆ ಲೋಕಕ್ಕೆ ಆ ರೀತಿಯಲ್ಲಿ ಕಾಣಿಸ್ಕೊಳ್ಳುತ್ತಷ್ಟೆ. ಅವನಿಗೆ ದೇಹ ಇರೋದ್ರಿಂದ ಓ ಇವನಿಗೆ ಪ್ರಾರಬ್ಧ ಇದೆ ಅಂತಂದ್ಬಿಟ್ಟು ಹೇಳೋದು ಅಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಜ್ಞಾನಿಗೆ ಖಂಡಿತವಾಗಿಯೂ ಪ್ರಾರಬ್ಧ ಅನ್ನೋದು ಇಲ್ಲ, ಯಾವ ಕರ್ಮವೂ ಅವನಿಗೆ ಇಲ್ಲ. ಮುಂದಿನ ಶ್ಲೋಕಗಳಲ್ಲಿ ತಿಳಿಸ್ತಾರೆ, ಅದನ್ನು ನೋಡೋಣ. ಯಾವಾಗ ಯಾವುದೇ ಗ್ರಂಥ ತೆಗೆದುಕೊಂಡಾಗ್ಲೂ ಹಾಗೆ ಹೇಳ್ತಾರೆ, ಅವನು ದೇಹ ಇದೆಯಲ್ಲ ಅದಕ್ಕೋಸ್ಕರ ಅವನಿಗೆ ಪ್ರಾರಬ್ಧ ಇದೆ, ಮತ್ತೆ ದೇಹ ಇದ್ಮೇಲೆ ಅದಕ್ಕೆ ಕಾಯಿಲೆ ಕಸಾಲೆ ಎಲ್ಲ ಬರುತ್ತಲ್ಲ, ಅದಕ್ಕೆ ಪ್ರಾರಬ್ಧ ಅನ್ನೋದು ಅನುಭವಿಸ್ತಾರೆ ಅಂತ. ಆದ್ರೆ ಅವ್ನಿಗೆ ನಿಜವಾಗ್ಲೂ ಪ್ರಾರಬ್ಧ ಇರುತ್ತಾ? ದೇಹನೇ ನಾನಲ್ಲ, ಮತ್ತೆ ದೇಹ ಆಗ ತೋರ್ಕೊಂಡಿದೆ ಅಷ್ಟೆ. ದೇಹ ಅಂತ ನಾನೇನ್ ನೋಡ್ತಾ ಇದ್ದೀನೋ ಅದೆಲ್ಲವೂ ಸಹ ಆತ್ಮನೇ. ನನ್ನ ಇಂದ್ರಿಯಗಳು ಆ ರೀತಿಯಲ್ಲಿ ನನಗೆ ಈ ಪ್ರಪಂಚವನ್ನ ತೋರಿಸ್ತಾ ಇವೆ ಅಷ್ಟೆ. ಅದೆಲ್ಲ ಮಿಥ್ಯವಾದಂತಹದ್ದು ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಗೊತ್ತಾಗ್ಬಿಟ್ಟಿರುತ್ತೆ. ಉತ್ಪನ್ನೇಪ್ಯಾತ್ಮ ವಿಜ್ಞಾನೆ ಪ್ರಾರಬ್ಧಂ ನೈವ ಮುಂಚತಿ ಇತಿ ಯಚ್ರೂಯತೆ ಶಾಸ್ತ್ರಾತ್ ತನ್ನಿರಾಕ್ರಿಯತೆ ದುನಾ. ಇದು ವಿಜಯಲಕ್ಷ್ಮಿ ಅವರಿಗೆ ಅರ್ಥ ಹೇಳ್ತೀನಿ. ಆತ್ಮಜ್ಞಾನವು ಹುಟ್ಟಿದ ಮೇಲೂ ಪ್ರಾರಬ್ಧ ಕರ್ಮವು ಮುಂದುವರಿಯುತ್ತಾ ಅಂತ ಒಂದೊಂದ್ ಕಡೆ ಹೇಳಿರ್ತಾರೆ. ಆದ್ರೆ ಅದನ್ನ ಇದರಲ್ಲಿ ನಿರಾಕರಿಸ್ತಾರೆ. ನಿಜವಾಗ್ಲೂ ಇಲ್ಲ ಅಂತ. ಇದನ್ನ ಸ್ವಲ್ಪ ವಿವರವಾಗಿ ತಿಳಿಸ್ತೀರಾ? ಸರಿ. ಜ್ಞಾನದ ಉಗಮದ ನಂತರವೂ ಪ್ರಾರಬ್ಧವು ತನ್ನ ಹಿಡಿತವನ್ನು ಕಳೆದುಕೊಳ್ಳು. ಒಬ್ಬ ಜ್ಞಾನಿಗೆ ಅವನಿಗೆ ಜ್ಞಾನ ಬಂದ್ರೂ ಸಹಿತ ಅಂದ್ರೆ ಇದರಲ್ಲಿ ಅವನು ಪ್ರಾರಬ್ಧವನ್ನ ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ಅವನ ಹಿಂದಿನ ಸಂಚಿತ ಕರ್ಮಗಳು ಏನಿದಾವಲ್ಲ, ಆ ಸಂಚಿತ ಕರ್ಮಗಳು ಅವಾಗ ಎಷ್ಟೋ ಹೋಗಿರ್ಬೋದು, ಮತ್ತೆ ಈ ಪ್ರಾರಬ್ಧ ಕರ್ಮದಲ್ಲಿ ಮುಂದುವರಿತಾವ ಅಂತ ಅಂತ ಇದೆ ಇಲ್ಲಮ್ಮ. ಅದನ್ನೇ ಈಗ ಜ್ಞಾನಿ ತನ್ನ ಎಲ್ಲ ಒಂದು ಯಾವುದೇ ಈಗ ಉದಾಹರಣೆಗೆ ಒಂದು ಎಚ್ಚರ ಕನಸಿನಲ್ಲಿ ದೇಹ ನೋಡ್ಬೋದು, ತಾನೇ ಒಂದು ಸಣ್ಣ ಮಗುವಾಗಿರ್ಬೋದು ಅಥವಾ ಸಣ್ಣವನಾಗಿ ಎಲ್ಲೋ ಓಡಾಡಿ ಬಂದಿರ್ಬೋದು. ಆದ್ರೆ ಅವನು ಎಚ್ಚರವಾದಾಗ ಮಾತ್ರ ಮತ್ತೆ ಬೇರೆ ಇರ್ತಾನೆ. ಹಾಗೆ ಈ ಎಚ್ಚರದಲ್ಲಿರ್ತಕ್ಕಂತ ಶರೀರ ಆಗ್ಲಿ ಕನಸಿನಲ್ಲಿ ಬಂದಿರ್ತಕ್ಕಂತ ಶರೀರನು ಸಹಿತ ಅವನಿಗೆ ಜ್ಞಾನಿಗೆ ಒಂದೇ ಆಗಿರ್ತತಿ. ಯಾಕಂದ್ರೆ ಅವ್ನ ಜ್ಞಾನ ತಿಳ್ಕೊಂಡಿರೋದ್ರಿಂದ ಇದ್ರಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ ಅನ್ನೋದು ಗೊತ್ತಿರತ್ತೆ. ಅದೇ ರೀತಿ ಇವನಿಗೆ ಮುಂದೆ ಅವ್ನ್ ಸಂಪೂರ್ಣ ಜ್ಞಾನ ಇದ್ಮೇಲೆ ಅವನಿಗೇನು ಸಂಚಿತ ಈ ಕರ್ಮಗಳಲ್ಲಿ ಅವನ ಜ್ಞಾನದಲ್ಲೇ ಈ ಕರ್ಮಗಳು ಸುಟ್ಟು ಹೋಗ್ತವೆ, ಪ್ರಾರಬ್ಧ ಕರ್ಮಗಳು ಸುಟ್ಟು ಹೋಗ್ತವೆ ಅಂತ ಹೇಳಿ ಭಗವದ್ಗೀತೆಯಲ್ಲಿ ಒಂದು ಬಂದತಿಲ್ಲಮ್ಮ, ಜ್ಞಾನಾಗ್ದಿ ದತ್ತ ಕರ್ಮಾಣಿ ಅಂತ ಹೇಳಿ. ಈ ಜ್ಞಾನ ಎಂಬ ಒಂದು ಜ್ಞಾನದಲ್ಲಿ ಎಲ್ಲಾ ಕರ್ಮಗಳು ಸುಟ್ಟು ಹೋಗ್ತವು ಅಂತ ಹೇಳಿ. ಆದ್ರೂ ಸಹಿತ ಅವನು ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ, ಈ ಪ್ರಾರಬ್ಧ ಕರ್ಮಗಳು ಏನಿದಾವೋ ಇದರಲ್ಲಿ ಬಂದಿರ್ತಕ್ಕಂತ ಅವನ ಸಂಚಿತ ಕರ್ಮದಿಂದ ಬಂದಂತವನ್ನ ಈ ಪ್ರಾರಬ್ಧ ಕರ್ಮ ಈಗೇನು ಅವನ್ ಜ್ಞಾನಿ ಆದ್ರೂ ಸಹಿತ ಅವನ ಜೊತೆ ಅಂಟ್ಕೊಂಡೇ ಇರ್ತಾವಮ್ಮ. ಆದ್ರೆ ಅವನಿಗೆ ಏನ್ ಅನಸ್ತತಿ, ಈ ಈ ಪ್ರಾರಬ್ಧ ಕರ್ಮ ಏನೇ ಒಂದು ದುಃಖ ಕೊಡಂತಾನು ಇರ್ಬೋದು. ನಮ್ಮ ಆಸೆಗಳು ಇದ್ದಾಗ ನಮ್ಗೆ ದುಃಖ ಕೊಡ್ತಾವ. ಆದ್ರೆ ಅವನಿಗೆ ಅದು ಆ ಪ್ರಾರಬ್ಧ ಕರ್ಮಗಳು ದುಃಖ ಕೊಡ್ತಾ ಇದ್ರು ಸಹಿತ ಅವನಿಗೆ ಅದೇನೋ ಅವನಿಗೆ ಅನ್ಸೋದೇ ಇಲ್ಲ. ಅವನು ಅಂದ್ರೆ ಯಾಕಂದ್ರೆ ಅವನು ಶುದ್ಧವಾದ ಒಂದು ಶುದ್ಧ ಚೈತನ್ಯ ಜ್ಞಾನಿ ಆಗಿರೋದ್ರಿಂದ ಆ ಕರ್ಮಗಳಿಂದ ಅವನಿಗೆ ಯಾವ ನೋವನ್ನು ಉಂಟು ಮಾಡೋದಿಲ್ಲ ಅಂತ. ಅದ್ರ ಸಲುವಾಗಿ ಇದು ಏನ್ ಹೇಳ್ತಾರ, ಎಂತ ದುಃಖ ಬಂದ್ರು ಅವನು ಸಹಿಸ್ತಾನ ಅಂತ ಹೇಳ್ಬೋದಮ್ಮ. ಇನ್ನೊಂದು ಈ ಧರ್ಮ ಗ್ರಂಥಗಳಿಂದ ಕೇಳುವ ಸಿದ್ಧಾಂತವನ್ನು ಈಗ ನಿರಾಕರಿಸಲಾಗುತ್ತದೆ. ಅಂದ್ರೆ ಧರ್ಮ ಗ್ರಂಥಗಳಲ್ಲಿ ಏನು ಕೆಲವೊಂದು ಕಡೆ ಏನು ಹೇಳ್ತಾರೆ,
ಪ್ರಾರಬ್ಧ ಕರ್ಮ ಇದೆ ಅಂತ ಹೇಳ್ತಾರೆ. ಅದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಈ ಬಿಟ್ಟ ಬಾಣ ಇರುತ್ತಲ್ವಾ, ಅದನ್ನ ಪ್ರಯೋಗ ಹೌದು. ಮಾಡದ್ಮೇಲೆ ಅದು ನಿಲ್ಲಲ್ಲ, ಅದು ಹೋಗಿ ತಲುಪಬೇಕು ಅಂತಂದ್ಬಿಟ್ಟು ಅದಕ್ಕೆ ಅದು ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಆದ್ರೆ ಜ್ಞಾನ ಬಂದ್ಮೇಲೆ ಅವನಿಗೆ ದೇಹನೇ ನಾನಲ್ಲ ಅಂತಂದ್ಬಿಟ್ಟು ಅನ್ಕೊಂಡ್ಬಿಟ್ಟಿರ್ತಾನೆ. ಅದೆಲ್ಲ ಮಿಥ್ಯ, ಇದೆಲ್ಲ ಸುಳ್ಳು. ನನ್ಗೆ ಮೊದ್ಲು ಸಹ ಜನ್ಮಾಂತರಗಳೇ ಇಲ್ಲ, ಅದೆಲ್ಲನೂ ನನಗೆ ಅಜ್ಞಾನದಲ್ಲಾಗಿರುವಂತಹದ್ದು. ಜ್ಞಾನ ಬಂದ್ಮೇಲೆ ಏನು, ಜನ್ಮನೂ ಇಲ್ಲ, ಜನ್ಮಾಂತರವೂ ಇಲ್ಲ, ಜನ್ಮಾಂತರಗಳು ಇಲ್ಲ ಅಂತಂದ್ರೆ ಯಾವ ಕರ್ಮಗಳು ಇಲ್ಲ. ಕರ್ಮಗಳು ಅದನ್ನು ಇಲ್ಲ. ಸಹ ಮುಂದೆ ತಿಳಿಸ್ತಾರೆ. ಇನ್ನ ಎಲ್ಲನ್ನು ಜ್ಞಾನಿಗೆ ಪ್ರಾರಬ್ಧ ಕರ್ಮನೂ ಇಲ್ಲ, ಯಾವ ಕರ್ಮನೂ ಇಲ್ಲ, ಯಾವ ಕರ್ಮಗಳು ಇಲ್ಲ ಅನ್ನೋದನ್ನ ಇನ್ನು ಮುಂದೆ ತಿಳಿಸ್ತಾ ಹೋಗ್ತಾರೆ. ಈ ಶ್ಲೋಕದಲ್ಲಿ ಪ್ರಾರಬ್ಧ ಕರ್ಮವೂ ಇಲ್ಲ ಅಂತಂದ್ಬಿಟ್ಟು ಕೆಲವು ಶ್ರುತಿಗಳಲ್ಲಿ ಹೇಳಿದ್ದಾರೆ. ಹೇಗೆ ಅಂದ್ರೆ, ಅದೇ ಬಿಟ್ಟ ಬಾಣ ಪ್ರಯೋಗ ಮಾಡ್ಬಿಟ್ಮೇಲೆ ಅದು ತಲುಪಬೇಕು ಮತ್ತೆ ಬರೋದಿಲ್ಲ. ಅದಕ್ಕೋಸ್ಕರ ಅದು ಪೂರ್ತಿಯಾಗಿ ಜೀವ ಅಂದ್ರೆ ದೇಹ ಬೀಳೋವರೆಗೂನು ಅದನ್ನ ಅನುಭವಿಸ್ಬೇಕು ಅಂತ. ಆದ್ರೆ ಅವನು ದೇಹ ಇದ್ದುಕೊಂಡು ಜ್ಞಾನಿಗೆ ದೇಹ ನಾನಲ್ಲ. ರಮಣ ಮಹರ್ಷಿಗಳು ರಮಣ ಮಹರ್ಷಿಗಳು ತಗೊಂಡಿಲ್ಲ, ಹೌದು. ಅನಸ್ತೇಷನ್ ರಾಮಕೃಷ್ಣ ತಗೊಂಡಿಲ್ಲ. ಪರಮಹಂಸರು, ರಮಣ ಮಹರ್ಷಿಯರು, ಇವ್ರಿಗೆ ಎಂತ ರೋಗ ಬಂದ್ರು ಸಹಿತ ದೇಹ ಅದನ್ನೊಂದು ನಾನಲ್ಲ ಅಂತ ವ್ಯಾವಹಾರಿಕ ಅವ್ರಿಗೆ ದೃಷ್ಟಿಯಿಂದಾನೇ ಪೂರ್ತಿಯಾಗಿ ಅವರಿಗೆ ಅಲ್ಲಿ ಸ್ಥಿತವಾಗ್ಬಿಟ್ಟಿದ್ರು. ಅವರು ಇಲ್ಲಿ ಆತ್ಮನಲ್ಲಿ ಸ್ಥಿತವಾಗ್ಬಿಟ್ಟಿದ್ರು. ನಾನು ಯಾವ ಕಾರಣಕ್ಕೂ ನಾನ್ ದೇಹ ಅಲ್ಲ ಅಂತಂದ್ಬಿಟ್ಟು. ಹಾಗಾಗಿ ಅವರು ಅನಸ್ತೇಷಿಯನೋ ಬೇಡ, ಏನಿಲ್ಲ, ನೀವು ಕುಯ್ದಾದ್ರು ಕುಯ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಟ್ಟು ಹಾಕ್ಬಿಟ್ರು. ಆ ರೀತಿಯಲ್ಲಿ ಎಲ್ಲರಿಗೂ ನಿಲ್ಲಕ್ ಆಗತ್ತಾ? ಅರ್ಥ ಮಾಡ್ಕೊಂಡು ನಾವು ಅಲ್ಲಿ ನಿಂತ್ಕೊಂಡ್ರೆ ಸಾಕು. ಅದಕ್ಕೆ ಸದಾ ಕಾಲವೂ ಸಹ ನೀವು ಆತ್ಮನ ಚಿಂತನೆಯಲ್ಲೇ ಇರಿ. ಯಾವಾಗ್ಲೂ ಹೊರಗೆ ಬರಬೇಡಿ, ನಾನ್ ದೇಹ ಅನ್ನೋ ಕಡೆಗೆ ಬರಬೇಡಿ, ಆತ್ಮನ ಚಿಂತನೆಯಲ್ಲೇ ಯಾವಾಗ್ಲೂ ಇರಿ ಅಂತಂದ್ಬಿಟ್ಟು ಹಿಂದಿನ ಶ್ಲೋಕದಲ್ಲೇ ಹೇಳಿರೋದು. ಧನ್ಯವಾದಗಳು ವಿಜಯಲಕ್ಷ್ಮಿ ಅವರೇ. ಮೇಡಮ್, ಕರ್ಮಗಳಲ್ಲಿ 3 ವಿಧ ಅಲ್ಲ? 3 ಮೂರು 4 ಅಂತಾನು ತಗೊಳ್ಬಹುದು. ಈ ಕ್ರಿಯಮಾಣಿ ಮತ್ತೆ ಆಗಾಮಿ. ಕ್ರಿಯಮಾಣಿ ಏನಿದೆ ಅದೇ ಮುಂದೆ ಆಗಾಮಿ ಆಗತ್ತೆ. ಅದನ್ನ 2 ಸೇರಿಸಿ ಒಂದನ್ನೇ ಹೇಳ್ತಾರೆ ಕೆಲವರು ಬೇರೆ ಬೇರೆಯಾಗಿ ಹೇಳ್ತಾರೆ. ಬೇರೆ ಬೇರೆ ಹೇಳಿದಾಗ 4 ಆಗತ್ತೆ, ಒಂದನ್ನೇ ಹೇಳಿದಾಗ 3 ಆಗತ್ತಷ್ಟೆ. ಆಗಮಿ ಅಂದ್ರೆ ನಾವು ಈಗ ಮಾಡೋ ಕರ್ಮ. ಆಗಾಮಿ ನಾವು ಕ್ರಿಯಮಾಣಿ ಏನು ಈಗ ನಾವು ಕರ್ಮಗಳನ್ನ ಮಾಡ್ತೀವಲ್ಲ, ಅದು ಕೆಲವು ಫಲಗಳನ್ನ ಆಗ್ಲೇ ಕೊಡುತ್ತವೆ, ಕೆಲವು ಫಲಗಳು ಕೊಡಲ್ಲ. ಅದು ಮುಂದೆ ಸಂಚಿತ ಕರ್ಮಕ್ಕೆ ಹೋಗಿ ಸೇರ್ಕೊಡುತ್ತಲ್ಲ ಕರ್ಮ ಅನ್ನೋದು, ಅದು ಆಗಾಮಿ ಕರ್ಮ. ಅದು ಸಂಚಿತ ಕರ್ಮಕ್ಕೆ ಹೋಗಿ ಸೇರ್ಕೊಳುತ್ತೆ. ಅದರಲ್ಲಿ ಒಂದು ಸ್ವಲ್ಪವನ್ನ ಒಂದು ಭಾಗ ತೆಗೆದುಕೊಂಡು ಈ ವಾಸನೆಗಳಿರುತ್ತೆ ಅಲ್ವಾ, ಅದನ್ನ ಪೂರೈಸ್ಕೊಳ್ಳೋದಕ್ಕೋಸ್ಕರ ಆ ಸಂಚಿತ ಕರ್ಮದಲ್ಲಿ ಸ್ವಲ್ಪ ಭಾಗ ಪ್ರಾರಬ್ಧವಾಗಿ ತೆಗೆದುಕೊಂಡು ಈ ಜನ್ಮದಲ್ಲಿ ಬಂದಿರ್ತೀವಿ. ಯಾವಾಗ ಅಜ್ಞಾನದಲ್ಲಿದ್ದಾಗ. ಜ್ಞಾನ ಯಾವಾಗ ಬಂತೋ ಇವು ಯಾವೂ ಇಲ್ಲ. ಯಾಕೆಂದ್ರೆ ದೇಹನೇ ನಾನಲ್ಲ. ಕರ್ಮ ಮಾಡೋದು ಯಾವುದು? ದೇಹ, ಮನಸ್ಸು, ಬುದ್ಧಿ ಅಲ್ವಾ? ಅದೆಲ್ಲೋ ಮಿಥ್ಯ ಅಂತ ಆಗೋದ್ಮೇಲೆ ಎಲ್ಲಿಯ ಕರ್ಮ? ಯಾವುದಕ್ಕೆ ಕರ್ಮ? ಆತ್ಮ ನಾನಾದ ಮೇಲೆ ನನಗೆಲ್ಲಿಯ ಕರ್ಮ? ಯಾವುದಿಲ್ಲ. ಅದು ಬರೀ ತೋರಿಕೆ ಆಯ್ತು, ಹೋಯ್ತು ಅಷ್ಟೆ. ಅದು ಜ್ಞಾನಿಗೆ ಯಾವ ಕರ್ಮವೂ ಇಲ್ಲ. ಅಜ್ಞಾನಿಗೆ ಅದಕ್ಕೆ ಅಂಟ್ಕೊಂಡಿರ್ತಾನೆ, ಅವನಿಗೆಲ್ಲ ಇರುತ್ತೆ. ಥ್ಯಾಂಕ್ ಯು. ತತ್ವಜ್ಞಾನೋದಯಾಧೂರ್ಧ್ವಂ ಪ್ರಾರಬ್ಧಂ ನೈವ ವಿದ್ಯತೆ ದೇಹಾದೀನಾಂ ಸತ್ಯತ್ವಾತ್ ಯಥಾ ಸ್ವಪ್ನ ಪ್ರಬೋಧತಃ. ಇದು ಹಿಂದಿನದು. ಇದರಲ್ಲೂ ಸಹ ಇದೆ ಹೇಳಿರೋದು. ಒಂದ್ಸತಿ ಓದ್ಬಿಡ್ತೇನೆ, ಈ ಬುಕ್ಕಲ್ಲಿ ಇರೋದನ್ನು ನೀವು ಎಲ್ಲ ತಿಳ್ಕೊಳ್ಳಿ. 90ನೇದು ಹಿಂದಿನ ಶ್ಲೋಕದ್ದು. ಜ್ಞಾನಿಗೆ
ಪಾತವಾಗುವುದಷ್ಟೇ ವಿಳಂಬ, ಅಂದ್ರೆ ದೇಹ ಬಿದ್ದೋಗೋದಷ್ಟೇ. ಆಮೇಲೆ ಅವನು ಸದ್ರೂಪ ಬ್ರಹ್ಮವನ್ನು ಸೇರುತ್ತಾನೆ ಎಂದು ಛಾಂದೋಗ್ಯ ಶ್ರುತಿ ಹೇಳುತ್ತೆ. ಅದೇ ಶ್ರುತಿಗಳು ಹೇಳುತ್ತೆ ಎಂದು ಹೇಳಿದ್ದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಹೇಳಿದೆ. ಜ್ಞಾನವು ಸಂಚಿತ ಕರ್ಮವನ್ನು ಭಸ್ಮ ಮಾಡುತ್ತೆ, ಜ್ಞಾನಾನಂತರ ಮಾಡುವ ಕರ್ಮವು ಅಂಟೋದೇ ಇಲ್ಲ ಅಲ್ವಾ. ನಾನು ದೇಹ ಅಲ್ಲ ಅಂತ ಅಂದಾಗ ಅದು ನನಗೆ ಕರ್ಮ ಎಲ್ಲಿಂದ ಅಂಟ್ಕೊಳಕ್ ಸಾಧ್ಯ? ಆದರೆ ಜ್ಞಾನವನ್ನು ಪಡೆದ ದೇಹ ಯಾವ ಕರ್ಮದಿಂದ ಪ್ರಾರಂಭವಾಗಿದೆಯೋ ಆ ಕರ್ಮವನ್ನು ಅನುಭವಿಸಿಯೇ ತಿರಬೇಕು. ಅದು ಬಿಟ್ಟ ಬಾಣದಂತೆ ಗುರಿ ಮುಟ್ಟುವವರೆಗೂ ನಿಲ್ಲದು. ಆದ್ದರಿಂದ ಜ್ಞಾನಿಗೂ ಪ್ರಾರಬ್ಧ ಕರ್ಮ ಉಂಟು ಎಂದು ಶಾಸ್ತ್ರಗಳು ಹೇಳುತ್ತವೆ. ಆದರೆ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದರೆ ಜ್ಞಾನಿಗೆ ಯಾವುದೇ ಪ್ರಾರಬ್ಧವೂ ಇಲ್ಲ ಎಂದು ಇಲ್ಲಿ ಹೇಳಲಾಗುತ್ತದೆ. ನಾವು ಇದುವರೆಗೂ ಚಿಂತನೆ ನಾವು ಏನ್ ಮಾಡಿದ್ವೋ ಅದನ್ನೇ ಇಲ್ಲಿ ಹೇಳ್ತಾ ಇರೋದು. 91 ಇದರ ಅರ್ಥ, ಸ್ವಪ್ನದಿಂದ ಎಚ್ಚೆತ್ತವನಿಗೆ ಸ್ವಪ್ನದಲ್ಲಿ ದೊರೆತ ಅನುಭವವೆಲ್ಲ ಅಸತ್ಯವೇ ಆಗಿದ್ದು ಕಂಡು ಬರುತ್ತದೆ ಅಲ್ವಾ. ಅದೇ ರೀತಿ ಇವಾಗ ಯಾರು ಹೇಳ್ಬೇಕಾಗಿದ್ದು? ಲಕ್ಷ್ಮಿಯವರ. ಅದೇ ರೀತಿ ತತ್ವಜ್ಞಾನದ ಉದಯವಾದ ಮೇಲೆ ದೇಹಾದಿಗಳೆಲ್ಲ ಅಸತ್ಯವೆಂದಾಗ ಪ್ರಾರಬ್ಧ ಕರ್ಮವೆಲ್ಲಿಂದ ಬರಬೇಕು? ತತ್ವಜ್ಞಾನಿಯ ದೇಹ ಚಟುವಟಿಕೆಯಿಂದ ಕೂಡಿದಂತೆ ಕಂಡು ಬರುವುದಾದರೂ ಅದು ಇತರರ ದೃಷ್ಟಿಯಲ್ಲಿ ಮಾತ್ರ. ಜ್ಞಾನಿಗೆ ಆ ದೇಹದ ಮೇಲೆ ಮಮಕಾರವಿಲ್ಲದಿರುವುದರಿಂದ ಅವನಿಗೆ ಅದರಿಂದ ಸುಖ ದುಃಖ ಅನುಭವಗಳು ಉಂಟಾಗುವುದಿಲ್ಲ. ಲಕ್ಷ್ಮಿಯವರು ವಿವರಿಸ್ತೀರಾ? ನಾವು ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ ಅಂತಂದ್ ಹೇಳಿ ಗೊತ್ತಾದ್ಮೇಲೆ ನಮ್ದು ಸತ್ಯ ಅರಿವಾಗ್ತೈತಿ ಅಂತಂದ್ ಹೇಳಾರ ಅಂತ ನಂಗೆ ಹಂಗ ಅನಿಸ್ತು ಅಮ್ಮ. ನಿಜವಾದ ಅಸ್ತಿತ್ವ ಹೊರಗ್ ಬರ್ತೈತಿ. ಯಾಕಂದ್ ದೇಹ ಮನಸ್ಸು ಬುದ್ಧಿ ನಾನಲ್ಲ, ನಾನ್ ಸಚ್ಚಿದಾನಂದ ಆತ್ಮ ಅಂತಂದ್ ಹೇಳಿ ಗೊತ್ತಾದಾಗ ನಮ್ದು ನಿಜವಾದ ಅಸ್ತಿತ್ವ ಗೊತ್ತಾಗ್ತೈತಿ. ಆಮೇಲೆ ಒಂದು ಸತ್ಯ ಅನ್ನೋದು ನಮ್ ಕಣ್ಣಿಗೆ ಬೆಳಕಿಗೆ ಬರ್ತೈತಿ ಅಂತಂದ್ ಹೇಳ್ಯಾರ ಅಂತ ಹೇಳಿ ಹಂಗ ಅನಿಸ್ತಮ್ಮ. ನಿಜ. ಅದೇ ಹೇಗೆ ಇದು ಅಂತಂದ್ರೆ, ನಾವು ಸ್ವಪ್ನದಲ್ಲಿ ಇರ್ತೀವಿ, ಕನಸು ಬೀಳುತ್ತೆ ಅಲ್ವಾ. ಕನಸಿನಲ್ಲಿ ಕನಸಿನ ಪ್ರಪಂಚ, ಕನಸಿನಲ್ಲಿ ಬೇಕಾದಷ್ಟು ನಾವು ಕೆಲಸಗಳು ಕರ್ಮಗಳನ್ನ ಎಲ್ಲ ಮಾಡಿರ್ತೀವಿ. ಅದು ಏನೇನು ಮಾಡಿರ್ತೀವಿ ಅಲ್ಲಿನೇ ಒಂದು ಪ್ರಪಂಚ ಇರುತ್ತೆ. ಎದ್ದ ತಕ್ಷಣ ಅದೆಲ್ಲ ಹೇಗೆ ಮಿಥ್ಯ ಅನ್ನೋದು ಗೊತ್ತಾಯ್ತಲ್ವಾ. ಅಂದ್ರೆ ಅಲ್ಲಿ ಮಾಡಿದ್ದ ಕರ್ಮಗಳೆಲ್ಲ ನಮ್ಗೆ ಅಂಟ್ಕೊಳುತ್ತಾ ಲಕ್ಷ್ಮೀಜಿ? ಕನಸಿನಲ್ಲಿ ಮಾಡಿದ ಕರ್ಮಗಳೆಲ್ಲ ಪಾಪ ಆಗ್ಲಿ ಪುಣ್ಯ ಆಗ್ಲಿ, ನೀವು ದಾನ ಮಾಡಿರ್ಬೋದು ಅಥವಾ ಏನೋ ಒಂದು ಕೆಟ್ಟದ್ದೇ ಮಾಡಿರ್ಬೋದು, ಅದೆಲ್ಲ ಅಂಟ್ಕೊಳುತ್ತಾ ಎಚ್ಚೆತ್ಮೇಲೆ? ಅದೇನೆ ನಾವು ಎಚ್ಚೆತ್ತುಕೊಂಡಾಗ್ಲೂ ಇವಾಗ ನೋಡ್ತಾ ಇರೋದೆಲ್ಲಾನು ಇದು ಮಿಥ್ಯವಾದದ್ದೇ, ಇದು ಇನ್ನೊಂದು ಕನಸು ಅಂತ ಪಾರಮಾರ್ಥಿಕವಾಗಿ ನಾವು ಚಿಂತನೆ ಮಾಡಿದಾಗ ಇದು ಸಹ ಒಂದು ಕನಸಿದ್ದ ಹಾಗೆ. ಯಾಕೆಂದ್ರೆ ಇದೆಲ್ಲವೂ ಸಹ ಆ ಚೈತನ್ಯದಲ್ಲಿ ತೋರ್ ಬರುವಂತಹದ್ದಷ್ಟೇ. ಆ ತೋರ್ ಬರೋದೆಲ್ಲ ಮಿಥ್ಯನೇ. ಆದ್ರಿಂದ ನನಗೆ ಯಾವ ಕರ್ಮಗಳು ಇಲ್ಲ, ಇದೆಲ್ಲೋ ಮಿಥ್ಯವಾದದ್ದು ಅಂತಂದ್ಬಿಟ್ಟು ತಿಳ್ಕೊಳ್ಬೇಕು. ಅದಕ್ಕೆ ಯಾವ ಒಂದು ಅಸ್ತಿತ್ವ ಅನ್ನೋದಿಲ್ಲ. ನಾವು ಅಸ್ತಿತ್ವವನ್ನು ಅಜ್ಞಾನದಲ್ಲಿ ಯಾಕೆ ಕೊಡ್ತಾ ಇದ್ದೀವಿ? ನಮಗೆ ಅಜ್ಞಾನ ಅದೆಲ್ಲಿ ತೋರ್ ಬರ್ತಾ ಇದೆ? ಈ ಆತ್ಮನಲ್ಲೇ ತೋರ್ ಬರ್ತಾ ಇರೋದು. ಆತ್ಮನ ಒಂದು ಇರುವಿಕೆಯಲ್ಲಿ ಅದು ಬರೀ ತೋರ್ ಬರ್ತಾ ಇದೆ. ಅದಕ್ಕೆ ಆದ ಒಂದು ಸ್ವಂತ ಅಸ್ತಿತ್ವ ಅನ್ನೋದು ಇಲ್ಲ. ಅಂತಹದ್ದು ಯಾವಾಗ್ಲೂ ಮಿಥ್ಯ, ಅದು ಇಲ್ಲವೇ ಇಲ್ಲ. ಮಿಥ್ಯವಾದದ್ದು ತೋರುತ್ತೆ ಮತ್ತೆ ಹೋಗುತ್ತೆ. ಎಲ್ಲಿ ಅಡಗುತ್ತೆ ಅಂತ ಮೊದ್ಲು ಹೇಳಿದ್ರು ಹಿಂದಿನ ಶ್ಲೋಕಗಳಲ್ಲಿ. ಎಲ್ಲಿ ತೋರು ಬಂತೋ ಅಲ್ಲೇ ಅಡಗುತ್ತೆ ಅಂತಾನು ಹೇಳಿದ್ರು. ಅಂದ್ರೆ ಬ್ರಹ್ಮನಲ್ಲೇ ತೋರಿ ಬರುತ್ತೆ, ಬ್ರಹ್ಮನಲ್ಲೇ ಅಡಗಿ ಬಿಡುತ್ತೆ. ಯಾವಾಗ ಜ್ಞಾನ ಬಂತೋ ನಾನು ಪರಬ್ರಹ್ಮ ಅಂತ, ಅದು ಇಲ್ಲವಾಗಿ ಹೋಗ್ಬಿಡುತ್ತೆ ಅಂತ. ಹಾಗಂದ್ಬಿಟ್ಟು ದೇಹ ಇರಲ್ವಾ? ದೇಹ ಇರುತ್ತೆ. ಜ್ಞಾನಿಗೆ ಏನ್ ಅನ್ಸುತ್ತೆ?
ಇದು ನಾನಲ್ಲ ಅಂತ ಸಂಪೂರ್ಣವಾಗಿ ಇದು ಮಿಥ್ಯವಾದದ್ದು ಅಂತ ಗೊತ್ತಾಗ್ಬಿಟ್ರೆ ಅದಕ್ಕೇನೇ ಆಗಲಿ ಅದು ನನಗಲ್ಲ ಅನ್ನೋದು ಅವನಿಗೆ ದೃಢ ನಿಶ್ಚಯ. ಲಕ್ಷ್ಮಿಯವರೇ ಗೊತ್ತಾಯ್ತಾ? ಏನ್ ಹೇಳಿ ನೋಡೋಣ ನಾ ಹೇಳಿದ್ದು. ಹಾ ಅಮ್ಮ. ಆ ಕನಸ್ನೊಳಗ್ ಮಾಡಿರೋದು ಯಾವ್ದ ನಮ್ಗ ಪಾಪ ಆಗ್ಲಿ ಪುಣ್ಯ ಆಗ್ಲಿ ಕೈಗೆ ಅದ್ ನಮ್ಗ ತಟ್ಟಂಗಿಲ್ಲ ಅಂತಂದ್ ಹೇಳಿ ಅದು ಅರ್ಥ ಆಯ್ತು ಅಮ್ಮ. ಅದಾದ್ಮೇಲಿಂದ ನಾವು ಏನೋ ಒಂದು ನಾವೊಂದು ದೃಢ ನಿರ್ಧಾರ ಅಂತಂದ್ ಹೇಳಿ ಮಾಡ್ದಾಗ ಅದ ನಮ್ಗ ಈಗ ಏನ ಕೆಲ್ಸ ಮಾಡ್ದಾಗು ಅದ್ರದ್ದು ಈಗ ಅದು ಅಷ್ಟು ಕ್ಲೀನ್ ಆಗಿ ಇದಾಗ್ಲಿಲ್ಲ ಅಮ್ಮ. ಅದೇ ಇವಾಗ ಕನಸಿನಲ್ಲಿ ಏನು ಒಳ್ಳೇದ್ ಮಾಡ್ಲಿ ಕೆಟ್ಟದ್ ಮಾಡ್ಲಿ ಅದಕ್ಕೆ ನಾವು ಅಂಟ್ಕೊಳ್ಳೋದು ಇಲ್ಲ. ನಮ್ಗೆ ಮಮಕಾರ ಆಗ್ಲಿ, ಅಲ್ಲಿ ಏನೋ ಒಂದು ದೊಡ್ಡದಾಗಿ ಒಂದು ಕೊಪ್ಪರಿಗೆ ಹಣ ಸಿಕ್ತು ಅಂತಂದ್ರೆ ಎದ್ದ ಮೇಲೆ ಅದನ್ನೇನು ಹುಡುಕೊಂಡೇನು ಹೋಗಲ್ಲ, ಅಥವಾ ಅದಕ್ಕೇನು ನಾವು ಅಂಟ್ಕೊಂಡಿರಲ್ಲ ಅಲ್ವಾ? ಅಥವಾ ನಾವು ಏನೋ ಒಂದು ತಪ್ಪು ಕೆಲಸವನ್ನೇ ಮಾಡ್ಬಿಟ್ಟಿದೀವಿ ಅಂತ ಇಟ್ಕೊಳ್ಳಿ ಕನಸಿನಲ್ಲಿ, ಆ ಪಾಪ ನನಗೆ ಅಂಟ್ಕೊಂಡಿದ್ದೆ, ಇವಾಗ ನಾನು ಅದಕ್ಕೋಸ್ಕರ ನಾನು ಜೈಲ್ ಶಿಕ್ಷೆ ಅನುಭವಿಸ್ಬೇಕು ಅನ್ನೋದು ಏನು ಇಲ್ಲ ತಾನೆ? ಹಾಗೇನೆ ಎಚ್ಚರದಲ್ಲಿ ನಮ್ಗೆ ಜ್ಞಾನ ಬಂದ ಮೇಲೆ ನನಗೆ ಯಾವ ಕರ್ಮಗಳು ಇಲ್ಲ, ಅದೆಲ್ಲವೂ ಸಹ ಈ ದೇಹ ಮನಸ್ಸು ಬುದ್ಧಿಯಲ್ಲಿ ನಡೆದು ಇದ್ದಿದ್ದು, ನಾನು ಅಜ್ಞಾನದಲ್ಲಿದ್ದಾಗ ನಡೆದಿರೋದು. ಅವೆಲ್ಲ ಜ್ಞಾನ ಬಂದಾಯ್ತು. ನನ್ನ ದೇಹವೇ ನಾನಲ್ಲ ಅಂತ ಬಿಟ್ಟು ಹಾಕದ್ಮೇಲೆ, ಮನಸ್ಸೇ ನಾನಲ್ಲ ಬುದ್ಧಿನೇ ನಾನಲ್ಲ ಅಂತ ಬಿಟ್ಟು ಹಾಕದ್ಮೇಲೆ, ನಾನು ಆತ್ಮಸ್ವರೂಪಿ ಅನ್ನೋದು ದೃಢ ಆದ್ಮೇಲೆ ಆ ಕರ್ಮ ನನಗೆ ಹೆಂಗ ಅಂಟ್ಕೊಳುತ್ತೆ? ಅದಕ್ಕೇನೇ ಆಗ್ಲಿ ಅವಾಗ್ಲೂ ಸಹ ನನಗೆ ಮಮಕಾರನೂ ಇರಲ್ಲ, ದ್ವೇಷನೂ ಇರಲ್ಲ. ಅಂತಹ ಜ್ಞಾನಿಗೆ ಅದ್ರ ಮೇಲೆ ಮಮಕಾರನೂ ಇರಲ್ಲ, ದ್ವೇಷನೂ ಇರಲ್ಲ. ಹೌದಮ್ಮ. ಇನ್ನೊಂದ್ಸತಿ ಏನಾದ್ರು ಹೇಳ್ತೀರಾ? ಗೊತ್ತಾಯ್ತಾ? ಹಾ ಗೊತ್ತಾಯ್ತು ಅಮ್ಮ. ನಮ್ಗ ಯಾವಾಗ ನಾವು ಕನಸ್ನೊಳಗ್ ಇರೋದಕ್ಕೆ ಏನು ಭಯನೂ ಪಡಂಗಿಲ್ಲ, ಹೆಂಗ ಒಂದ್ ಆಸೆನೂ ಪಡಂಗಿಲ್ಲ, ಆತರ ಅಂತಂದ್ ಹೇಳಿ ನಂಗ ಹಂಗ ಅರ್ಥ ಆಯ್ತಮ್ಮ. ಬೇರೆ ಎಲ್ಲಾರ್ಗು ಏನು ಸ್ಪಷ್ಟತೆ ಆಯ್ತಲ್ವಾ? ಹಾ ಅಮ್ಮ. ಮುಂದೆ ಹೋಗೋಣ. ಕನ್ಸಿಂದ ಒಂದು ಪದ್ಯ ನೆನಪಾಗ್ತಾ ಇದೆ ನಮ್ಗೆ. ಚಿಕ್ಕಂದ ಪದ್ಯ ಇತ್ತು ಮೇಡಮ್, ಚೂರು ಕನಸಿಂದದು. ತಿರುಕನೂರು ಊರ ಮುಂದೆ ಮುರುಕು ಧರ್ಮ ಶಾಲೆಯಲ್ಲಿ ಹೊರಗಿರುತ್ತಲ್ಲೊಂದು ಕನಸ ಕಂಡನು. ಗೊತ್ತಿರ್ಬೇಕು, ಎಲ್ಲಾರು ಓದಿದಿರೇನೋ ಗೊತ್ತಿಲ್ಲ, ನಮ್ಗಂತೂ ವಯಸ್ಸಿನವ್ರಿಗೆಲ್ಲ ಗೊತ್ತು, ಎಲ್ರಿಗೂ ಗೊತ್ತು. ತಿರುಕನ ಕನಸು. ಅದ್ ನೆನಪು ಬರ್ತದೆ. ಪುರದ ರಾಜ ಯಾರ ಗುಂಡಪ್ಪನವ್ರದ್ದು ಇರ್ಬೋದು. ಹಾ ಹೌದು. ಅಂತವೆಲ್ಲ ಅಶೋಕ ಮತ್ತು ಅಕ್ಕಮಹಾದೇವಿದು ವಚನಗಳು, ದಾಸ ಸಾಹಿತ್ಯ ಎಷ್ಟೊಂದು ಒಂದೊಂದು ಪದ್ಯಗಳ ರೂಪದಲ್ಲಿ ಎಷ್ಟು ನಮ್ಗೆ ಎಲ್ಲಾ ತರಗತಿಗಳಲ್ಲಿ ಇರ್ತಾ ಇತ್ತು. ಹೌದು, ಎಲ್ಲಾರ ಬಾಯಲ್ಲೂ ಇರ್ತಾ ಇತ್ತು, ಜಾನಪದ ಗೀತೆ ತರ. ಹಾ ಹೌದು. ತೊಂಬತ್ತೆರಡಕ್ಕೆ ಹೋಗೋಣ. ನೆಕ್ಸ್ಟ್ ಯಾರು? ಇಂದ್ರಮ್ಮ ಅವರು. ಕರ್ಮ ಜನ್ಮಾಂತರ ಕೃತಂ ಪ್ರಾರಬ್ಧಮಿತಿ ಕೀರ್ತಿತಂ ತತ್ತು ಜನ್ಮಾಂತರಾಭಾವಾತ್ ಸೋ ನೈವಾಸ್ತಿ ಕರ್ಹಿಚಿತ್. ಇದು ಅರ್ಥ ಓದ್ತೀನಿ. ಹಿಂದಿನ ಜನ್ಮದಲ್ಲಿ ಮಾಡಿದ ಈ ಜನ್ಮಕ್ಕೆ ಕಾರಣವಾದ ಕರ್ಮವನ್ನೇ ಪ್ರಾರಬ್ಧ ಎನ್ನುವುದು. ಜ್ಞಾನಿಗೆ ಹಿಂದಿನ ಜನ್ಮವೇ ಇಲ್ಲದ್ದರಿಂದ, ಆ ಜನ್ಮಗಳೆಲ್ಲ ಅಸತ್ಯವಾದುದರಿಂದ ಪ್ರಾರಬ್ಧವೇ ಇಲ್ಲ. ಒಂದು ಇಂದ್ರಮ್ಮ ಅವರಲ್ವಾ? ಇವಾಗ ನೀವು ಸಂಚಿತ ಕರ್ಮ ಅನ್ನೋದ್ರ ಏನು, ಪ್ರಾರಬ್ಧ ಅಂದ್ರೆ ಏನು, ಮತ್ತೆ ಕ್ರಿಯಮಾಣನೆ ಆಗಮೆ ಅದನ್ನೂ ಹೇಳಿ ಇದನ್ನ ಪೂರ್ತಿಯಾಗಿ ವಿವರಿಸಿ.
ಸಂಚಿತ ಕರ್ಮ ಅಂದ್ರೆ ಸಂಚಿತ ಏನು ಅನ್ನೋದು ಹೇಳಿ. ಹಾ ಸಂಚಿತ ಕರ್ಮ ಅಂದ್ರೆ ನಾವು ಹಿಂದೆ ಮಾಡಿದಂತಹ ಕರ್ಮದ ಒಂದು ಸ್ಟಾಕ್, ಅದು ನಮ್ಗೆ ಪ್ರಾರಬ್ಧ ಕರ್ಮಕ್ಕೆ ನಾಂದಿ ಆಗ್ತದೆ. ಅದ್ರಲ್ಲಿ ಹಿಂದಿನ ಜನ್ಮದಲ್ಲಿ ಏನೇನೋ ಮಾಡಿರ್ತೀವಿ, ನಮಗೆ ಗೊತ್ತಿರೋದಿಲ್ಲ. ಆದ್ರೂ ನಮ್ಮ ಇದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಲ್ಲ, ಆ ತರ ಇದ್ದೇ ಇರುತ್ತೆ. ಅದು ಪ್ರಾರಬ್ಧದ ರೂಪದಲ್ಲಿ. ಅಂದ್ರೆ ನಾವು ಯಾವ ಜನ್ಮ ತಾಳ್ಬೇಕು, ಯಾವ್ದ ನಮ್ ಜೀವನವನ್ನ ಹೇಗೆ ಉತ್ಪಾದನೆ ಮಾಡ್ಕೋಬೇಕು, ಅದಕ್ಕೆ ಕಾರಣೀಭೂತವಾಗ್ತದೆ. ಪ್ರೆಸೆಂಟ್ ಒಂದು ಜೀವನಕ್ಕೆ ಅಥವಾ ಜೀವಕ್ಕೆ ಆ ಜೀವನ ಅಂದ್ರೆ ಉತ್ತಮವಾದಂತಹ ಒಂದು ಒಳ್ಳೆ ಮನೆತನದಲ್ಲಿ ಅಥವಾ ಅಂದ್ರೆ ಒಳ್ಳೆ ಸಂಸ್ಕಾರ ಇರ್ತಕ್ಕಂಥ ಮನೇಲಿ ಹುಟ್ಲಿಕ್ಕೆ ಆಗ್ಲಿ, ಅಥವಾ ಕಳ್ಳಕಾಕರ ಮನೇಲಿ ಹುಟ್ಲಿಕ್ಕೆ ಆಗ್ಲಿ, ಶ್ರೀಮಂತ ವರ್ಗ ಬಡವರ್ಗ ಇವೆಲ್ಲವೂ ಕೂಡ ಇದು ಸಂಚಿತ ಕರ್ಮದಿಂದನೇ ಬಂದಂತಹ ಇದು. ನಾನು ಪುರುಷನಾಗಿರ್ಬೋದು, ಸ್ತ್ರೀ ಆಗಿರ್ಬೋದು, ಆದ್ರೆ ಆ ಸಂಚಿತ ಕರ್ಮದಿಂದ ಪಡೆದಂತಹ ಒಂದು ಫಲವೇ ನಾವು ಈಗ ಈ ಜನ್ಮ ತಾಳಿರಕ್ಕೆ ಅಥವಾ ಪ್ರಾರಬ್ಧ ಕರ್ಮಕ್ಕೆ ಆರಂಭಗೊಂಡಿರ್ತೇವೆ ಅನ್ಸುತ್ತೆ ನನ್ಗೆ. ಅಂದ್ರೆ ಈ ಪ್ರಾರಬ್ಧ ಕರ್ಮ ಇಂದಿನ ಜನ್ಮ ಮಾಡಿದ ಕರ್ಮವನ್ನೇ ಒಂದು ಸೂಚಿಸ್ತದೆ. ಒಬ್ಬ ಶ್ರೀಮಂತ ವರ್ಗದಲ್ಲಿ ಹುಟ್ಟಿರ್ತಕ್ಕಂಥವ್ರು ಒಳ್ಳೆ ಕರ್ಮ ಮಾಡಿರ್ತಾರೆ ಅನ್ಸುತ್ತೆ. ಈಗ ನಮ್ಮಂತವ್ರು ಅಂತಿಂತ ಒಂದು ಕರ್ಮವನ್ನು ಮಾಡಿದ್ರು ಕೂಡ ಈಗ ಒಂದು ಸತ್ಸಂಗ ಸಿಕ್ಕಿದೆ ಅಂದ್ರೆ ನಾವು ಕೂಡ ಒಳ್ಳೆ ಒಂದು ಕರ್ಮವನ್ನ ಮಾಡಿರ್ತೀವಿ. ಅಂದ್ರೆ ಸತ್ವಗುಣಗಳನ್ನ ಹೊಂದಿರ್ತಕ್ಕಂಥ ಕಾರ್ಯಗಳನ್ನ ಮಾಡಿರ್ತೀವಿ. ಇದು ಪ್ರಸ್ತುತವಾದಂತಹ ಈ ಜೀವನವನ್ನ ಇಲ್ಲ ಮಾಡಿದ್ದೀನಿ. ಇವಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ ಇಂದ್ರಮ್ಮ, ನಿಮ್ ಮಾತು ಮುಗ್ದಿದ್ರೆ. ಮೇಡಮ್ ನೀವು ಒಂದ್ ಸ್ವಲ್ಪ ಹೇಳಿ, ಪ್ರಾರಬ್ಧ ಕರ್ಮ, ಸಂಚಿತ ಅದೇ ಕರ್ಮ. ಹೇಳ್ತೀನಿ, ಅವ್ರು ಮುಗಿಸ್ಲಿ. ಹಾ, ಮೂರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ತೀನಿ. ಅದು ತಿಳ್ಕೊಳ್ಬೇಕು, ಯಾವಾಗ್ಲೂ ಎಲ್ಲದ್ರಲ್ಲೂ ಬರುತ್ತೆ, ಅದಕ್ಕೆ ನಾನು ಹೇಳಿದ್ದು. ಆಮೇಲೆ ಹೇಳ್ತೀನಿ. ಇಂದ್ರಮ್ಮ ಅವರು ಏನೋ ಹೋದ್ರು ಅನ್ಸುತ್ತೆ. ಆಯ್ತು, ನಾನೇ ಹೇಳ್ಬಿಡ್ತೀನಿ. ಇವಾಗ ಸಂಚಿತ ಕರ್ಮ ಅಂತಂದ್ರೆ ಇವ್ರು ಹೇಳಿದ್ರು ಒಂದು ಪೂರ್ತಿಯಾಗಿ ಒಂದು ಬುತ್ತಿ ಇದ್ದ ಹಾಗೆ ಅಂತ. ಅಂದ್ರೆ ಒಂದು ಬ್ಯಾಂಕ್ ಡೆಪಾಸಿಟ್. ಇವಾಗ ನಾವು ಹುಟ್ಟದಾಗ್ಲಿಂದ ಸಾಯೋವರೆಗೂ ಏನೋ ಒಂದು ಕರ್ಮವನ್ನ ಮಾಡಿರ್ತೀವಿ, ಅದಿನ್ನೂ ಫಲ ಕೊಟ್ಟಿರಲ್ಲ. ಆಮೇಲೆ ಅದೆಲ್ಲ ಏನಾಗುತ್ತೆ, ಯಾವುದೇ ಕರ್ಮ ಮಾಡಿದ್ರೆ ಕರ್ಮಕ್ಕೆ ಒಂದು ಫಲ ಅನ್ನೋದು ಇರಬೇಕು. ಗೊತ್ತಾಗ್ತಿದೆ ಅಲ್ವಾ? ಕರ್ಮಕ್ಕೆ ಕರ್ಮ ಫಲ ಅನ್ನೋದು ಇರುತ್ತೆ. ಅದನ್ನು ಫಲ ಸಿಕ್ಕಿರಲ್ಲ. ಸರಿ, ಅದೇನಾಗುತ್ತೆ, ಫಲ ಕೊಡದೆ ಇರೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಕರ್ಮ ಆದರೂ ಫಲ ಕೊಡಲೇಬೇಕು. ಅದು ಒಂದು ಕಡೆ ಡೆಪಾಸಿಟ್ ಆಗಿ ಬುದ್ಧಿಯಾಗಿ ಸೇರ್ಕೊಳುತ್ತೆ. ಹೀಗೆ ಅನೇಕ ಜನ್ಮದಲ್ಲಿ ಮಾಡಿದಂತಹದ್ದು ಇನ್ನು ಫಲವನ್ನು ಕೊಡದೇ ಇರುವಂತಹದ್ದು ಹೋಗಿ ಹೋಗಿ ಅಲ್ಲಿ ಸಂಚಯವಾಗಿರುತ್ತೆ. ಅಲ್ಲಿ ಸಂಚಿತವಾಗಿರುವಂಥದ್ದು ಸಂಚಿತ ಕರ್ಮ. ಪ್ರಾರಬ್ಧ ಅಂತಂದ್ರೆ ಈ ಜನ್ಮಕ್ಕೆ ಒಂದು ಜನ್ಮವನ್ನ ತೆಗೆದುಕೊಳ್ತೀವಿ. ಯಾತಕ್ಕೆ ಜನ್ಮವನ್ನ ತೆಗೆದುಕೊಳ್ತೀವಿ? ಇನ್ನೂ ಆಸೆಗಳು ಪೂರೈಕೆ ಆಗಿರಲ್ಲ. ಒಳ್ಳೆ ಕರ್ಮ ಮತ್ತೆ ಕೆಟ್ಟ ಕರ್ಮ ಎರಡೂ ಇರಬಹುದು. ಅವ್ರು ಹೇಳಿದಾಗೆ ಒಳ್ಳೆ ಕರ್ಮ ಜಾಸ್ತಿ ಇದ್ರೆ ಒಳ್ಳೆಯ ಮನೆತನದಲ್ಲಿ ಹುಟ್ಟುತ್ತಾರೆ, ಮತ್ತೆ ಒಳ್ಳೆಯ ಸಂಸ್ಕಾರಗಳನ್ನು ಹೊಂದಿರ್ತಾರೆ, ಈ ಒಳ್ಳೆಯ ಅವಕಾಶಗಳು ಎಲ್ಲ ಸಿಗುತ್ತವೆ. ಇಲ್ಲ ಅಂತಂದ್ರೆ ಅವ್ರು ಇನ್ನೂ ಅಜ್ಞಾನದಲ್ಲೇ ಇದ್ದುಕೊಂಡು ಇನ್ನೂ ಕೆಟ್ಟ ಕೆಲಸಗಳನ್ನೇ ಮಾಡ್ತಾರೆ. ಮತ್ತೆ ಇನ್ನು ಈ ಪ್ರಾಣಿ ಅಂತಹ ಯೋನಿಗಳಲ್ಲೂ ಸಹ ಹುಟ್ಟುವಂತಹ ಸಂಭವವೂ ಸಹ ಇರುತ್ತೆ ಅನ್ನೋದು ಶ್ರುತಿಗಳು ಹೇಳುತ್ತವೆ. ಆ ಪ್ರಾರಬ್ಧವನ್ನು ತೆಗೆದುಕೊಂಡು ಬಂದಾಗ ಅದು ಈ ಜನ್ಮದಲ್ಲಿ ನಾವು ಖರ್ಚು ಮಾಡೋದಕ್ಕೆ ತಗೊಂಬಂದಿರೋದು. ಈ ಬ್ಯಾಂಕ್ ಡೆಪಾಸಿಟ್ ಒಂದಷ್ಟಿದೆ, ಅದರಲ್ಲಿ ಒಂದ್ ಸ್ವಲ್ಪ ತೆಗೆದುಕೊಂಡು ಬಂದು ಇಲ್ಲಿ ಖರ್ಚು ಮಾಡ್ತಾ ಇದೀವಿ ಅಂತ. ಅಂದ್ರೆ ಅಲ್ಲಿ ಒಳ್ಳೇದು ಫಲ ಕೊಡಬಹುದು, ಕೆಟ್ಟದ್ದು ಕೊಡಬಹುದು. ಅದನ್ನೇ ನಾವು ಇಲ್ಲಿ ಅನುಭವಿಸ್ತಾ ಇರೋದು. ಒಂದು ದಿನ ಒಳ್ಳೇದ್ ಕಂಡ್ರೆ ಇನ್ನೊಂದ್ ದಿನ ಕೆಟ್ಟದ್ದು, ಮತ್ತೆ ಕೆಟ್ಟದ್ದು ಹೋಗುತ್ತೆ, ಒಳ್ಳೇದು ಬರುತ್ತೆ. ಹೀಗೆ ನಮಗೆ ಎರಡನ್ನೂ ತೋರಿಸ್ತಾ ಇರುತ್ತೆ. ಅದೆಲ್ಲವೂ ಭಗವಂತ ಅಲ್ಲ ಕೊಟ್ಟಿದ್ದು, ನಾನು ಮಾಡಿದ್ದೆ, ನಾನು ತಿಂತಾ ಇರೋದು. ಹೀಗೆ ಪ್ರಾರಬ್ಧ ಬಂತ. ಸರಿ, ಈ ಜನ್ಮದಲ್ಲಿ ನಾವು ಮಾಡ್ತಾ ಇದ್ದೀವಿ, ಇದು ಕ್ರಿಯಮಾಣಾನಿ ಕರ್ಮ.
ಇದು ಏನಾಗತ್ತೆ, ಇದು ಅಲ್ಲೇ ಫಲವನ್ನು ಕೊಟ್ಬಿಟ್ರೆ ಅದು ಮುಗ್ದೋಯ್ತು. ಇಲ್ಲ, ಅದು ಇನ್ನೂ ಫಲ ಕೊಟ್ಟಿಲ್ಲ ಅಂತಂದಾಗ ಅದು ಆಗಾಮಿ ಕರ್ಮ ಆಗಿ ಅದೆಲ್ಲಿ ಹೋಗುತ್ತೆ, ಅಲ್ಲಿ ಡೆಪಾಸಿಟ್ ಇತ್ತಲ್ಲ, ಒಂದ್ ಕಡೆ ಇಟ್ಕೊಂಡಿದೀವಲ್ಲ, ಒಂದ್ ಬುತ್ತಿ ಕಟ್ಟಿ ಇಟ್ಕೊಂಡಿದೀವಿ, ನಮ್ಮ ಅಕೌಂಟ್ ಅಲ್ಲಿ ಇಟ್ಕೊಂಡಿದೀವಿ, ಅಲ್ಲಿಗೆ ಹೋಗಿ ಸೇರ್ಕೊಳುತ್ತೆ. ಯಾವಾಗ ಜ್ಞಾನ ಬಂತು ಅವಾಗ ಇದೆಲ್ಲ ಕರ್ಮಗಳು ಎಲ್ಲಿ ನಡೆಯುತ್ತೆ? ನಾನು ಕರ್ತ ಅಂದಾಗ, ನಾನು ಭೋಗ್ತಾ ಅಂದಾಗ ತಾನೇ. ನಾನು ಕರ್ತ ಅಂದಾಗ ಆ ಕರ್ಮ ಫಲ ಅನ್ನೋದು ನನಗೆ ಸೇರುತ್ತೆ. ನಾನು ಕರ್ತನೇ ಅಲ್ಲ, ನಾನು ಭೋಗ್ತಾನೆ ಅಲ್ಲ, ಜ್ಞಾತನೇ ಅಲ್ಲ, ನಾನು ದೇಹ ಅಲ್ಲ, ಮನಸ್ಸು ಬುದ್ಧಿ ನಾನಲ್ಲ ಅಂತ ಅಂದಾಗ ಈ ಕರ್ಮಗಳೆಲ್ಲ ಬರೀ ತೋರಿಕೆ ಆಗೋದು. ಆತ್ಮ ಅನ್ನೋದು ಒಂದೇ ಇರೋದು. ಇದೆಲ್ಲ ನಡೆಯೋದೇನು, ಈ ದೇಹಗಳು ಎಲ್ಲ ಬೇಕಾದಷ್ಟು ದೇಹಗಳಿದೆಯಲ್ಲ, ನಾನು ಹಿಂದೆ ರಾಜಕುಮಾರಿನೇ ಆಗಿರ್ಬೋದು, ಇಲ್ಲ ಅಂದ್ರೆ ಭಿಕ್ಷುಕನೇ ಆಗಿರ್ಬೋದು, ನಾನು ಕೆಟ್ಟ ಕೆಲಸವನ್ನೇ ಮಾಡಿರ್ಬೋದು, ಇಲ್ಲ ನಾನು ತುಂಬಾ ಒಳ್ಳೆ ಧರ್ಮ ಕಾರ್ಯವನ್ನೇ ಮಾಡಿರ್ಬೋದು. ಯಾವ್ದಾಗಿದ್ರೇನು ಅದು ಬಿಟ್ಟು ಹಾಕದ್ಮೇಲೆ ಅದೆಲ್ಲ ಬರೀ ತೋರಿಕೆ ಅಂತ ಜ್ಞಾನ ಬಂದ ಮೇಲೆ ಅವೆಲ್ಲ ಅಂತ ಜ್ಞಾನಿಗೆ ಖಂಡಿತವಾಗಿಯೂ ಇರಲ್ಲ. ಅವೆಲ್ಲ ಈ ಜ್ಞಾನದಲ್ಲಿ ಭಸ್ಮ ಆಗೋಯ್ತು. ಅದು ಭಗವದ್ಗೀತೆಯಲ್ಲೂ ಹೇಳಿರುವಂತಹದ್ದು. ಅದಕ್ಕೆ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಭಸ್ಮಸಾ ಕುರುತೆ ತಥಾ ಅಂತ. ಅದು ಪೂರ್ತಿ ಶ್ಲೋಕ. ಯಥೈಧಾಂಸಿ ಸಮಿದ್ಧೋಗ್ನ ಭಸ್ಮಸಾತ್ ಕುರುತೆ ಅರ್ಜುನ ಜ್ಞಾನಾಗ್ನಿ ದಗ್ಧ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಅಂತ. 4ನೇ ಅಧ್ಯಾಯ 37ನೇ ಶ್ಲೋಕ. ಹಾಗೆ ಇದರಲ್ಲಿ ಸಹ ಒಂದು ಮಾಂಡುಕ್ಯ ಉಪನಿಷತ್ತಿನಲ್ಲೂ ಸಹ ಒಂದು ವಾಕ್ಯ ಇದೆ. ಅದು ಮುಂದೆ ಬರುತ್ತೆ, ಹೇಳ್ತೀನಿ. ಆದ್ರೆ ಇವಾಗ ಸಂದರ್ಭದಲ್ಲಿ ವಿವರಿಸೋಕ್ಕೋಸ್ಕರ ಹೇಳ್ತೀನಿ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ಇದು ಮುಂಡಕ ಉಪನಿಷತ್ತಿನಲ್ಲಿ ಬಂದಿರೋದು. ಇದರಲ್ಲೂ ಹಾಗೆ ಹೇಳೋದು. ಹೃದಯ ಗ್ರಂಥಿ ಅಂದ್ರೆ ನಮಗೆ ಬೇಕಾದಷ್ಟು ಕಾಮನೆಗಳಿಂದ ಕೂಡಿರುವಂತಹದ್ದು ಒಂದು ಗಂಟು ಕಟ್ಕೊಂಡ್ಬಿಟ್ಟಿದೀವಿ. ಅದು ಹೃದಯ ಗ್ರಂಥಿ ಅಂದ್ರೆ ಕ್ಯಾನ್ಸರ್ ತರ. ಆ ಕಾಮನೆಗಳಿರೋದ್ರಿಂದನೇ ನಾವು ಕರ್ಮಗಳನ್ನ ಮಾಡೋದು. ಅದು ಏನಾಗುತ್ತೆ, ಈ ಜ್ಞಾನ ಬಂದ ತಕ್ಷಣ ಅದು ಎಲ್ಲವೂ ಕರಗಿ ಹೋಗ್ಬಿಡುತ್ತೆ. ಅವು ಎಲ್ಲ ಸಂಶಯಗಳು ಸಹ, ಸಂಶಯಗಳು ಏನು ಹೆಂಗ್ ಬರುತ್ತವೆ? ಸಂಶಯಗಳು ಬರೋದು ನಾನು ದೇಹ ಮನಸ್ಸು ಬುದ್ಧಿ ಅಂತ ಇದ್ದಾಗ ಸರ್ವ ಸಂಶಯಗಳು ಬರೋದು. ನಾನು ಕರ್ತ, ನಾನು ಭೋಗ್ತಾ, ನಾನು ಜ್ಞಾತ ಅಂತಂದ್ಬಿಟ್ಟು. ಅದು ಮಾಡ್ದೆ, ಇದು ಮಾಡ್ದೆ, ನನ್ಗೆ ಇದು ಬರ್ಬೇಕಾಗಿತ್ತು, ಇದನ್ ಮಾಡಿದ್ರೆ ಹಿಂಗಾಗತ್ತೆ, ಈ ಲೆಕ್ಕಾಚಾರಗಳೆಲ್ಲ ಅದಕ್ಕೆ ಇರೋದು. ಅವೆಲ್ಲವನ್ನು ಬಿಟ್ಟು ಹಾಕ್ಬಿಟ್ಟಾಗ ಅದೆಲ್ಲ ಬರೀ ತೋರಿಕೆ ಅಂತ ಯಾವಾಗ ಜ್ಞಾನಿಗೆ ಗೊತ್ತಾಗ್ಬಿಡುತ್ತೋ ಜನ್ಮಾಂತರಗಳೇ ಹೊರಟೋಯ್ತು. ಅವೆಲ್ಲ ಸುಮ್ಮನೆ ತೋರಿಕೆಯಾಗಿತ್ತು. ನಾನು ಭಿಕ್ಷುಕಳೇ ಆಗಿರ್ಬೋದು ಅಥವಾ ರಾಜಕುಮಾರಿನೇ ಆಗಿರ್ಬೋದು ಯಾವಾಗ್ಲೂ, ಆದ್ರೆ ಅದೆಲ್ಲ ಬರೀ ತೋರಿಕೆವು. ಅವೆಲ್ಲ ನನಗಲ್ಲ, ಆತ್ಮನಿಗೆ ಅವು ಯಾವೂ ಇಲ್ಲ. ಅದು ಅರ್ಥ ಆದಾಗ ಯಾವ ಕರ್ಮವೂ ಸಹ ಅಂತಹ ಜ್ಞಾನಿಗೆ ಇರಲ್ಲ. ಅದೆಲ್ಲ ಸುಳ್ಳು, ಜನ್ಮಾಂತರನೂ ಸುಳ್ಳು ಆಗೋಗ್ಬಿಡುತ್ತೆ. ಆಗ ಜನ್ಮಾಂತರವೂ ಇರಲ್ಲ. ಮುಂದೆ ಯಾರು ವೀಣಾ ಅವ್ರದ್ದೇ ಅಲ್ವಾ? ಮುಂದೆ ಹೋಗೋಣವಾ? 93. ಒಂದ್ ಪ್ರಶ್ನೆ ಕೇಳ್ಬಹುದಾ? ಖಂಡಿತ. ಇದ್ರೊಳಗೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಕರ್ಮ ಎಲ್ಲ ಜ್ಞಾನ ಬಂದ ತಕ್ಷಣ ಅವೆಲ್ಲ ಇದಾಗೋಗ್ಬಿಡುತ್ತೆ ಅಂತ
ಈ ಶ್ಲೋಕದಲ್ಲಿ ಅರ್ಥೈಸ್ಬೇಕಾಗ್ತದೆ. ಹಾಗಾದ್ರೆ ಎಷ್ಟು ಮೋಸ ಮಾಡಿರ್ಬೋದು, ಕಳ್ತನ ಮಾಡಿರ್ಬೋದು, ಅನೇಕ ಹೀನ ಕೆಲಸಗಳನ್ನು ಮಾಡಿರ್ಬೋದು. ಅವನು ಈ ಒಂದು ಜನ್ಮದಲ್ಲಿ ಜ್ಞಾನಿ ಆಗ್ಬಿಟ್ರೆ ಅಥವಾ ಆತ್ಮಜ್ಞಾನವನ್ನು ಪಡ್ಕೊಂಡ್ರೆ ಅದೆಲ್ಲ ನಶಿಸಿ ಹೋಗುತ್ತಾ? ಅದಕ್ಕೆ ಯಾವ ಒಂದು ಇದು ಇಲ್ವಾ? ಏನಿಲ್ಲ ಅಂತಲೇ ಶ್ರುತಿಗಳು ಹೇಳ್ತಾ ಇರೋದು. ಅಂದ್ರೆ ನಾವು ಅಲ್ಲಿ ಅಂದ್ರೆ ನಿಲ್ಬೇಕು, ಅಹಂಕಾರ ಅಹಂಕಾರ ಅಹಂಕಾರದಿಂದ ಹೋಗ್ಬೇಕು ಅದು. ಮುಕ್ತನಾಗಿರ್ಬೋದು, ಅಹಂಕಾರದಿಂದ ಮುಕ್ತನಾಗಿರ್ಬೋದು ಈ ಜನ್ಮದಲ್ಲಿ. ಹಾ, ಆದ್ರೆ ಇಂದಿನ ಸಾಕಷ್ಟು ಇದಿರ್ತದೆ ಜ್ಞಾನಿಗೆ ಯಾವ್ದು ಎಲ್ಲ ಒಂದು ಇಲ್ಲ ಅಂತಲೇ ಹೇಳ್ತಾ ಇರೋದು. ಅದನ್ನೇ ಇಲ್ಲಿ ಹೇಳ್ತಾ ಇರೋದು, ಇಷ್ಟು ಡೀಟೈಲ್ ಆಗಿ ಹೇಳ್ತಾ ಇರೋದು. ನಾವು ಇದು ತತ್ವಬೋಧದಲ್ಲೂ ಸಹ ತಿಳ್ಕೊಂಡ್ವಿ, ಇಲ್ಲೂ ಸಹ ತುಂಬಾ ವಿವರವಾಗಿ ಹೇಳ್ತಾ ಇದ್ದಾರೆ. ಮತ್ತೆ ಎಲ್ಲ ಗ್ರಂಥಗಳಲ್ಲಿ, ಆತ್ಮಜ್ಞಾನ ಗ್ರಂಥಗಳಲ್ಲಿ ಎಲ್ಲದರಲ್ಲೂ, ಎಲ್ಲ ಶ್ರುತಿಗಳಲ್ಲಿ ಹೇಳ್ತಾ ಇರೋದು ಅದೇ. ಶ್ರುತಿ ಅನ್ನೋದು ನಮ್ಗೆ ಅದೇ ಸತ್ಯವಾದಂತಹದ್ದು ಪ್ರಮಾಣ ಅಲ್ವಾ? ಅದ್ರಲ್ಲಿ ಹೇಳಿದ್ದು ನಮ್ಗೆ ಅಂದ್ರೆ ಈಗ ಪ್ರೆಸೆಂಟ್ ಮೇಡಮ್, ಈ ಪ್ರಾರಬ್ಧ ಕರ್ಮದಲ್ಲಿ ನಾವು ನಮ್ಗೆ ಇಷ್ಟೊಂದು ಏಜ್ ಆಗೋಗಿದೆ ಅನ್ಕೊಳ್ಳಿ, ಈ ಒಂದು ಬಾಲ್ಯಾವಸ್ಥೆಯಲ್ಲಾಗ್ಲಿ, ಯವನಾವಸ್ಥೆಯಾಗ್ಲಿ, ಒಂದು ಪ್ರೌಢಾವಸ್ಥೆಯಲ್ಲೇ ಆಗ್ಲಿ ಅನೇಕ ಒಂದು ಕೆಟ್ಟ ಕರ್ಮಗಳನ್ನ ಮಾಡಿರ್ತಂತಹ ವ್ಯಕ್ತಿಗಳಿಗೆ ಅಂತ್ಯಕಾಲದಲ್ಲಿ ಜ್ಞಾನ ಬಂದಾಗ ಆ ಪ್ರಾರಬ್ಧ ಕರ್ಮದಲ್ಲಿ ಇರ್ತಕ್ಕಂತ ಇದನ್ನು ಅಂದ್ರೆ ಎಲ್ಲವೂ ಹೋಗುತ್ತೆ ಅಂತಲೇ ಹೇಳೋದು ಎಂಥವ್ರಿಗಾದ್ರೂ. ಅಂದ್ರೆ ಆತ್ಮಜ್ಞಾನ ಪೂರ್ತಿಯಾಗಿ ಬರ್ಬೇಕಷ್ಟೇ, ಸ್ಪಷ್ಟವಾಗಿ ನಾನ್ ಆತ್ಮ ಅನ್ನೋದು ಪೂರ್ತಿಯಾಗಿ ಅವನಿಗೆ ದೃಢವಾಗ್ಬೇಕು. ಅಜ್ಞಾನದಲ್ಲಿ ನಡೆದಿದ್ದು ಹೇಗೆ ಇವಾಗ ಹಿಂದಿನ ಶ್ಲೋಕದಲ್ಲಿ ನಾವು ವಿವರಣೆಯನ್ನು ಕೊಟ್ಟಾಯ್ತು, ಸ್ವಪ್ನದಲ್ಲಿ ಆಗಿದ್ದು ಅದು ಎಚ್ಚರ ಆದ್ಮೇಲೆ ಆ ಕರ್ಮ ನನಗೆ ಹೆಂಗ ಅಂಟ್ಕೊಳುತ್ತೆ, ಇದು ಹಾಗೇನೆ. ಹಾಗೆ ಎಲ್ಲ ಬಿಟ್ಟಾಕ್ಬಿಟ್ಟಿರೋದು. ನಾನು ಅಂಟ್ಕೊಂಡಾಗ ನನ್ಗೆ ಅದ್ರ ಅಂಟ್ಕೊಳ್ಳುತ್ತೆ, ನಾನು ಅಂಟ್ಕೊಳ್ಳಿಲ್ಲ, ನಾನು ಬಿಟ್ಟಾಕ್ಬಿಟ್ಟೆ ಅಂದ್ರೆ ನನ್ಗೇನು ಇಲ್ಲ. ಅವಾಗ ನಾನು ಅನ್ನೋ ಒಂದು ಇದೇ ಇರಲ್ಲ ಅವಾಗ ಅಲ್ವಾ, ಐಡೆಂಟಿಟಿನೇ ಇರಲ್ಲ ಅಲ್ಲಿ, ಆತ್ಮ ಮಾತ್ರನೇ ಇರೋದು ಅಲ್ಲಿ. ನಾನು ಅನ್ನೋದು ಈ ಅಹಂಕಾರ ಇದ್ದಾಗ ಮಾತ್ರನೇ. ಅಜ್ಞಾನದಲ್ಲಿ ಇದ್ದಾಗ ಪಾಪ ಮಾಡಿದರೆ ಜ್ಞಾನ ಬಂದ ನಂತರ ಅಜ್ಞಾನದ ಒಂದು ಇಲ್ಲ, ಅದ ಯಾವ್ದು ಅಂಟಲ್ಲ, ಅಜ್ಞಾನ ಅದೆಲ್ಲ ಹೊರಟೋಗುತ್ತೆ. ಸರಿ, ಅದನ್ನೇ ಇಲ್ಲಿ ಅದಕ್ಕೆಪ್ಪ ನೀನು ಈ ಆತ್ಮ ನೀನು ಶುದ್ಧ ಅಂತಂದ್ಬಿಟ್ಟೆ ಹೇಳ್ತಾ ಇರೋದು. ನೀನ್ ಅಜ್ಞಾನದಲ್ಲಿ ಏನೇ ಮಾಡಿರ್ಲಿ ಅದು ಯಾವ್ದು ನಿನಗಿಲ್ಲ, ನೀನ್ ಸತ್ಯವಂತ ತಿಳ್ಕೊ, ಅಲ್ಲಿ ಸ್ಥಿತನಾಗು ಅಂತಂದ್ಬಿಟ್ಟು. ಹಾಗೇನೆ ನಾವು ಎಷ್ಟೋ ಜ್ಞಾನಿಗಳನ್ನ ನೋಡಿದ್ವಿ. ಅಂಗುಲಿ ಮಾಲ ಅವನು ಆತ್ಮಜ್ಞಾನವನ್ನ ಪಡ್ಕೊಂಡನು. ಆಮೇಲೆ ವಿಶ್ವಾಮಿತ್ರರು ಸಹ, ಆಮೇಲೆ ರಾಮಾಯಣ ಬರೆದಂತ ವಾಲ್ಮೀಕಿ ಹೌದು, ಅವರೆಲ್ಲ ಎಷ್ಟು ಇದು ಕೃತ್ಯಗಳನ್ನ ಮಾಡಿದವ್ರೆ. ಆದ್ರೆ ಆತ್ಮಜ್ಞಾನದಲ್ಲಿ ನಿಂತು ಎಂತ ಶ್ರೇಷ್ಠ ಋಷಿಗಳಾದ್ರಲ್ವಾ, ಅವರಿಗೆ ಎಲ್ಲಿ ಪಾಪ ಕರ್ಮಗಳು ಅಲ್ವಾ. ಯ 93 ಆಯ್ತಲ್ಲ, 92 ಆಯ್ತು. 92 ಆಯ್ತು, 93 ಆಗ್ಬೇಕಾ? ಸ್ವಪ್ನ ದೇಹ ಕರೆಕ್ಟ್. ಸ್ವಪ್ನ ದೇಹೋ ಯಥಾದ್ಯಸ್ ತಸ್ ತಥೈವಾಯಂ ಹಿ ದೇಹಕಃ ಅದ್ಯಸ್ತಸ್ಯ ಕುತೋ ಜನ್ಮ ಜನ್ಮಾಭಾವೇ ಸ್ಥಿತ ಕುತಃ. ಇದರ ಅರ್ಥ, ಸ್ವಪ್ನದಲ್ಲಿ ನಾವು ಎಷ್ಟೋ ಬಾರಿ ಇನ್ನಾವುದೋ ದೇಹವನ್ನು ಧರಿಸಿ ಸುಖ ದುಃಖಗಳನ್ನು ಅನುಭವಿಸುತ್ತೇವೆ. ಆ ದೇಹವು ಅಧ್ಯಸ್ಥ ದೇಹವೇ ಆಗಿರುತ್ತದೆ. ಅದೇ ರೀತಿ ಈ ದೇಹವು ಅಧ್ಯಸ್ಥವಾಗಿದೆ. ಅಧ್ಯಸ್ಥವಾದದ್ದು ಸತ್ಯವೆಲ್ಲಿ? ಇಂಥ ಅಸತ್ಯ ದೇಹಕ್ಕೆ ಜನ್ಮವಿಲ್ಲ, ಜನ್ಮವಿಲ್ಲದ್ದರಿಂದ ಪ್ರಾರಬ್ಧವೂ ಇಲ್ಲ. ಇದೆಲ್ಲ ವಿಚಾರ ಮಾಡ್ಬಿಡ್ತೀವಿ. ಆದ್ರೂ ಇವಾಗ ವೀಣಾ ಮೇಡಮ್, ಅದೇ ವಾಲ್ಮೀಕಿದು ಹೇಳಿ, ನನ್ಗೂ ಅದೇ ನೆನಪು ಬಂತು. ವಾಲ್ಮೀಕಿ ಅವ್ರದ್ದು, ಅವರು ಅಷ್ಟೆಲ್ಲ ದೊಡ್ಡ ಗ್ರಂಥ ಮತ್ತೆ ಇದೆಲ್ಲ ಬರ್ದ್ರಲ್ಲ, ರಾಮಾಯಣ ಎಲ್ಲ, ಅದ್ರದ್ದು
ಅವರು ಆತ್ಮಜ್ಞಾನ ಎಲ್ಲ ತಿಳ್ಕೊಂಡ್ಮೇಲೆ ಅವ್ರಿಗೆ ಯಾವ ಕರ್ಮನೂ ಇದಾಗಲ್ಲ. ಅವರ ಕೊನೆಯ ಕಾಲದಲ್ಲಿ ಯಾವ ಪ್ರಾರಬ್ಧ ಕರ್ಮನು ಅವ್ರಿಗೆ ಅಂಟಲ್ಲ. ಯಾಕೆಂದ್ರೆ ಯಾವಾಗ್ಲೂ ಅದೇ ಜ್ಞಾನದಲ್ಲಿ ಇರ್ತಾರೆ. ಅವ್ರಿಗೆ ಒಂದು ಕನ್ಸ್ತರ ಹಿಂದೆ ನಡೆದಿದ್ದೆಲ್ಲ ನಮ್ಗೆ ಸ್ವಪ್ನದಲ್ಲಿ ಏನೋ ಕರ್ಮ ಮಾಡಿರ್ತೀವಿ, ಯಾರಿಗೋ ಹೊಡೆದಿದ್ರೆ, ಏನೋ ಕೆಟ್ಟ ಕೆಲ್ಸ ಮಾಡಿದ್ರೆ ಅದು ಹೇಗೆ ಎಚ್ಚರ ಆದ್ಮೇಲೆ ನಮ್ಗೆ ಅದು ಅಂಟಲ್ವೋ, ಅದೇ ತರ ಇವರು ಹಿಂದೆ ಏನೇ ಮಾಡಿದ್ರು ಅವರು ಒಳ್ಳೆಯವರಾಗೆ ಹುಟ್ಟಿರ್ತಾರೆ. ಅವ್ರದ್ದು ಅದು ಮಾಡ್ಬೇಕು ಅನ್ನೋದು ಇರುತ್ತೆ. ಪ್ರಾರಬ್ಧ ಕರ್ಮ ಎಲ್ಲಾನು ಅದು ಒಂಥರ ಅವ್ರಿಗೆ ಹುಟ್ಟುವಾಗ್ಲೇನೆ ಅವರಲ್ಲಿ ಈ ತರ ಕಾರ್ಯ ಮಾಡ್ಬೇಕು ಅನ್ನೋದೆಲ್ಲ ಇರುತ್ತೆ. ಅದೇ ಒಂದು ಏನು ಹರಿದು ಏನು ಕೃಷ್ಣಂದು ಇಲ್ದೆ ಏನು ಒಂದು ಎಲೆನೂ ಅಲ್ಗಾಡಲ್ಲ ಅಂತಾರಲ್ಲ, ಈ ತರ ಎಲ್ಲಾನು ಕಳ್ಕೊಂಬಂದಾಗ ಅವ್ರಿಗೆ ಗೊತ್ತಿಲ್ದೆ ಇದೆಲ್ಲ ಮಾಡಿರೋದ್ರಿಂದ ಅವ್ರಿಗೆ ಅದು ಸ್ವಪ್ನದಲ್ಲಿ ಮಾಡ್ದಾಗೆ. ಆಮೇಲೆ ಅವ್ರಿಗೆ ಸ್ವಪ್ನದಲ್ಲಿ ಹೇಗೆ ಅಂಟಲ್ವೋ ಆ ತರ ಅಂಟದೆ ಅವರು ಜೀವನ ಅಲ್ಲ ಏನು ಎಚ್ಚರದಲ್ಲೂ ಮಾಡಿದ್ದು ಸಹ ಅದೇ ರೀತಿಯಲ್ಲಿ ಜ್ಞಾನ ಬಂದ ಮೇಲೆ ಅಂಟಲ್ಲ ಅಂತ ಜ್ಞಾನ ಬಂದ್ಮೇಲೆ ಅಂಟಲ್ಲ. ಇಲ್ಲಿ ಒಂದು ಅಧ್ಯಸ್ಥವಾಗಿರೋದು ಅಂತ ಒಂದು ವರ್ಡ್ ತಂದಿದ್ದಾರೆ. ಭ್ರಮೆ ಈ ಸ್ವಪ್ನದಲ್ಲಿ ದೇಹ ಅನ್ನೋದು ಅಧ್ಯಸ್ಥ ಆಗುತ್ತೆ ಅಲ್ವಾ, ಅಲ್ಲೇನು ದೇಹ ಇಲ್ಲ. ಆಕ್ಚುಲಿ ಸ್ವಪ್ನದಲ್ಲಿ ಎಲ್ಲಿಂದ ಬರುತ್ತೆ ದೇಹ? ಈ ಮಲ್ಕೊಂಡಿರೋ ದೇಹ ಇಲ್ಲೇ ಇರುತ್ತೆ, ಎಲ್ಲೋ ಸಂಚಾರ ಮಾಡ್ತಾ ಇರುತ್ತೆ. ಅಂದ್ರೆ ಅದೆಲ್ಲೋ ಅದೇ ಹುಟ್ಟಾಕೊಂಡ್ಬಿಟ್ಟು ಮನಸ್ಸು ದೇಹವನ್ನು ಹುಟ್ಟಾಕೊಂಡು ಅಲ್ಲಿ ಕೆಲ್ಸಗಳನ್ನೆಲ್ಲ ಮಾಡುತ್ತೋ ಅಲ್ವಾ ತಾನೆ? ಇದು ಸ್ಪಷ್ಟತೆ ಇದೆ ತಾನೆ ನಿಮ್ಗೆ? ಹೌದು. ನಾವೆಲ್ಲೆಲ್ಲೋ ಓಡಾಡಿರ್ತೀವಿ, ಏನೇನೋ ಅದೆಲ್ಲ ನಿಜವಾಗ್ಲೂ ಇದೆಯಾ? ದೇಹ ಅನ್ನೋದು ಇದೆಯಾ? ದೇಹ ಅನ್ನೋದೇ ಇಲ್ಲ ತಾನೆ, ಇಲ್ಲ. ಅದು ಸಹ ಮಿಥ್ಯ ತಾನೆ, ಭ್ರಮೆ. ಹಾಗೆ ಅದೇ ರೀತಿಯಲ್ಲಿ ನಾವು ಎಚ್ಚರದಲ್ಲಿ ಇರುವಂತಹ ದೇಹವು ಸಹ ಅಧ್ಯಸ್ಥವಾಗಿರ್ಬೋದು ಅಂತ ಅನ್ನೋದನ್ನ ಇಲ್ಲಿ ಸ್ಪಷ್ಟತೆ ಎತ್ತಿ ತೋರಿಸ್ತಾ ಇದ್ದಾರೆ. ಆದ್ರಿಂದ ಜ್ಞಾನಿಗೆ ಯಾವ ಕರ್ಮಗಳು ಇಲ್ಲ. ವೀಣಾವರಾದ್ಮೇಲೆ ವಿಜಯಲಕ್ಷ್ಮಿಯವರು. ಉಪಾದಾನಂ ಪ್ರಪಂಚಸ್ಯ ಮೃದ್ಭಾಂಡಸ್ಯೇವ ಕಥ್ಯತೆ ಅಜ್ಞಾನಂ ಚೈವ ವೇದಾಂತೈಸ್ ತಸ್ಮಿನ್ ನಷ್ಟೇಕ್ವ ವಿಶ್ವತಾ. ಸಾನ್ಸ್ಕ್ರಿಟ್ ಗೊತ್ತಿಲ್ಲ. ಪಾತ್ರೆಗೆ ಮಣ್ಣು ಉಪಾದಾನ ಕಾರಣವಾಗಿರುವಂತೆ ಪ್ರಪಂಚಕ್ಕೆ ಅಜ್ಞಾನವೇ ಉಪಾದಾನ ಕಾರಣವೆಂದು ವೇದಾಂತಗಳು ಹೇಳುತ್ತವೆ. ಜ್ಞಾನಿಯ ಅಜ್ಞಾನವೇ ನಾಶ ಹೊಂದಿರುವಾಗ ಉಪಾದಾನ ಕಾರಣವೇ ಇಲ್ಲದ್ದರಿಂದ ವಿಶ್ವ ಹೇಗಿದ್ದೀತು? ಮಣ್ಣೇ ಇಲ್ಲದಿರುವಾಗ ಮಡಕೆ ಎಲ್ಲಿರಲು ಸಾಧ್ಯ? ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ. ವೀಣಾವರಾದ್ಮೇಲೆ ವಿಜಯಲಕ್ಷ್ಮಿಯವರು. ಇದು ಇಲ್ಲಿ ಭೂಮಿ ಭೂಮಿ ಒಂದು ಜಾಡಿ ಅಂದ್ರೆ ಒಂದು ಮಡಿಕೆ ಇದ್ದ ಹಾಗೆ ಅಂತ, ಹೌದಿಲ್ಲ ಇದು ಜಾಡಿ ಅಂದ್ರೆ? ಅದಂದ್ರೆ ಈಗ ಮಡಿಕೆ ಅಂದ್ರೆ ಅದಕ್ಕೆ ಕಾರಣಕರ್ತ, ಈಗ ಕಾರಣ ಕಾರ್ಯ. ಭೂಮಿ ಅಂತ ತಗೊಳ್ಬೇಡಿ, ಜಗತ್ತು ಅಂತ ತಗೊಳ್ಳಿ. ಜಗತ್ತು ಅಂತ ಹೇಳಿ ಜಾಡಿ ಅಂದ್ರೆ ಜಗತ್ತು ಅಂತ ತಗೋಬೇಕು. ಭೂಮಿ ಅಂದ್ರೆ ಅಜ್ಞಾನ ಅಪರೂಪದ ಪ್ರಪಂಚ. ಅಂದ್ರೆ ಜಾಡಿಗೆ ಇವಾಗ ಮಡಕೆಗೆ ಮಣ್ಣು ಇರುತ್ತೆ, ಹಾಗೇನೆ ಜಗತ್ತಿಗೆ ಯಾವ್ದು ಕಾರಣ ಅನ್ನೋದು ಅಜ್ಞಾನ. ಈ ಅಜ್ಞಾನನೇ ಕಾರಣ ಆಗಿರ್ತೈತಿ.
ಈ ಅಜ್ಞಾನದಿಂದ ಅಂದ್ರಮ್ಮ ನಮ್ಮ ಕಾಮಕರ್ಮದಿಂದ ನಮ್ಮಲ್ಲಿ ಕರ್ಮಗಳು ಬರ್ತಾವಲ್ಲ, ಆ ಕರ್ಮಗಳು ಏನಂದ್ರೆ ಆಸೆಗಳು. ಆ ಆಸೆಗಳಿಂದ ನಾವೇನ್ ಮಾಡ್ಕೋತೇವೆ, ಈಗ ಈ ಪ್ರಪಂಚದಲ್ಲಿ ಏನೇನಿದಾವೆಲ್ಲ ಅವು ನನಗ್ ಬೇಕು ಅನ್ನೋ ಒಂದು ಆಸೆ ಇದರಲ್ಲಿ ಸೇರ್ಕೊಂಡಾಗ, ಆ ಸಂಸಾರದ ಒಂದು ಚಕ್ರದಲ್ಲಿ ಸೇರ್ಕೊಂಡಾಗ ಅವಾಗ ತಿಳಿದ ಅಜ್ಞಾನಿಗೆ ಏನಾಗ್ತೈತಿ, ಇದು ಅವಿದ್ಯೆ ಅನ್ನೋದು ಗೊತ್ತಿರತ್ತೆ, ಅಜ್ಞಾನಿಗೆ ಇದು ಗೊತ್ತಿರೋದಿಲ್ಲ. ಹಾಗಾಗಿ ಅವ್ ಯಾವಾಗ ಅವನಲ್ಲಿ ಅವಿದ್ಯೆ ಅನ್ನೋದು ನಾಶ ಆಯ್ತು, ಅವಾಗ ಅದು ಹೋದ್ಮೇಲೆ ಅವನಿಗೆ ಅಲ್ಲಿ ಅಧ್ಯಾಸ ಹೋಯ್ತು ಅಂತ ಹೇಳಿ. ಆಮೇಲೆ ದೇಹ ಮನಸ್ಸು ಬುದ್ಧಿ ಮುಂದುವರಿತಾ ಹೋದಾಗೆ ನಮ್ಮಲ್ಲಿ ಅದು ಅಜ್ಞಾನದಲ್ಲಿ ಇದ್ದಾಗ ಈ ಒಂದು ಜ್ಞಾನ ತಿಳಿದನೆ ನಾವು ಇದು ಭೂಮಿ, ಈ ಪ್ರಪಂಚದಲ್ಲಿ ಇರ್ತಕ್ಕಂಥದ್ದು, ಈ ಪ್ರಪಂಚ ಒಂದು ಆಸೆಗೆ ಬೀಳ್ತೇವೆ ಅಂತ. ಹೌದಮ್ಮ? ಪ್ರಪಂಚ ಎಂದು ಅದೇ ಆ ಅಜ್ಞಾನ ನಾಶ ಆದ್ಮೇಲೆ ಇನ್ನು ಆ ಬ್ರಹ್ಮಾಂಡ, ಇವು ಜಗತ್ತು ಪ್ರಪಂಚ ಇದು ಎಲ್ಲಿರ್ತತಿ, ಎಲ್ಲ ಪೂರ್ತಿ ಸರ್ವವ್ಯಾಪಿಯಾದಂತ ಆತ್ಮನೇ ಇರ್ತಾನೆ. ಅದೇ ಅವನೇ ಸರ್ವವ್ಯಾಪಿ. ಆಮೇಲೆ ಅವನೇ ಒಂದು ನಾನು ಅನ್ನೋ ಒಂದು ಅರಿವು ಬಂದ್ಮೇಲೆ ಇದ್ಯಾವುದು ಇರೋದಿಲ್ಲ ಅಂತ ಹೇಳ್ಬೋದು ಅಂತ ಅಮ್ಮ. ಅದೇ ನಾನು ಆತ್ಮಸ್ವರೂಪಿ, ನಾನು ಆತ್ಮ ಅಂತ ಗೊತ್ತಾದಾಗ ಇದು ಯಾವುದು ಇಲ್ಲ. ಯಾಕೆಂದ್ರೆ ಇದೆಲ್ಲ ಮಿಥ್ಯವಾದಂತಹದ್ದು ಅಲ್ವಾ? ಈ ಏನು ಅಜ್ಞಾನ ಅನ್ನೋದು ಯಾತಕ್ಕೆ ಮಾಯೆ ಅಲ್ವಾ? ಮಾಯೆ ಅನ್ನೋದು ಮಿಥ್ಯವಾದದ್ದು. ಈ ಅವಿದ್ಯೆ ಅನ್ನೋದು ಬಂದಿರೋದೇ ಮಾಯೆಯಿಂದ, ಅದು ಉಪಾದಾನ ಕಾರಣ ಆಗಿದೆ. ಅದು ಅಸತ್ಯ ಅಂತ ಅಂದ್ಬಿಟ್ಟು ಗೊತ್ತಾದ್ಮೇಲೆ, ಮಿಥ್ಯ ಅಂತ ಗೊತ್ತಾದ್ಮೇಲೆ ಅದಿಲ್ಲ ಅಂತ ಆಯ್ತು. ಅವಾಗ ಏನಿದೆ ಅಲ್ಲಿ ಬರೀ ಪರಬ್ರಹ್ಮ ಮಾತ್ರನೇ ಇರೋದು. ಅಂದ್ರೆ ಈ ಜಗತ್ತಿನಲ್ಲಿ ಏನೇನು ಕಾಣಿಸ್ತಾ ಇದೆಯೋ ಅದೆಲ್ಲವೂ ಪರಬ್ರಹ್ಮ ಸ್ವರೂಪವೇ. ಆದ್ರೆ ನಮಗೆ ಈ ನಾಮರೂಪಗಳಿಂದ ನಾವು ತಪ್ಪಾಗಿ ತಿಳ್ಕೊಳ್ತಾ ಇದೀವಿ, ಅದೆಲ್ಲ ಮಿಥ್ಯ, ಅವೆಲ್ಲ ತೋರಿಕೆ ಅನ್ನೋದು ತಿಳ್ಕೊಳ್ಬೇಕು. ಅಲ್ಲಿರೋದು ಪರಬ್ರಹ್ಮ ಮಾತ್ರವೇ, ಪರಬ್ರಹ್ಮನ ಬಿಟ್ಟು ಬೇರೆ ಇಲ್ಲ. ನಾವು ಬೇರೆ ಇದೆ ಅಂತ ತಿಳ್ಕೊಂಡ್ರೆ ಅಲ್ಲಿ ದ್ವೈತ ಆಗುತ್ತೆ. ಅದು ನಾವು ಇಷ್ಟು ನಾವು ಅಧ್ಯಾತ್ಮವನ್ನ ಕಲಿತು ಏನು ಪ್ರಯೋಜನ ಆಗಲ್ಲ. ಅಜ್ಞಾನದಲ್ಲಿದ್ದಾಗ ಮಾತ್ರ ದ್ವೈತ. ದ್ವೈತ ಅಂದಾಗ ಕಷ್ಟ ಸಿಕ್ಕೊಳ್ಳೋದು ಅಂತ. ಇವಾಗ ಬರೀ ಪರಬ್ರಹ್ಮ ಮಾತ್ರ ಇರೋದು ಅಂತಂದ್ಬಿಟ್ಟು ಅದು ತಿಳ್ಕೊಳ್ಬೇಕು. ನಮ್ಗೇನು ಎಲ್ಲ ತೋರಿಕೆಗಳು ಕಾಣಿಸ್ತಾ ಇದೆಯೋ ಅವೆಲ್ಲ ಅಸತ್ಯವಾದಂತಹದ್ದೇ. ಅದಕ್ಕೆ ನಾವು ಮಹತ್ವವನ್ನು ಕೊಡಬಾರ್ದು. ಇಲ್ಲ ಅಂತ ತಿಳ್ಕೊಂಡು ನಾನು ಆತ್ಮ ಅಲ್ಲೇ ದೃಢವಾಗಿ ನಿಲ್ಲಬೇಕು ಅಂತ ಹೇಳಿದ್ದಾರೆ. 8:10 ಆಗೋಯ್ತು, ನಾವು ನಿಲ್ಲಿಸ್ಬೋದಾ? 95 ಅಲ್ವಾ? ಇವತ್ತು ಕ್ಲಾಸ್ ಇಲ್ಲಮ್ಮ, ಇವತ್ತು ವಿಜಯ್ ಸರ್ ಸರಿ ಇಲ್ಲ, ಬಟ್ ಇದನ್ನ ಹೇಳ್ಸಿ ಅಂತಂದ್ರು, ಎಲ್ಲರ ಕೈಯಲ್ಲೂ ಹೇಳ್ಸಿ ಅಂತ ಹೇಳಿದ್ದಾರೆ. ಶ್ರೀ ಸೂಕ್ತ 95 ಇದಕ್ಕೆ ನಿಲ್ಲಿಸ್ಬಿಡೋಣ. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ತೀನಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.